ಸರ್ ನಮಸ್ಕಾರ. ನಮಸ್ಕಾರ ಸರ್. ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ. ಇಂದು ನಮ್ಮೊಂದಿಗೆ ಚಲನಚಿತ್ರ ನಿರ್ಮಾಪಕರಾದಂಥ ಮೌನೇಶ್ ಹರ್ಕಾಚಾರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರ ಚಿತ್ರರಂಗದ ಅನುಭವವನ್ನು ಇಂದು ನಮ್ಮೊಂದಿಗೆ ನಮ್ಮ ವೀಕ್ಷಕರಿಗೆಲ್ಲ ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ. ಸರ್, ಮತ್ತೊಮ್ಮೆ ನಿಮಗೆ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹೆಚ್ಚಿನ ಮಾಹಿತಿ ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ತಮ್ಮಿಂದ. ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಮೌನೇಶ್ ಹರ್ಕಾಚಾರ್, ಚಲನಚಿತ್ರ ನಿರ್ಮಾಪಕ. ನಾನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಗುಡ್ಡದ ಮಾದಾಪುರ ಅಂತ. ಈ ಊರಿನಲ್ಲಿ ನಾನು ಹುಟ್ಟು ಬೆಳೆದಿದ್ದು. ನಾನು ನನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಣನೆಲ್ಲ ಇಲ್ಲೇ ಕಳೆದಿದ್ದು. ಇದಾದ ನಂತರ ನಾನು ಹೈಸ್ಕೂಲ್ಗೆ ಅಂಥೇಳಿ ನಮ್ಮ ಪಕ್ಕದ ಊರಿಗೆ ಪ್ರತಿದಿನ 5 ಕಿಲೋಮೀಟ್ರು ಬೆಟ್ಟ ಕಾಡುಗಳಲ್ಲಿ ನಡ್ಕೊಂಡು ಹೋಗಿ ನಾನು ಹೈಸ್ಕೂಲನ್ನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನಾನು PUC ಕೂಡ ಅಲ್ಲೇ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಅದಾದ ನಂತರ ನಾನು ಬೆಂಗಳೂರಿಗೆ ಬಂದಿದ್ದು. ಆದರೆ ನಾನು ಬಾಲ್ಯದಲ್ಲಿ ನನ್ನ ಊರಿನಲ್ಲಿ ಕಳೆದಂಥ ದಿನಗಳಲ್ಲೇ ನನಗೆ ಚಿತ್ರರಂಗದ ಆಸಕ್ತಿ ಹುಟ್ಟಿದ್ದು. ಇದಕ್ಕೆ ಕಾರಣ ನಮ್ಮ ತಂದೆಯವರು ಆವತ್ತಿನ ಕಾಲದಲ್ಲಿ ಸುಮಾರು 80ರ ದಶಕ ಇರ್ಬೋದು. ಆವತ್ತಿನ ಕಾಲದಲ್ಲಿ ಅವರು ಒಂದು ರೇಡಿಯೋ ಇಟ್ಕೊಂಡಿದ್ರು. ಆ ರೇಡಿಯೋ ಹೇಗಿತ್ತು ಅಂದರೆ, ಸಾಮಾನ್ಯವಾಗಿ ರೇಡಿಯೋಗಳು ಅಂದರೆ ಎಲ್ಲ ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಇರ್ತಾಯಿತ್ತು. ಅದು ತುಂಬ ಹಳೆಯದಾದ ರೇಡಿಯೋ. ಅದಕ್ಕೆ ಒಂದು ಬ್ಯಾಟ್ರಿ ಕೂಡ ಅವರು ಸಪ್ರೇಟಾಗಿ ಒಂದು ಬಾಕ್ಸ್ ಮಾಡಿ ಅದರಲ್ಲಿ ಅವರು ಹೆಚ್ಚಿನ ಒಂದು ಪವರ್ ಬೇಕು ಅಂತ ಹೇಳಿಬಿಟ್ಟು ಅದಕ್ಕಿನ್ನೂ ಒಂದು ಸ್ವಲ್ಪ ಸೌಂಡು ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳಿ ಆ ಇದರಿಂದ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಅವರು ಆ್ಯಸ್ ಎ ವೃತ್ತಿಯಲ್ಲಿ ಒಬ್ಬ ಕಾರ್ಪೆಂಟರ್ ಆಗಿದ್ದರು. ಯಾಕೆಂದರೆ ನಮ್ಮ ತಂದೆಯವರು 7 ಜನ ಅಣ್ಣ ತಮ್ಮಂದರಲ್ಲಿ ಇವರು 4ನೇವರಾಗಿದ್ದರು. ಹಾಗಾಗಿ ಏನಾಗಿತ್ತು ಅಂದರೆ, ಎಲ್ಲರೂ ಒಂದೊಂದು ವೃತ್ತಿಯನ್ನು ಮಾಡಬೇಕಾಗಿತ್ತು. ಅದರಲ್ಲಿ ನಮ್ಮ ತಂದೆಯವರು ಈ ವೃತ್ತಿಯನ್ನು ಹಾಕ್ಕೊಂಡಿದ್ರು. ನಮ್ಮ ತಾತ ಅವರೆಲ್ಲ ಚಿನ್ನ ಬೆಳ್ಳಿ ಕೆಲಸದ ಇದರಲ್ಲಿ ಇದ್ದವರು. ಏನಾಯಿತು ಅಂದರೆ, ಹಾಗಾಗಿ ಏನಾಯಿತು ಅಂದರೆ, ಅವ್ರು ಕೆಲಸ ಮಾಡೋ ಒಂದು ಜಾಗದಲ್ಲಿ ಆ ರೇಡಿಯೋನ ಯಾವಾಗಲೂ ಇಟ್ಕೋತಾ ಇದ್ರು. ಇದು ನನಗೆ ಆ ರೇಡಿಯೋನೆಲ್ಲ ನೋಡಿದಾಗೆಲ್ಲ ಏನಿದು ನಮ್ಮ ತಂದೆಯವರು ಈ ಥರ ಮಾಡಿದಾರಲ್ಲ ಇದನ್ನ ಅಂಥೇಳಿ, ಅದು ಮಾಡಿರ್ತಕ್ಕಂಥ ಒಂದು ವಿಧಾನ ನೋಡಿಬಿಟ್ಟು ಆ ಸೌಂಡು ಅದನ್ನೆಲ್ಲ ಅವರು ಟೆಕ್ನಿಕಲಿ ಸ್ವಲ್ಪ ತುಂಬ ಆಸಕ್ತಿದಾಯಕ ಹೋಗಿತ್ತು. ಆ ರೇಡಿಯೋದಲ್ಲಿ ಬರ್ತಕ್ಕಂಥ ಹಾಡುಗಳು ಕೂಡ ಅಷ್ಟೇ ಕೇಳ್ತಾ ಇದ್ವು. ಹೇಗೆ ಅಂದರೆ 80ರ ದಶಕದ ಹಾಡುಗಳು ಅಂದರೆ ಕೇಳೋದಕ್ಕೆ ಅವತ್ತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೇಳ್ತಕ್ಕಂಥ ಹಾಡುಗಳು ನಿಜವಾಗ್ಲೂ ಎಷ್ಟೋ ಸುಂದರವಾಗಿದ್ವು. ಎಲ್ಲರೂ ಕೂಡ ಮನೆ ಮಂದಿಯೆಲ್ಲ ಹಾಡು ಈ ಚಲನಚಿತ್ರ ಗೀತೆಗಳು ಅಂತ ಬಂದಾಗೆಲ್ಲ ಮನೆ ಮಂದಿಯೆಲ್ಲ ಕಿವಿ ಎಲ್ಲ ಆ ಕಡೆನೂ ಹೋಗ್ತಾಯಿತ್ತು ಅಂಥ ಒಂದು ಕಾಲ. ಅದು ಏನಾಯಿತು ಅಂದರೆ, ನನಗೆ ಹಾಡುಗಳು ಬಂದಾಗೆಲ್ಲ ಹಾಡುಗಳ ಮೇಲೆ ಸ್ವಲ್ಪ ಗಮನ ಬಂತು. ಒಂದು ಸಂಗೀತ ಆಸಕ್ತಿ ಜಾಸ್ತಿ ಆಯಿತು. ಏನಿದು ಚಲನಚಿತ್ರ ಅಂದ್ರೇನು, ಸಂಗೀತ ಅಂದ್ರೇನು, ಈ ಚಲನಚಿತ್ರ ಗೀತೆಗಳು ಹೇಗಿದಾಗ್ತವೆ ಅನ್ನೋದು ಒಂದು ಆಸಕ್ತಿ ಜಾಸ್ತಿ ಬೆಳೀತಾ ಬಂತು. ಇದಾದಮೇಲೆ ನನಗೆ ನಾನು ಪ್ರೈಮರಿ ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ತಂದೆಯವರು ಆ ಕಡೆ ಈ ಕಡೆ ಸ್ವಲ್ಪ ಪಟ್ಟಣದ ಹತ್ತಿರದಲ್ಲಿ ಇರ್ತಕ್ಕಂಥ ಸಿಟಿಗಳಿಗೆ ಕೆಲಸಕ್ಕೆ ಹೋದಾಗೆಲ್ಲ ನನ್ನ ಬಿಲ್ಡಿಂಗ್ ಕೆಲಸಕ್ಕೆಲ್ಲ ಜೊತೆಲಿ ರಜೆರು ಹೋಗ್ತಾ ಇದ್ದೆ ಅವ್ರ ಜೊತೆಯಲ್ಲೆಲ್ಲ. ಹಾಗಾಗಿ ಏನಾಯಿತು ಅಂದರೆ, ಅದು ಆಸಕ್ತಿ ಸ್ವಲ್ಪ ಜಾಸ್ತಿ ಆಗಿ ಅಲ್ಲಿ ಹತ್ತಿರದಲ್ಲಿ ನಮ್ದು ಆ್ಯಕ್ಚುಲಿ ಹಿರೇಕೆರೂರು ತಾಲೂಕು ಆಗಿದ್ರು. ಈಗ ರಟ್ಟಹಳ್ಳಿ ತಾಲೂಕಿಗೆ ಸೇರ್ಪಡೆ ಆಗಿದೆ. ತಾಲೂಕು ಬೇರೆ ಆದಮೇಲೆ ನಮ್ಗೆ ಹತ್ತಿರದಲ್ಲಿ ಇರ್ತಕ್ಕಂಥ ತಾಲೂಕು ಅಂದರೆ ಹೊನ್ನಾಳಿ ಅಂತ ಬರುತ್ತೆ. ದಾವಣಗೆರೆ ಜಿಲ್ಲೆ ಮುಂಚೆ ಶಿವಮೊಗ್ಗ ಜಿಲ್ಲೆಯಲ್ಲಿತ್ತು, ಈಗ ದಾವಣಗೆರೆ ಜಿಲ್ಲೆಗೆ ಸೇರ್ಪಡೆ ಆಗಿದೆ. ನಮ್ಮೂರಿಂದ 14 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸಿಟಿಗೆ ನಾವು ಹೋಗಬೇಕಾಗಿತ್ತು. ಏನೇ ಒಂದು ಸಂತೆ ಬೇಕಾದರೂ ಹೋಗಬೇಕಾಗಿತ್ತು, ಯಾವುದಕ್ಕಾದರೂ ಒಂದು ಸಿನಿಮಾ ನೋಡಬೇಕು ಅಂದರೂ ಅದೇ ನಮ್ಗೆ ಹತ್ತಿರ ಆಗಿತ್ತು. ಹಾಗಾಗಿ ಅವ್ರ ಜೊತೆಲ್ಲ ನಾನು ಹೋದಾಗೆಲ್ಲ ಅವ್ರು ನನಗೆ ಫಸ್ಟ್ ಟೈಮ್ ನನಗೆ ಒಂದು ಸಿನಿಮಾ ಅಂತೇಳಿ ಕರ್ಕೊಂಡು ಹೋಗಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ನಡೆಸಿದಂಥ ಒಂದು ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ ಕರ್ಕೊಂಡು ಹೋಗಿದ್ರು. ಆ ಸಿನಿಮಾ ನಾನು ನೋಡಿದಾಗ ನನಗೆ ಅನಿಸಿದ್ದು, ಏನಿದು ಇಷ್ಟೊಂದು ಅಮೋಘವಾಗಿದೆಲ್ಲ ಇದು ಅಂತ ಹೇಳ್ಬಿಟ್ಟು ನನಗೆ ಅವತ್ತು ಬಂದಾಗೆಲ್ಲ ಹಾಡುಗಳು ಕೇಳಿದಾಗೆಲ್ಲ ರಾತ್ರಿ ಮತ್ತು ನಾನು ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋದಾಗೆಲ್ಲ ಅದು ಗುನುಗ್ತಾ ಇತ್ತು ಹಾಡುಗಳೆಲ್ಲ. ಆಗ ನಿಮ್ಮ ವಯಸ್ಸು ಎಷ್ಟಾಗಿತ್ತು? ಆಗ ನಾನು ಪ್ರಾಥಮಿಕ ಶಾಲೆಯಲ್ಲಿ ನಾನು ಆ್ಯಕ್ಚುಲಿ 6ನೇ ಕ್ಲಾಸ್ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 12ನೇ ವರ್ಷ. ಅಂದರೆ ನಿಮ್ಮ ಮೊದಲನೇ ಚಿತ್ರ ಭಕ್ತ ಪ್ರಹ್ಲಾದ. ಅವತ್ತೇ ನೀವು ಸಿನಿಮಾ ಅಂದ್ರೆ ಏನು ಅಥವಾ ಫಿಲಂ ಅಂತ ನೋಡಿದವ್ರು ನೀವು? ಅವತ್ತೇ ಮೊದಲನೇ ಪಿಕ್ಚರ್ ಅಂತ ನೋಡಿದ್ದೆ, ಮೊದಲನೇ ಸಿನಿಮಾ ನಾನು ಅದು ಭಕ್ತ ಪ್ರಹ್ಲಾದ ಸಿನಿಮಾನೇ ನಾನು ನೋಡಿ ನಿಮ್ಮ ಮೊದಲನೇ ಚಿತ್ರ. ಆ ಸಿನಿಮಾ ನೋಡಿ ಬಂದಾದ್ಮೇಲೆ ಅವ್ರು ಪುನೀತ್ ರಾಜ್ಕುಮಾರ್ ಆಡ್ತಕ್ಕಂಥ ಒಂದು ಇದು ಯಾವುದು ಸುಮಾರು ಹಾಡುಗಳು ಬರುತ್ತೆ ಅದರಲ್ಲಿ. ಆ ಥರದ ಶ್ಲೋಕಗಳು, ಆಮೇಲೆ ನಾರಾಯಣ ನಮೋ ನಮೋ ನಾರಾಯಣ ಅಂತ ಬರ್ತಕ್ಕಂಥ ಹಾಡಾಗಿರ್ಬೋದು, ಇದೆಲ್ಲ ಒಂಥರ ನಮಗೆ ಗುನುಗ್ತಾ ಇತ್ತು. ಈಗಲೂ ಕೂಡ ಹಾಡುಗಳು ಅಷ್ಟೊಂದು ಸುಂದರವಾಗಿ ತುಂಬ ಚೆನ್ನಾಗಿದ್ದಾವೆ. ಅದು ನನಗೆ ಆಸಕ್ತಿ ಬಂದು ನಾನು ಸ್ಕೂಲಲ್ಲೆಲ್ಲ ಈ ಹಾಡೋದಕ್ಕೆಲ್ಲ ಕರೆದಾಗೆಲ್ಲ ನಾನು ಆ ಹಾಡನ್ನೇ ಹಾಡ್ತಾ ಇದ್ದೆ. ಹಾಗಾಗಿ ನನಗೆ ಅಲ್ಲಿ ಸ್ಕೂಲಲ್ಲೆಲ್ಲ ನಮ್ಮ ಮೇಷ್ಟ್ರುಗಳು ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಏನು ಇಷ್ಟು ಇಂಪಾಗಿ ಹಾಡ್ತಾ ಇದ್ದಾನೆ ಇವನು ಅಂತ.
ಸೊ ಅದೇನೋ ಗೊತ್ತಿಲ್ಲ ನಮಗೆ ಅವಾಗ ಸಂಗೀತನೇ ಗೊತ್ತಿಲ್ಲ. ಆದರೂ ಯಾವುದೋ ಒಂದು ಶ್ರುತಿಯನ್ನು ಇಟ್ಕೊಂಡೇ ನಾವು ಅದನ್ನು ಅಷ್ಟು ನೀಟಾಗಿ ಕಂಪ್ಲೀಟಾಗಿ ಹಾಡ್ತಾ ಇದ್ವಿ. ಸೊ ಇದೆಲ್ಲ ಏನಾಗಿತ್ತು ಅಂದರೆ ನಮ್ಮ ಸ್ನೇಹಿತರು ಮತ್ತು ಅವ್ರ ಜೊತೆಲೆಲ್ಲ ಒಂಥರ ಏನೋ ಒಂಥರ ಖುಷಿ ವಿಚಾರ ಆಗಿತ್ತು, ಚೆನ್ನಾಗಿ ಹಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಇದೆಲ್ಲ ನನಗೆ ಹಾಗೆ ಬೆಳೀತಾ ಬಂತು. ಅದ್ರ ಜೊತೆಗೆ ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಪ್ರೈಮರಿ ಸ್ಕೂಲಲ್ಲಿ ಇರಬೇಕಾದ್ರೆ ಈ ಸರ್ವಜ್ಞನ ವಚನಗಳನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೆ. ಸೊ ಅದಕ್ಕೆಲ್ಲ ನನಗೆ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ಅವಾರ್ಡ್ ಕೊಟ್ಟಿದ್ದರು. ಸೊ ಪಕ್ಕದ ಇದಕ್ಕೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಸರ್ವಜ್ಞ ಅವರು ನಮ್ಮ ತಾಲೂಕಿನವರೇ, ಅವರು ಹಿರೇಕೆರೂರು ತಾಲೂಕಿನಲ್ಲಿ, ಅವರು ಹುಳೂರು ಅಂತೇಳಿ ಹುಟ್ಟಿದ್ದು. ಸೊ ಹಾಗಾಗಿ ಅದು ಒಂದು ನಮಗೆ ಆ ವಚನಗಳು, ಒಂದು ಈ ಜಾನಪದ ಹಾಡುಗಳು ಇದೆಲ್ಲ ಸ್ವಲ್ಪ ಅದ್ರ ಜೊತೆನೂ ಇತ್ತು. ಜೊತೆಗೆ ಸಂಗೀತ ಇದ್ರ ಜೊತೆಗೆ ಸಿನಿಮಾದ್ದು ಸ್ವಲ್ಪ ನನಗೆ ಜಾಸ್ತಿ ಬೆಳೀತಾ ಬಂತು. ಸೊ ಈ ಸಿನಿಮಾ ಆಸಕ್ತಿ ನನಗೆ ಜಾಸ್ತಿ ಆಗ್ತಾ ಹೇಗಾಯ್ತು ಅಂದರೆ, ನಾನು ಬೆಂಗಳೂರಿಗೆ ಯಾವಾಗ ಬಂದಾದಾಗಿನಿಂದ ನಾನು ಇಲ್ಲಿ ಜೀವನೋಪಾಯಕ್ಕೆ ಮತ್ತೆ ನಾನು ಏನೇನೋ ಕೆಲಸಗಳು ಮಾಡೋದಕ್ಕೆ ಬೆಂಗಳೂರು ಬಂದಿದ್ದೇನಕ್ಕೆ ನೀವು ಹೇಳ್ತೀನಿ. ನಾನು ಬೆಂಗಳೂರಿಗೆ ಬಂದಿದ್ದೇನೆಂದರೆ, ನಾನು ಆಫ್ಟರ್ PUC ಆದಮೇಲೆ ಮನೇಲೆಲ್ಲ ತುಂಬ ಕಷ್ಟ, 6 ಜನ ನಾವು ಮಕ್ಕಳು. ಸೊ ಹಾಗಾಗಿ ಏನಾಗೋದಂದರೆ 6 ಜನ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಆಗ್ತಾ ಬಂತು. ನೀವು ನಾನು ಆ್ಯಕ್ಚುಲಿ 4ನೇವನು. 6 ಜನ ಮಕ್ಕಳಲ್ಲಿ 4 ಜನ ಹೆಣ್ಮಕ್ಳು, ಮಧ್ಯೆ ನಾನು ನಮ್ಮ ಅಣ್ಣ 2 ಗಂಡು ಮಕ್ಕಳು. ಸೊ ಹಾಗಾಗಿ ಏನಾಯಿತು ಅಂದರೆ, ನಮ್ಮ ತಂದೆಯವ್ರಿಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಾ ಬಂತು ಕೊನೆಯಲ್ಲಿ. ಸೊ ಅದು ಒಂದು ತೊಂದರೆಯಿಂದ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಅಣ್ಣ ಆಲ್ರೆಡಿ ಮುಂಚೆ ಬೆಂಗಳೂರಿಗೆ ಹೋಗಿದ್ರು. ಸೊ ನಾನು ಕೂಡ ನನಗೆ ಓದಬೇಕು ಅನ್ನೋ ಆಸಕ್ತಿ, ಜೊತೆಗೆ ಚಿತ್ರರಂಗದ ಆಸಕ್ತಿನೂ ಇತ್ತು ಸ್ವಲ್ಪ ಮನಸ್ಸಲ್ಲಿ. ಆಮೇಲೆ ಓದೋಣ ಅಂತ ಹೋದರೆ ನಾನು PUC ಯಾಕೆ ಮಾಡ್ಕೊಂಡು ಬಂದಿದ್ದೆ. ಮತ್ತು ಮುಂದೆ ಹೋಗೋಣ ಡಿಗ್ರಿ ಅಂದರೆ ಅದು ಕಷ್ಟ ಆಯಿತು. ಮೊದಲೇ ಬೆಂಗಳೂರು ನಗರದಲ್ಲಿ ಜೀವನ ಮಾಡೋದೇ ಕಷ್ಟ ಇದೆ. ಸೊ ಹಾಗಾಗಿ ನಮ್ಮ ಅಕ್ಕನವ್ರ ಮನೆಗೆ ಬಂದು ನಾವು ಸೆಟ್ಲಾಗಿದ್ವಿ. ಇಲ್ಲಿ ಬಂದು ಅಕ್ಕ ಮನೇಲಿ ಇದ್ಕೊಂಡು ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಬಂದಮೇಲೆ ನಮ್ಮ ಅಣ್ಣವ್ರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. ನಾನೊಬ್ಬರು ಚಿತ್ತೂರವ್ರೊಬ್ರು ಕಾಂಟ್ರಾಕ್ಟ್ರ್ ಜೊತೆ ನಾನು ಕೆಲಸಕ್ಕೆ ಸೇರಿಕೊಂಡು, ಇಂಟೀರಿಯರ್ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರು ಅವರು. ಆವತ್ತಿನ ಕಾಲದಲ್ಲಿ ಈ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಬೆಂಗಳೂರಿಗೆ ಆಗ್ತಾನೆ ಕಾಲಿಡ್ತಾಯಿದ್ವು ಅಂತ ಒಂದು ಕಾಲ, 2000 ಇರ್ಬೋದು ಮೋಸ್ಟ್ಲಿ ಆವಾಗ. ಸೊ ಆ ಥರದ ಟೈಮಲ್ಲಿ ನಾನು ಇಂಟೀರಿಯರ್ ಕೆಲಸಕ್ಕೆ ಸೇರಿಕೊಂಡಾಗ ಅದು ಏನಾಯಿತು ಅಂದರೆ, ನನಗೆ ಫಸ್ಟ್ ಬಿಸ್ನೆಸ್ ಕಡೆ ಜಾಸ್ತಿ ನನಗೆ ಗಮನ ಬೆಳೀತಾ ಬಂತು. ಅದ್ರ ಜೊತೆ ಓದಬೇಕು ಅನ್ನೋದು ನನಗೆ ಆಸಕ್ತಿ ಇತ್ತು. ಅಲ್ಲಿಗೆ ನಾನು PUC ಆದಮೇಲೆ ಮತ್ತೆ 1 ವರ್ಷ ಓದೋಕ್ಕೆ ಆಗಲಿಲ್ಲ. ಸೊ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಸಕ್ತಿ ಇತ್ತು, ಇಂಜಿನಿಯರಿಂಗೂ ಆಗಲಿಲ್ಲ. ಕೊನೆಗೆ ಏನು ಮಾಡಿದೆ ಅಂದರೆ, ನನ್ನ ಜಯನಗರದ ಹತ್ರ ಇರೋ ಒಂದು RV ರೋಡಲ್ಲಿ ವಿಜಯ್ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ಅಲ್ಲಿಗೆ ನಾನು ಅಡ್ಮಿಷನ್ ಮಾಡಿ ವಿಜಯ್ ಈವ್ನಿಂಗ್ ಕಾಲೇಜಲ್ಲಿ ವಿಜಯ್ ಈವ್ನಿಂಗ್ ಕಾಲೇಜಲ್ಲಿ ನನ್ನ ಜೀವನವನ್ನು ಬದಲಾಯಿಸಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ವಿಜಯ ಈವ್ನಿಂಗ್ ಕಾಲೇಜ್. ನಾನು 95-96ರಲ್ಲಿ ಅಲ್ಲಿ ಅಡ್ಮಿಷನ್ ಮಾಡಿಸಿದಾಗ, ಸೊ ಆಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಇಂಟೀರಿಯರ್ ಸ್ವಲ್ಪ ಕೆಲಸ ಎಲ್ಲ ಕಲ್ತ್ಕೊಂಡಿದ್ದೆ. ಅಂದರೆ ಅವಾಗ ನೀವು ಸ್ವಲ್ಪ ಆರ್ಥಿಕ ತೊಂದರೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಿ ಮತ್ತೆ ನೀವು ಶುರು ಮಾಡಿ? ಹೌದು, 1 ವರ್ಷ ನನಗೆ ತುಂಬ ಕಷ್ಟ ಆಯಿತು ಹೋಗೋಕ್ಕೆ. ಏನು ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಬಂದರೆ ಜೀವನ ಇಲ್ಲಿ ಮಾಡೋದು, ಕಾಲೇಜ್ಗೆ ಎಲ್ಲಿ ಹೋಗೋದು. ಮತ್ತು ತಂದೆ ನೋಡಿದರೆ ಊರಲ್ಲಿ ಹಾಸಿಗೆ ಹಿಡಿದಿದ್ದಾರೆ, ಸೊ ತಾಯಿ ನೋಡಿದರೆ ಏನು ಮಾಡೋಕ್ಕಾಗುತ್ತೆ. ಅಲ್ಲ, ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಅವ್ರು ಯಾರು ನಿಮಗೆ ಮಾರ್ಗದರ್ಶನ ನೀಡಲಿಲ್ವಾ? ನಮ್ಮ ಅಕ್ಕ ಅವರು ಪಾಪ ಅವರು ಹೊಸದಾಗಿ ಬಂದಿದ್ರು, ಅವ್ರ ಜೀವನ ನೋಡ್ಕೊಳ್ಳೋಕ್ಕೆ ಸರಿ ಹೋಗೋದು. ನಮ್ಮ ಅಣ್ಣನೂ ಕೂಡ ಇನ್ನೂ ಆಗ್ತಾನೆ ಹೊಸಬ ಅವನು. ಸೊ ಅವನ ಒಂದು ಇದರಿಂದನೇ ನಾನು ಬೆಂಗಳೂರಿಗೆ ಬರಬೇಕಾಯ್ತು. ಕೊನೆಗೆ ನನಗೆ ಏನಂದರೆ, ಈ ಸಿನಿಮಾ ಆಸಕ್ತಿನೂ ಒಂದು ಕಡೆ ಇದ್ದಿದ್ದು, ಜೊತೆಗೆ ಓದಬೇಕು ಅನ್ನೋದು, ಮತ್ತು ಜೊತೆಗೆ ಜೀವನ ಕಟ್ಕೋಬೇಕಲ್ಲ ಹೊಸದಾಗಿ. ಜೀವನ ಕಟ್ಕೋಬೇಕು, ಊರಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ನೋಡ್ಕೋಬೇಕು. ಮತ್ತು ಇನ್ನೂ ನನಗಿಂತ ಚಿಕ್ಕವರಿಬ್ಬರು ತಂಗಿಯಂದ್ರಿದ್ದು, ಅವರ ಒಂದು ಇದನ್ನ ಜವಾಬ್ದಾರಿಯಲ್ಲಿ ನೋಡ್ಕೋಬೇಕು. ಇದೆಲ್ಲ ನನಗೆ ತುಂಬ ಕಷ್ಟ ಆಗ್ತಾವಂತ. ಸೊ ಹಂಗಾಗಿ ನಾನೇನು ಮಾಡಿದೆ, ಇದು ಕೆಲಸ ಚೆನ್ನಾಗಿ ಕಲ್ತ್ಕೊಂಡಿದ್ದೆ. ಅವರು ನಮ್ಮ ಚಿತ್ತೂರು ಕಡೆ ಕಾಂಟ್ರಾಕ್ಟರ್ ತುಂಬ ಅವರು ನನಗೆ ಭಾಳಷ್ಟು ಎಜುಕೇಷನ್ ಮಾಡುವಾಗ ಭಾಳ ಸಪೋರ್ಟ್ ಮಾಡಿದರು. ನಾನು ಫಸ್ಟ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಾನು MG ರೋಡು ಮತ್ತು ಮಾರ್ಕೆಟ್ಗಳಲ್ಲೆಲ್ಲ ಜ್ಯುವೆಲರಿ ಶೋರೂಮ್ಸ್ ಮಾಡ್ತಾಯಿದ್ದೆ, ಸಾಫ್ಟ್ವೇರ್ ಕಂಪ್ನಿಗಳು ಮಾಡ್ತಾಯಿದ್ದೆ. ನೀವು ಕಾರ್ಪೊರೇಟರ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಚಿನ್ನ ಬೆಳ್ಳಿ ನಮ್ಮ ತಂದೆ ಮಾಡ್ತಾ ಇದ್ದಾರೆ? ನಮ್ಮ ತಾತ ಅವ್ರು ಮಾಡ್ತಕ್ಕಂಥ. ನೀವು ಕಾರ್ಪೊರೇಟರ್ ವರ್ಕ್ ಎಲ್ಲ ಕಲ್ತಿದ್ರಿ? ನಿಮ್ಮ ತಂದೆ ಜೊತೆಗೆ ನಿಮ್ಮ ಊರಲ್ಲೇ ಅದನ್ನೆಲ್ಲ? ನಾನೇನು ಕಲ್ತಿಲ್ಲ. ನಾನು ಆಕ್ಚುಲಿ ಊರಲ್ಲಿ ಇರುವಾಗೆಲ್ಲ ನಮ್ಮ ಸ್ನೇಹಿತರ ಜೊತೆ ತೋಟದ ಕೆಲಸ ಮಾಡೋದು, ಜಮೀನ್ ಕೆಲಸ ಮಾಡೋದು, ದನ ಕಾಯೋದು. ಸೊ ಈ ಥರದ್ದೆಲ್ಲ ನಾನು ಅಭ್ಯಾಸ ಇತ್ತು. ಅದರಲ್ಲಿ ಕೂಡ ಚೆನ್ನಾಗಿ ನಾನು ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿದ್ದೆ ಊರಲ್ಲಿ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ನಂದು ಜೀವನದ ಒಂದು ಇದೆ. ಈಗ ನೀವು ಬಂದವರು ನೀವು ಅಲ್ಲಿ ಅವ್ರ ಹತ್ರ ಇಂಟೀರಿಯರ್? ಹೌದು, ಅವ್ರು ಕೆಲಸಕ್ಕೆ ದೊಡ್ಡ ಅವರು ಕಾಂಟ್ರಾಕ್ಟರ್ ಆಗಿದ್ರು. ಅಷ್ಟೊತ್ತಿಗಾಗಲೇ ಅವ್ರು ಯಾವ ಮಟ್ಟಕ್ಕೆ ಅಂದರೆ ಸುಮಾರು ಒಂದು 100 ಜನ ಕೆಲಸಗಾರನ ಇಟ್ಕೊಂಡಿದ್ರು. ಅದರಲ್ಲಿ ನಾನು ಒಬ್ಬ. ಸೊ ನನಗೆ ಏನಾಯ್ತು ಅಂದರೆ, ನಾನು ಅವ್ರಿಗೆ ನನ್ನ ಎಜುಕೇಷನ್ ಬಗ್ಗೆ ಹೇಳಿದೆ, ಸರ್ ನಾನು ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ, ನನಗೆ ಸ್ವಲ್ಪ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಅವರು ತುಂಬ ಹೆಲ್ಪ್ ಮಾಡಿದ್ರು ಪಾಪ. ಅವ್ರು ನನಗೆ ಒಂದು
ಏನು ಮಾಡಿದರು ಅಂದರೆ ಒಂದು ಯಾವುದೋ ಜ್ಯುವೆಲರಿ ಶೋರೂಮ್ ಕೆಲಸ ಮಾಡಬೇಕಾದ್ರೆ ಒಂದು ಮಾರ್ವಾಡಿದೊಂದು ಒಂದು ಸೈಕಲ್ ಇತ್ತು. ಆ ಸೈಕಲ್ಲಿಂದನೇ ನನ್ನ ಜೀವನದ ಭಾಳಷ್ಟು ಬದಲಾವಣೆಗಳಾಗ್ತವೆ. ಒಬ್ಬ ಮಾರ್ವಾಡಿ ಕೊಟ್ಟಿರ್ತಕ್ಕಂಥ ಒಂದು ಸೈಕಲ್ಲು ನನಗೇನಾಯ್ತು ಅಂದರೆ, ಸರ್ ಈ ಥರ ಒಂದು ಸೈಕಲ್ ಇದೆಯಲ್ಲ ಅದು ನನಗೆ ಕೊಡಿಸಿ, ನಾನು ಕಾಲೇಜ್ಗೆ ಹೋಗಿ ಬರೋಕ್ಕೆ ತೊಂದರೆ ಆಗುತ್ತೆ, ಬಸ್ಸಲ್ಲಿ ಹೋಗಿ ಬರೋದಕ್ಕೆಲ್ಲ ಲೇಟ್ ಆಗುತ್ತೆ, ಇದಕ್ಕೆ ಆಯ್ತು ನಾನು ಹೇಳ್ತೀನಿ ಅವರಿಗೆ ತೊಗೊಳ್ಳಿ ಅಂತೇಳಿ. ಪಾಪ ಅವರು ಒಳ್ಳೆಯವರು, ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಹೇಳಿದಕ್ಕೋಸ್ಕರ ಅವ್ರ ಸೈಕಲ್ನ ಆವತ್ತಿನ ಕಾಲಕ್ಕೆ ಒಂದು 250 ಎಷ್ಟು ದುಡ್ಡು ಕೊಟ್ಟಿದ್ದೆ ನಾನು. ಸೊ ಅದು ಕೊಟ್ಟಾದಮೇಲೆ ನಾನು ಹೆಚ್ಚು ಕಡಿಮೆ 1 ವರ್ಷ ನಾನು ಆ ಸೈಕಲೆಲ್ಲ ಓಡಾಡಿ ನಾನು ಫಸ್ಟ್ ಇಯರ್ ಡಿಗ್ರಿನ ಕಂಪ್ಲೀಟ್ ಮಾಡಿದೆ. ಸೊ ಅದಾದಮೇಲೆ ಆ ಸೈಕಲಿಂದ ಸ್ವಲ್ಪ ಅದು ಹಳೆ ಸೈಕಲ್ ಆಗಿದ್ದರಿಂದ ರಿಪೇರಿ ಇದೆಲ್ಲ ಬರ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಮತ್ತು ಸೆಕೆಂಡ್ ಇಯರ್ ಟೈಮ್ಗೆ ನಾನು ಮತ್ತೆ ಒಂದು ಅಟ್ಲಾಸ್ ಸೈಕಲ್ನ, ಅವಾಗೆಲ್ಲ ಅಟ್ಲಾಸ್ ಅಂದರೆ ತುಂಬ ಆವತ್ತಿನ ಕಾಲದಲ್ಲಿ ತುಂಬ ಫೇಮಸ್ ಸೈಕಲ್. ಸೊ ಆ ಸೈಕಲ್ನ ನಾನೊಂದು ಹೊಸದಾಗಿ ತೊಗೊಂಡಿದ್ದೆ. ಆ ಸೈಕಲ್ ಆದಮೇಲೆ ಅದರಲ್ಲಿ ಸುಮಾರು ಒಂದು ಫೈನಲ್ ಇಯರ್ ಡಿಗ್ರಿ ಅಷ್ಟೊತ್ತಿಗೆ ನಾನು ಅದನ್ನು ಓಡಿಸ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು ಕೂಡ ಸಣ್ಣ ಪುಟ್ಟ ಕೆಲಸ ಬೇರೆಯವ್ರ ಜೊತೆ ಬೇರೆಯವರು ಕರೆದಾಗೆಲ್ಲ ಹೋಗಿ ಮಾಡ್ತಾ ಇದ್ನಲ್ಲ, ನನಗೆಲ್ಲ ಒಂದು ಕಡೆ ಧೈರ್ಯ ಬಂತು, ನಾನು ಕಾಂಟ್ರಾಕ್ಟಾಗಿ ಕೆಲಸ ಮಾಡ್ಬೋದು ಮುಂದೆ ಅಂತ. ಸೊ ನಾನೇನು ಮಾಡಿದೆ, ಅವ್ರ ಜೊತೆ ಮಾಡ್ತಾ ಇರಬೇಕಾದ್ರೆ ಯಾವುದಾದ್ರೂ ಕೆಲಸ ಬಂದಾಗ ಅವ್ರು ಕೇಳಿಬಿಟ್ಟೆ ಮಾಡ್ತಾಯಿದ್ದೆ. ಸೊ ಆಯ್ತು ಮಾಡು ಅಂತೇಳಿ ಅವರು, ಯಾಕೆಂದರೆ ನಾನು ಓದ್ತಾ ಇದ್ದೀನಿ, ನನ್ನ ಕಷ್ಟ ಇದೆ ಅನ್ನೋದು ಗೊತ್ತಿತ್ತಲ್ಲ, ಹಾಗಾಗಿ ಅವರು ಸಪೋರ್ಟ್ ಮಾಡಿದರು, ಪ್ರೋತ್ಸಾಹ ಖಂಡಿತ ಮಾಡಿದರು. ಅದಾದಮೇಲೆ ನಾನು ಫೈನಲ್ ಇಯರ್ ಡಿಗ್ರಿ ಇರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ನಾನು ಅವಾಗ ಸೈಕಲೆಲ್ಲ ತುಳಿದು ಬೆಂಗಳೂರಲ್ಲಿ ನಾನು ನಿಜವಾಗ್ಲೂ ಅಷ್ಟು ಕಾರು ಓಡಿಸಿಲ್ಲ, ಏನಿಲ್ಲ, ಬೈಕ್ಗಳು ಓಡಿಸಿಲ್ಲ, ಸೈಕಲನ್ನು ತುಂಬ ಓಡಾಡಿದ್ದೀನಿ. ಬೆಂಗಳೂರಿನ ಒಂದು 98% ಭಾಗಗಳಲ್ಲಿ ಸೈಕಲ್ ಸುತ್ತಿರೋ ಒಂದು ಅನುಭವ ಇದೆ ನನಗೆ. ಸೊ ಯಾಕಂದರೆ ನಮ್ಮದು ಫೀಲ್ಡ್ ವರ್ಕ್, ಕನ್ಸ್ಟ್ರಕ್ಷನ್ನು ಅದರಲ್ಲೆಲ್ಲ ಹೋಗ್ತೀವಲ್ಲ, ಸೊ ಎಲ್ಲ ಕಡೆ ಓಡಾಡಬೇಕು, ಹಾಗಾಗಿ ನನಗದು ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಸೊ ಅದಾದಮೇಲೆ ನನಗೆ ಒಂದು ದಿವಸ, ಸರ್ ನನಗೆ ಸುಸ್ತಾಗ್ತಾ ಇದೆ ತುಂಬಾ ಡೈಲಿ ಸೈಕಲಲ್ಲಿ, ಯಾಕೆಂದರೆ ನಾನು ಮುಂಚೆ ನಾವು ಬೆಂಗಳೂರಿಗೆ ಬಂದಾಗ BTM ಲೇಔಟ್ ಹತ್ರ ಇದ್ದಿದ್ದು ಮನೆ. ಸೊ ಅಲ್ಲಿಂದ ನಾವು MG ರೋಡಿಗೆ ಕೆಲಸಕ್ಕೆ ಹೋಗಿ MG ರೋಡಿಂದ ಮತ್ತೆ ಮಾರ್ಕೆಟಿಗೆ ಬಂದು, ಮಾರ್ಕೆಟಿಂದ ಮತ್ತೆ ನಾನು ವಿಜಯ ಕಾಲೇಜಿಗೆ ಬರಬೇಕಾಗಿತ್ತು, RV ರೋಡ್ ಹತ್ರ. ಆ ವಿಜಯ ಕಾಲೇಜಿಂದ ಮತ್ತೆ ನಾನು ಕಂಪ್ಲೀಟ್ 5:30 ಕಾಲೇಜು, 5:30 ಕಾಲೇಜ್ ಮುಗಿಸ್ಕೊಂಡು ನಾನು ಹೆಚ್ಚು ಕಡಿಮೆ ಒಂದು 9:30ವರೆಗೂ ಕಾಲೇಜ್ ಇರೋದು. 9:30 ಆದಮೇಲೆ ನಾನು ಮನೆಗೆ ಹೋಗಿ ಸೇರೋ ಅಷ್ಟೊತ್ತಿಗೆ 10:30 ಆಗೋದು. ಸೊ ಇದೆಲ್ಲ ಆಗಿ ನನಗೆ ಏನಾಗೋದು ಅಂದರೆ, ಪ್ರತಿ ದಿವಸ ನಾನು ತುಂಬ ಸಣ್ಣ ಆಗ್ತಾ ಬಂದಿದ್ದೆ. ಬಟ್ ಫಿಸಿಕಲಿ ಚೆನ್ನಾಗಿದ್ದೆ ನಾನು, ಬಟ್ ಸಣ್ಣ ಆಗೋದು ಅದೆಲ್ಲ ನೋಡಿ ಮನೆಯಲ್ಲೆಲ್ಲ ಬೈತಾಯಿದ್ರು. ಆ ಟೈಮಲ್ಲಿ ನಮ್ಮವ್ರು ಯಾರೋ ದಾವಣಗೆರೆಯಲ್ಲಿ ಒಬ್ಬರು ನೆಂಟರು ಬಂದಿದ್ದರು, ನಾನು ಏನೋ ಒಂದು ಇದಕ್ಕೆ ಬಂದಾಗ ನಾನು ಕಾಲೇಜ್ ಬಂದಮೇಲೆ ನೋಡಿದರು, ಏನಪ್ಪ ನೀನು ಕಾಲೇಜು ಕೆಲಸ ಅಂದ್ಕೊಂಡು ಹಿಂಗಾಗ್ಬಿಟ್ಟಿದೆಯಲ್ಲ ಅಂತೇಳಿ ಬೈದರು. ಅದಾದಮೇಲೆ ದಾವಣಗೆರೆಯಲ್ಲಿ ನಿನಗೊಂದು ಲೂನಾ ಇದೆ ಕೊಡಿಸ್ತೀನಿ ಕೊಡೋ ಅಂತ ಹೇಳಿದರು. ನೋಡಿ ಹೇಗಿದೆ ಜೀವನ. ಒಂದು ಮಾರೋಡಿ ಸೈಕಲಿಂದ ನನಗೆ ಅಟ್ಲಾಸ್ ಸೈಕಲ್ ತೊಗೊಳ್ಳೋ ಶಕ್ತಿ ಬಂತು. ಅದಾದಮೇಲೆ ಲೂನಾ ಕೊಡಿಸ್ತೀನಿ ಅಂತ ಇವ್ರು ಬಂದರು. ಈ ಲೂನಾಕ್ಕೆ ಏನಾಯಿತು ಅಂದರೆ, ನಾನು ಇಲ್ಲಮ್ಮ ನನ್ನ ಹತ್ರ ಲೂನಾ ತಗೊಳ್ಳೋಷ್ಟು ದುಡ್ಡೆಲ್ಲಿದೆ, ಪೆಟ್ರೋಲ್ ಗಾಡಿ ಅಂದರೆ ನಮ್ಗೆ ಗೊತ್ತೇ ಇಲ್ಲ ಅಂದೆ. ಆವತ್ತಿನ ಕಾಲದಲ್ಲೆಲ್ಲ ಪೆಟ್ರೋಲ್ ಗಾಡಿ ಓಡಿಸೋದು ಅಂದರೆ ಒಂದು ಹೆಲಿಕಾಪ್ಟರ್ ಮೇಲೆ ಹೋದಷ್ಟು ಖುಷಿ. ಕೊನೆಗೆ ಅವ್ರೇನು ಹೇಳಿದರು, ಇಲ್ಲ ನೀನು ದಾವಣಗೆರೆಗೆ ಬಾ ಒಂದ್ಸರಿ, ಅಲ್ಲಿ ನಮ್ಮ ಮನೆ ಪಕ್ಕ ಒಬ್ಬ ಕನ್ಸಲ್ಟೆಂಟ್ ಇದ್ದಾರೆ, ಒಂದು ಲೂನಾ ಕೊಡಿಸ್ತೀನಿ ನಿನಗೆ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಅವರ ಅತ್ತೆಯವರು ಅವರ ಮಾತು ನಮ್ಮ ಮೇರೆಗೆ ಹೋದ್ಮೇಲೆ ನಾನು ನೋಡ್ಕೊಂಡು ಬಂದಾದಮೇಲೆ ನನ್ನ ಹತ್ರ ತಗೊಳಕ್ಕೆ ಹಣ ಇರಲಿಲ್ಲ ಅಷ್ಟೊಂದು. ಕೊನೆಗೆ ಮತ್ತೆ ನಮ್ಮ ಚಿತ್ತೂರು ಕಾಂಟ್ರಾಕ್ಟರ್ ಇದ್ರಲ್ಲ ಗಣೇಶ್ ಅಂತ ಅವ್ರ ಹತ್ರ ಹೋದೆ. ಸರ್ ಈ ಥರ ಒಂದು ಲೂನಾ ಇದೆ, ನನಗೆ ತುಂಬ ಕಷ್ಟ ಆಗ್ತಾಯಿದೆ ಸುತ್ತಕ್ಕೆಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಅವರು ಆವತ್ತಿನ ಕಾಲದಲ್ಲಿ ಅದಕ್ಕೆ ಒಂದು 3,500 ರೂಪಾಯಿ ಲೂನಾ ಬೆಲೆ. ಸೆಕೆಂಡ್ ಹ್ಯಾಂಡ್ ಅದು ಚೆನ್ನಾಗಿತ್ತು, ಡಬಲ್+ ಏನೋ ಅಂತಾರೆ ಅದಕ್ಕೆ. ಸೊ ಕೊನೆಗೆ ಆ ಲೂನನ್ನ ಅವರು ನನಗೆ ತಗೊಳ್ಳೋದಕ್ಕೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಅವತ್ತು 3,500 ಅವರೇ ಕೊಟ್ಟರೆ? ಹೌದು, 3,500 ಹಣ ಕೊಟ್ಟರು. ಹಣ ಕೊಟ್ಟಾದ್ಮೇಲೆ ಖರ್ಚಿಗೆಲ್ಲ ನಮ್ಮ ಹತ್ರ ಸಣ್ಣ ಪುಟ್ಟ ವಾರ ಪೇಮೆಂಟ್ ಕೊಡ್ತಿದ್ರು, ಅದರಲ್ಲೇ ನಾವು ಇದು ಮಾಡ್ಕೊಂಡು ಹೋಗಿ ಮೇಂಟೈನ್ ಆಗ್ತಾಯಿತ್ತು. ಕೊನೆಗೆ ದಾವಣಗೆರೆಗೆ ಆ ಲೂನ ನೋಡೋದಕ್ಕೆ ನಮ್ಮ ಅಣ್ಣನ ಕಳಿಸಿದೆ ಫಸ್ಟ್. ಅವನು ಹೋಗ್ಬಿಟ್ಟು, ಇಲ್ಲ ಅದು ನೋಡ್ಕೊಂಬರ್ತೀನಿ ಅಂತ, ಯಾಕಂದ್ರೆ ನನಗೆ ಸ್ವಲ್ಪ ಓಡಿಸೋದೆಲ್ಲ ಸಣ್ಣ ಪುಟ್ಟ ಗೊತ್ತಿತ್ತು. ನಾನು ಇನ್ನೂ ಸೈಕಲಲ್ಲಿ ಓಡಾಡಿದ್ದೆ, ನಾನು ಗಾಡಿ ಹತ್ತಿರಲಿಲ್ಲ ಇದ್ರದ್ದೆಲ್ಲ. ಕೊನೆಗೆ ಅವನು ಅದು ಲೂನನ್ನು ನೋಡ್ಕೊಂಬಂದಾದ್ಮೇಲೆ, ಇಲ್ಲ ಕೊನೆಗೆ ಚೆನ್ನಾಗಿದೆ ನೀನು ತಗೋ ಅಂತಂದು ಹೇಳ್ತಾ. ಆಮೇಲೆ ನಾನು ಒಂದು ವಾರ ಬಿಟ್ಟು ಮತ್ತೆ ಹಣನೆಲ್ಲ ರೆಡಿ ಮಾಡ್ಕೊಂಡು ಹೋಗಿ, ಸೊ ನಾನು ಅವ್ರಿಗೆ ಕೊಟ್ಬಿಟ್ಟು ಆ ಲೂನನ್ನು ತೊಗೊಳಕ್ಕೆ ಇದು ಮಾಡಿಕೊಂಡೆ. ಕೊನೆಗೆ ಆ ಲೂನನ್ನು ತೊಗೊಂಡು ಆದಮೇಲೆ, ಆ ಲೂನ ನನಗೇನು ಆಸೆ ಅಂದರೆ, ದಾವಣಗೆರೆಯಿಂದ ನಮ್ಮೂರಿಗೆ ಒಂದು 65-70 ಕಿಲೋಮೀಟ್ರ್ ದೂರ ಇದೆ. ಸೊ ಅಲ್ಲಿಗೆ ಹೋಗಬೇಕು, ನಮ್ಮ ತಂದೆ ತಾಯಿಗೆ ತೋರಿಸ್ಬೇಕದ್ನ ಅಂತ ನನಗೊಂದು ಆಸೆ. ಸೊ ಆಮೇಲೆ ಏನಾಯಿತು ಅಂದರೆ, ಅಲ್ಲಿ ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ನಮ್ಮ ಬೀಗರ ಹತ್ರ ಮಾತಾಡಿ ಅವರು ಏನು ಹೇಳಿದರು, ಇಲ್ಲ ಹೋಗೋದಾದ್ರೆ ಹೋಗಿ ಬಂದುಬಿಡೋಣ ಬಾ ಅಂತೇಳಿ. ಸಂಜೆ ಒಂದು 4 ಗಂಟೆ ಟೈಮಲ್ಲಿ ನಾವು ಹೊರಟ್ವಿ. ನಮ್ಮೂರಿಗೆ ಹೋಗೋಷ್ಟೊತ್ತಿಗೆ 6:30-7 ಗಂಟೆ ಆಗೋಯ್ತು ಸಾಯಂಕಾಲ.
60-65 ಕಿಲೋಮೀಟ್ರ್. ಇದು ಲೂನಾ ಅಂದರೆ ಏನಂದರೆ ಒಂದು 30-25 ಕಿಲೋಮೀಟ್ರ್ ಓಡಿದ ಮೇಲೆ ಅದಕ್ಕೆ ಹೀಟ್ ಆಗಿಬಿಡುತ್ತೆ, ಅದಕ್ಕೆ ರೆಸ್ಟ್ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಓಡಿಸಿದ್ರಿಂದ ಏನಾಯಿತು, ಊರಿಗೆ ಹೋದ್ಮೇಲೆ ಸ್ವಲ್ಪ ನಿಧಾನವಾಗಿ ಹೋಗಿದ್ವಿ. ಅಲ್ಲಿ ನಮ್ಮ ತಂದೆ ತಾಯಿ ಇದ್ದರು, ಎಲ್ಲ ಮಾತಾಡ್ಸ್ಕೊಂಡೆಲ್ಲ ಆದಮೇಲೆ ನಮ್ಮ ತಾಯಿಯವ್ರು ಇನ್ನೊಂದು 2 ದಿವಸ ಇದ್ಬಿಟ್ಟು ಹೋಗೋ ಅಂತೇಳಿ ತುಂಬ ಇದು ಮಾಡಿದರು. ಗಾಡಿ ತೋರಿಸಿದ್ರಿ? ಹಾಂ, ತೋರಿಸಿದ್ವಿ. ಅದು ನಮ್ಮ ಊರಲ್ಲಿ ಗುಡ್ಡ ಮಾದಾಪುರದಲ್ಲಿ ಪೆಟ್ರೋಲ್ ಗಾಡಿ ಇಟ್ಕೊಂಡಿರ್ಲಿಲ್ಲ ಯಾರು ಕೂಡ. ನಾವೇ ಮೊದಲಿಗೆ ಆಗಿರ್ಬೋದು. ಅದು ಬಿಟ್ಟರೆ ನನಗೆ ನಮ್ಮ ಶಾಲಾ ಶಿಕ್ಷಕರು ಒಬ್ಬರು ಮಾದೇವ ಮೇಷ್ಟ್ರು ಅಂತೇಳಿ ಅವ್ರು ಇಟ್ಕೊಂಡಿದ್ರು. ಅವರು ನಮ್ಮೂರಿಂದ, ನಾನು ಹೇಳಿದ್ನಲ್ಲ ಹೊನ್ನಾಳಿ ತಾಲೂಕಿನವರು, ಸೊ ಅಲ್ಲಿಂದ ಬರ್ತಾಯಿದ್ರು. ಯಾಕಂದರೆ ಅವ್ರಿಗೆಲ್ಲ ಸರ್ಕಾರಿ ಸಂಬಳ ಬರ್ತಾಯಿತ್ತು, ಅವರೆಲ್ಲ ಗಾಡಿ ಇಟ್ಕೊತಾ ಇದ್ರು. ಅವ್ರೊಬ್ರದ್ದು ಗಾಡಿ ಬಿಟ್ಟರೆ ನಮ್ಮೂರಲ್ಲಿಂತೂ ಯಾರು ಕೂಡ ಇಟ್ಕೊಂಡಿರಲಿಲ್ಲ. ಸೊ ಅಂಥ ಒಂದು ಕಾಲದಲ್ಲಿ ನಾನು ಆ ಗಾಡಿ ತೊಗೊಂಡು ಊರಿಗೆ ಹೋದೆ. ನೋಡಿದ್ರೆ ಎಲ್ಲರೂ ಗಾಡಿ ನೋಡ್ತಾ ಇದ್ದಾರೆ. ನನಗೆ ನಮ್ಮ ಅಕ್ಕ ತಂಗಂದ್ರೆ ಫ್ರೆಂಡ್ಸ್ ಅವರಿರೆಲ್ಲ ಒಂದು ರೌಂಡ್ ಹೋಗೋದು ಬರೋದು ಅಂತ. ನಮ್ಮೂರು ಹೇಗಿದೆ ಅಂದರೆ ಸುತ್ತಮುತ್ತ ಗುಡ್ಡ ಇದೆ, ಮಧ್ಯದಲ್ಲಿ ಒಂದು ಕೆರೆ, ತುಂಬ ಸುಂದರವಾದ ಊರದು. ಸೊ ಅಲ್ಲಿ ಏನಾಯಿತು ಅಂದರೆ ಹೋಗೋದು, ಮನೆಯಿಂದ ಕೆರೆ ಏರಿಯವರೆಗೆ ಹೋಗೋದು, ಕರ್ಕೊಂಬರೋದು. ನಮ್ಮ ಸಿಸ್ಟ್ರು ಅವ್ರು ಇವ್ರನ್ನೆಲ್ಲ ಅಷ್ಟೊತ್ತಿಗೆ 6:30-7 ಗಂಟೆ ಆಗೋಗ್ಬಿಟ್ಟಿದೆ. ಕೊನೆಗೆ ಊಟ ಮಾಡಿಕೊಂಡು ನಮ್ಮ ತಾಯಿಯವರು ಇವತ್ತು ಉಳ್ಕೊಂಡು ನಾಳೆ ಹೋಗಂದ್ರಿ ಅಂದರೂ ಕೂಡ ನಾನು ಕೇಳಿಲ್ಲ. ಯಾಕೆಂದರೆ ನಮ್ಮ ಕಾಂಟ್ರಾಕ್ಟ್ ಹತ್ರ ಕಾಸು ಇಸ್ಕೊಂಬಂದಿದ್ದೀನಿ, ಗಾಡಿ ತೊಗೊಂಡಿದ್ದೀನಿ, ಎಲ್ಲ ಆಗಿದೆ. ಸೋಮವಾರ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಜವಾಬ್ದಾರಿ ಕೆಲಸ ಅಲ್ಲಿ ಅಷ್ಟೊಂದು ಕಾಂಟ್ರಾಕ್ಟ್ ಮಾಡಿಸ್ತಾಯಿದ್ರು. ಸೊ ಕೊನೆಗೆ ಏನಾಯಿತು ಅಂದರೆ ಅವತ್ತು ಭಾನುವಾರ ಬೇರೆ, ಚಳಿಗಾಲದ ಟೈಮು. ಸೊ ಅದರಲ್ಲೇ ಏನೋ ಮಾಡಿಲ್ಲಮ್ಮ, ನಾವು ಹೊರಲೇಬೇಕು ಅಂತೇಳಿ ಹಾಗೆ ಮಾಡಿ ಹೊರಟ್ಬಿಟ್ವಿ. ಅದು ಹೋಗ್ಬೇಕಾದ್ರೆ ನಾವು ಶಾರ್ಟ್ ಕಟ್ ರೂಟ್ ಅಂತ ಹೇಳ್ಬಿಟ್ಟು ಈ ಚಕ್ಕಡಿ ಏನಂತ ಹೇಳ್ತಾರೆ, ಬಂಡಿದಾರಿ ಅಂತ ಹೇಳ್ತಾರೆ. ಸೊ ಅಂಥ ರೂಟ್ಗಳೆಲ್ಲ ಓಡಾಡಿ ಕೊನೆಗೆ ಅದು ಆ ಲೈಟೇ ಆಫ್ ಆಗೋಗ್ಬಿಟ್ಟಿತ್ತು ಗಾಡಿದು ಫ್ರಂಟು. ಕತ್ಲ ಬೇರೆ, ಹುಣ್ಣಿಮೆ ಟೈಮ್ ಆದರೆ ಸ್ವಲ್ಪ ಬೆಳಕಿರುತ್ತೆ, ಆಗ ಹೋಗ್ಬೋದು. ಇವಾಗ ಆವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಏನೂ ಇಲ್ಲ. ಸೊ ತುಂಬ ಕಷ್ಟ ಆಯಿತು. ಹಾಗಾಗಿ ಮಾಡಿ ಕೊನೆಗೆ ಹೊನ್ನಾಳಿ ಅಂತ ಒಂದು ಸಿಟಿ ಹೇಳಿದ್ನಲ್ಲ, ಅಲ್ಲಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ರಿಪೇರ್ ಮಾಡಿಸ್ಕೊಂಡು ಕೊನೆಗೆ ಹಾಗಾಗು ಮಾಡಿ ನಾವು ದಾವಣಗೆರೆ ರೀಚ್ ಆದ್ವಿ. ಅದ್ರ ಮಧ್ಯೆ ಇನ್ನೂ ಸಾಕಷ್ಟು ವಿಷಯ ಇದೆ, ಹೇಳ್ಕೊಂಡು ಹೋದರೆ. ಅಂತ ಅಲ್ಲ, ನಿಮ್ಮ ತಗೊಂಡ ಗಾಡಿಯನ್ನು ನಿಮ್ಮ ತಂದೆ ತಾಯಿ ಏನಂದ್ರು ನೋಡಿ? ನಮ್ಮ ತಂದೆ ತಾಯಿ ಭಾಳ ಖುಷಿಪಟ್ಟರು. ನಮ್ಮ ತಾಯಿಯವರು ಅಷ್ಟೇ, ಏನಪ್ಪ ಇಂಥ ಗಾಡಿ ತಗೊಂಡಲ್ಲ, ನೀನು ಬೆಂಗಳೂರಲ್ಲಿ ಓಡಾಡ್ತೀಯ ಅನ್ನೋ ಥರ ಅವ್ರಿಗೆ ಒಂದು ಖುಷಿ. ಅವ್ರಿಗೆ ಬೆಂಗಳೂರಿಗೆ ಹೋಗಿದ್ದೆ ಖುಷಿ, ಆಮೇಲೆ ಓದ್ತಾ ಇದ್ದೀನಿ ನಾನು ಇನ್ನೂ ಖುಷಿ ಅವ್ರಿಗೆ. ಆಮೇಲೆ ಇದು ಗಾಡಿ ಬೇರೆ ತಗೊಂಡಿದ್ದು ಅವ್ರಿಗೆ ಇದಾಯ್ತು. ಆದರೂ ಎಚ್ಚರಿಕೆ ಹೇಳ್ತಾ ಇದ್ರು, ಹುಷಾರಪ್ಪ ಅಂತ. ಸೊ ಹಾಗಾಗಿ ಆಯಿತು, ದಾವಣಗೆರೆ ಬಂದು ರೀಚ್ ಆದ್ವಿ. ಈಗ ದಾವಣಗೆರೆಯಿಂದ ಬೆಂಗಳೂರಿಗೆ ಬರಬೇಕಲ್ಲ ಆ ಗಾಡಿ ಎತ್ಕೊಂಡು, ಅದೊಂದು ದೊಡ್ಡ ಸ್ಟೋರಿ ಆಗೋಯ್ತು. ನಾವು ದಾವಣಗೆರೆ ರೀಚ್ ಆಗೋದಕ್ಕೆ ಹೆಚ್ಚು ಕಡಿಮೆ ಒಂದು 12:30-1 ಗಂಟೆ ಆಗಿದೆ, ರಾತ್ರಿ. ಯಾಕೆಂದರೆ ಅಲ್ಲಿ ನಮ್ಮ ಹೊನ್ನಾಳಿಂದ ಬರಬೇಕಾದ್ರೆ ಒಂದು ಮೆಲೆಬೆನ್ನೂರು ಅಂತ ಬರುತ್ತೆ, ತುಂಬ ಈ ಹಿಲ್ ಸ್ಟೇಷನ್ ಅದು. ಅದೊಂಥರ ಈ ಘಾಟ್ ಸೆಕ್ಷನ್ ಥರ ಇದೆ, ಸ್ವಲ್ಪ ದೂರ. ಅಲ್ಲೆಲ್ಲ ಲೂನಾದಲ್ಲಿ ಬರೋದು ತುಂಬ ಕಷ್ಟ. ಅದರಲ್ಲೂ ನಾವು ಯಾವಾಗ ಬಂದು ಒಂದು ಹರಿಹರ ಅಂತ ಒಂದು ಇದಕ್ಕೆ ಬಂದ್ವಿ. ಅಲ್ಲಿಂದ ಮತ್ತೆ ಯಾವಾಗ ಬಂದು ದಾವಣಗೆರೆ ರೀಚ್ ಆಗಿದ್ವಿ. ಅಲ್ಲಿ ಏನು ಐಡಿಯಾ ಕೊಟ್ಟರು ಅಂದರೆ, ನಮ್ಮ ಮಾವನವರು ಇನ್ನೊಬ್ಬ ಮಾವ ಇದ್ದಾನೆ, ಅವನು ಇಲ್ಲ ನೀನು ಗಾಡಿನ ಲಾರಿಗೆಲ್ಲ ಹಾಕೊಂಡು ಹೋಗ್ಬೇಡ, ಕೈಯಲ್ಲಿ ಒಂದು 3 ಲೀಟ್ರು ಪೆಟ್ರೋಲ್ ಇಟ್ಕೊಂಡು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೊರಟ್ಬಿಡು ಅಂತ ಹೇಳಿದರು. ಓಡಿಸ್ಕೊಂಡು ಬೆಂಗಳೂರಿಗೆ ಎಂತ ಐಡಿಯಾ ಕೊಟ್ಟರು ಅಂದರೆ, ನಮ್ಗೆ ಅವಾಗೆಲ್ಲ ಅದೆಲ್ಲ ಇಲ್ಲ, ಈ ಜೋಶು ಅಂತ ಜೋಸಲ್ಲಿ ಚಳಿಗಾಲ, ಹೆಚ್ಚು ಕಡಿಮೆ ಡಿಸೆಂಬರ್ ಅಂದರೆ ಎಂಥ ಚಳಿ ಇರ್ತದೆ. ಅಂಥ ಟೈಮಲ್ಲಿ ಕೊನೆಗೆ ಏನಾಯಿತು ಅಂದರೆ, ಅಲ್ಲಿಂದ ನಾವು ದಾವಣಗೆರೆಯಿಂದ ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಹೋಗಿದ್ದು ಹೆಚ್ಚು ಕಡಿಮೆ ಅಲ್ಲೊಂದು ಹತ್ತಿರದಲ್ಲಿ ಭರಮಸಾಗರ ಅಂತ ಬರುತ್ತೆ. ಈಗೆಲ್ಲ ಹೈವೇಗಳು ತುಂಬ ಟಾಪ್ ಲೆವೆಲಲ್ಲಿ ಇರ್ತವೆ. ಆವಾಗ ಇನ್ನೂ ಏನೂ ಇಲ್ಲ ಅಂಥ ರೋಡ್ಗಳು, ಹೊಸದಾಗಿ ಇನ್ನೂ ರೋಡ್ಗಳು ಸರ್ವೆಗಳು ಅದೆಲ್ಲ ನಡೀತಕ್ಕಂಥದ್ದು ಕಾಲ. ಸೊ ಅಂಥ ಟೈಮಲ್ಲಿ ಏನಾಯಿತು ಅಂದರೆ, ಆ ರೋಡಲ್ಲಿ ಕೆಲವೆಲ್ಲ ಹಳ್ಳ ದಿನ್ನೆಗಳು ಇತ್ತು, ಅಂಥದ್ರಲ್ಲೇ ಓಡಾಡ್ತಾ ಇದ್ವಿ. ರೀಚ್ ಆದ್ರಿ ಬೆಂಗಳೂರಿಗೆ? ಇಲ್ಲ, ಭರಮಸಾಗರ ಅಂದರೆ ಹೆಚ್ಚು ಕಡಿಮೆ ದಾವಣಗೆರೆಯಿಂದ ಒಂದು 30 ಕಿಲೋಮೀಟರ್ ದೂರ ಇದೆ. ಆ 30 ಕಿಲೋಮೀಟರ್ ದೂರ ರೀಚ್ ಆಗೋಷ್ಟೊತ್ತಿಗೆ ನಮ್ಗೆ ಹೆಚ್ಚು ಕಡಿಮೆ 3 ಗಂಟೆ ಆಗೋಗಿತ್ತು, 4 ಗಂಟೆ. ಅಂದರೆ ಮಧ್ಯದಲ್ಲಿ ಏನಾಯಿತು ಅಂದರೆ, ಈ ಗಾಡಿ ಆಲ್ರೆಡಿ 60-70 ಕಿಲೋಮೀಟರ್ ಓಡಾಡಿ ಸುಸ್ತಾಗಿತ್ತು. ಕೊನೆಗೆ ಅದು ಆಗಾಗ ಏನಾಗೋದು ಅಂದರೆ ಆಫ್ ಆಗೋದು, ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ಮತ್ತೆ ಸ್ಟಾರ್ಟ್ ಆಗೋದು, ಸ್ಟಾಪ್ ಆಗೋದು, ಒಂದು ಇಂಜಿನ್ ಕೋಲಾಗಿ ಸ್ಟಾರ್ಟ್ ಆಗೋದು. 1 ಅವರ್ ಹೆಚ್ಚು ಕಡಿಮೆ ನಿಲ್ಲಿಸ್ಬೇಕಾಗಿತ್ತು. ಸೊ ಕೊನೆಗೆ ನಿಲ್ಲಿಸ್ತಾ ಯಾಕೋ ಮಾಡಿ ರೀಚ್ ಆದ್ವಿ. ಕೊನೆಗೆ ನಾವು ಚಿತ್ರದುರ್ಗ ಇನ್ನೂ ಹತ್ತಿರ, ಭರಮಸಾಗರ ಆದಮೇಲೆ ಹತ್ತಿರ ಬರೋಷ್ಟೊತ್ತಿಗೆ 4 ಗಂಟೆ 5 ಗಂಟೆ ಹತ್ತಿರ ಆಗಿತ್ತು. ಕೊನೆಗೆ ಏನು ಮಾಡಿದ್ವಿ, ನಮಗೆ ಸುಸ್ತು ಬೇರೆ, ಇದು ಪೆಟ್ಲು ಬೇರೆ ತುಳಿಯೋದು, ಸ್ಟಾರ್ಟ್ರಲ್ಲ ಆ ಥರ. ಕೊನೆಗೆ ಸುಸ್ತಾಗಿ ನಮಗೆ ಹಸ್ವಾದಂಗೆ ಆಗಿತ್ತು. ಆ ಡಾಬಾ ಇತ್ತು, ಒಂದು ಡಾಬಾದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಭಾವ ನಾವು ಇಬ್ಬರು ಸೇರ್ಕೊಂಡು ಏನು ಮಾಡಿದ್ವಿ, ಡಬಲ್ ರೈಡಿಂಗ್ ಬಂದಿದ್ರಿ. ಅವ್ರನ್ನ ಕರ್ಕೊಂಬಂದ್ವಿ. ಒಬ್ಬನೇ ಹೆಂಗೆ ಹೋಗೋದು ಬೆಂಗಳೂರಿಗೆ? ಅವ್ರು ನನ್ನ ಬಿಟ್ಟು ಬರೋಕ್ಕೋಸ್ಕರ ನನ್ನ ಜೊತೆಲಿ ಬಂದರು ರಾತ್ರಿ. ಕೊನೆಗೆ ಭರಮಸಾಗರ ಹತ್ರ ಆದಮೇಲೆ ಚಿತ್ರದುರ್ಗ ಇನ್ನೇನು ಹತ್ತಿರದಲ್ಲಿ ಒಂದು ಡಾಬಾದಲ್ಲಿ ನಿಲ್ಲಿಸಿದ್ವಿ.
ಕೊನೆಗೆ ಅಲ್ಲಿ ಯಾರೋ ಈ ರಾಜಸ್ಥಾನಿಗಳು ಅವರು ಬರ್ತಾರಲ್ಲ ಬೆಂಗಳೂರು ಗಾಡಿಗಳು ಲಾರಿಯಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಬಾಯ್ ಇದು ಈ ಥರ ಹಂಗೆ ಆಗ್ಬಿಟ್ಟಿದೆ, ಏನಾದರೂ ಮಾಡಿ ಬೆಂಗಳೂರಿಗೆ ತೊಗೊಂಡು ಹೋಗ್ಬೇಕು ಅಂದಿದ್ದಕ್ಕೆ ಸರಿ ಪೆಟ್ರೋಲ್ ಇದ್ದರೆ ಗಾಡೀಲಿ ಹಾಕಲ್ಲ ಹಂಗಂದ್ರೆ. ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಪೆಟ್ರೋಲ್ ಖಾಲಿ ಆಗಿತ್ತು. ಕೊನೆಗೆ ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡಿ ನಾವು ಬೆಂಗಳೂರು ತಗೊಂಡ್ಬಂದ್ವಿ ಗಾಡಿನ ಲಾರಿಲಿ ಹಾಕೊಂಡು ಲಾರಿನ ಹಾಕ್ಕೊಂಡು ಅಲ್ಲೂ ನಾನು ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದು ಕೊನೆಗೆ ಅಲ್ಲಿ ಇಳಿಸ್ಬಿಟ್ಟು ಅದಕ್ಕೆ ಪೆಟ್ರೋಲ್ ತುಂಬಿಸ್ಕೊಂಡು ಹಾಗೆ ಮಾಡಿ ಮನೆ ಬಂದು ಸೇರ್ಕೊಂಡ್ವಿ PTMಗೆ. ಇದರ ನಡುವೆ ಎಲ್ಲ ನಿಮಗೆ ಸಿನಿಮಾದ ಆಸಕ್ತಿ ಬೆಳೆದಿದ್ದಂಗೆ? ಇದರ ನಡುವೆ ಏನಾಯ್ತು ಅಂದರೆ ನನಗೆ ಸಿನಿಮಾ ಆಸಕ್ತಿ ಬೆಳೆಯೋದಕ್ಕೆ ಇದು ನನ್ನ ವೃತ್ತಿ ಮತ್ತು ನನಗೆ ಜೀವನಕ್ಕೋಸ್ಕರ ನಾನು ಇದೆಲ್ಲ ಕಟ್ಕೊಂಡಿದ್ದು. ನಾನು ಬೆಂಗಳೂರು ಬಂದಾದಮೇಲೆ ನಾನು ವೃತ್ತಿ ಮಾಡ್ತಾ ನನಗೆ ಜಾಸ್ತಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸು ಮತ್ತು ಇಂಜಿನಿಯರ್ಸು ಆರ್ಕಿಟೆಕ್ಟ್ಸ್ ಎಲ್ಲ ಜಾಸ್ತಿ ಪರಿಚಯ ಆಗಕ್ಕೆ ಸ್ಟಾರ್ಟ್ ಆದರು. ಅವ್ರು ನನಗಿರ್ತಕ್ಕಂಥ ಆಸಕ್ತಿ ನೋಡಿ ಕೆಲಸ ದೊಡ್ಡ ದೊಡ್ಡ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿಗಳು ಕೆಲಸ ಸಾಕಷ್ಟು ಮಾಡಿದ್ದೀನಿ. ವಿಪ್ರೋದು ಸುಮಾರು ಒಂದು 8-10 ಆಫೀಸ್ ಕೆಲಸಗಳು ಮಾಡಿದ್ದೀನಿ. ಆಮೇಲೆ ಬ್ಯಾಂಕ್ಸ್ ಮಾಡಿದ್ದೀನಿ, ಜ್ಯುವೆಲರಿ ಶೋರೂಮ್ಸು, ಸಿಲ್ಕ್ ಹೌಸು, ಸುಮಾರು ವರ್ಕ್ಗಳೆಲ್ಲ ಮಾಡಿದ್ದೀನಿ. ಸೊ ಈ ಥರ ಮಾಡ್ತಾ ಏನಾಯಿತು ಅಂದರೆ ನನಗೆ ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೊಂದು ಬೆಂಗಳೂರಲ್ಲಿ ಯಾವುದೊಂದು ಆಫೀಸ್ ಕೆಲಸ ಬಂದಿದೆ ದೊಡ್ಡದು. ಅದು ಬಂದಿರೋ ಟೈಮಲ್ಲಿ ನಾನು ಫೈನಲ್ ಇಯರ್ ಡಿಗ್ರಿ ಇದ್ದೀನಿ. ಆವಾಗ ಎಕ್ಸಾಮ್ ಬರೆಯೋಂಥ ಟೈಮಲ್ಲೂ ಕೂಡ ನಾನು ಡೇ ನೈಟ್ ಕೆಲಸ ಮಾಡಬೇಕಾಗಿತ್ತು. ಸೊ ಆಲ್ರೆಡಿ ನಾನು ಅಲ್ಲೇ ಓನಾಗಿ ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇದು ಗಾಡಿ ತಂದಾದಮೇಲೆ ಸ್ವಲ್ಪ ದಿವಸ ಅವ್ರ ಜೊತೆ ಕೆಲಸ ಮಾಡಿ ಅದಾದಮೇಲೆ ಅವರು ನನಗೆ ಇಲ್ಲ ನಿನ್ಗೆ ಇದು ಓನ್ ಕೆಲಸಗಳು ಬಂದರೆ ಮಾಡ್ತಾಯಿರು, ನಂದೇನಾದ್ರು ಅರ್ಜೆಂಟ್ ಇದ್ದಾಗ ಕರಿತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅದು ಮಾಡ್ತಾಯಿದ್ದೆ. ಕೊನೆಗೆ ಅವರು ನನಗೆ ಬೆಂಗಳೂರಲ್ಲಿ ಒಂದು ಕೆಲಸ ಬಂದಿದ್ದು ದೊಡ್ಡದು. ಅದು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಏನಾಯ್ತು ಅಂದರೆ ಎಕ್ಸಾಮ್ ಬೇರೆ. ಸೊ ಆ ಎಕ್ಸಾಮ್ ಟೈಮಲ್ಲೂ ಕೂಡ ನಾನು ಆ ಕೆಲಸನ ಹೇಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸರ್. ಅವತ್ತು ಬೆಳಗ್ಗೆ ಹೋದರೆ ನಾನು ರಾತ್ರಿ ಎಲ್ಲ ಮನೆಗೆ ಬರ್ತಾ ಇರಲಿಲ್ಲ. 24 ಅವರ್ ಡ್ಯೂಟಿಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೆ. ಕೊನೆಗೆ ಹಾಗೆ ಮಾಡಿ ನಾನು ವಿಜಯ ಕಾಲೇಜಲ್ಲಿ ಎಕ್ಸಾಮ್ ಬರೆದು ಅದನ್ನು ಕೂಡ ಪಾಸ್ ಮಾಡಿಕೊಂಡು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನನಗೆ ಸಿನಿಮಾದ ಬಗ್ಗೆ ಮತ್ತೆ ಶುರುವಾಯಿತು. ಅಲ್ಲಿವರೆಗೂ ನನಗೆ ಬಿಸ್ನೆಸ್ ದುಡಿಮೆ ಬೇರೆ, ಯಾಕೆಂದರೆ ಅಷ್ಟು ಬಿಸಿ ದುಡಿಮೆ ಇರಬೇಕಾದ್ರೆ ಬೇರೆ ಆಸಕ್ತಿ ಸಾಧ್ಯ ಇರಲಿಲ್ಲ ನನಗೆ. ಸೊ ಅದೇನಾಯಿತು ಅಂದರೆ ನಾನು ಕಂಪ್ಲೀಟ್ ಆದ ತಕ್ಷಣ ನನಗೇನಾಯಿತು ಅಂದರೆ ನನಗೆ ಸಿನಿಮಾದ ಸ್ವಲ್ಪ ಆವಾಗ ಕರಿತಾ ಇತ್ತು ಮನಸ್ಸಲ್ಲಿ. ಕೊನೆಗೆ ನನಗೆ ಯಾವುದೋ ಒಂದು ಇನ್ಸ್ಟಿಟ್ಯೂಟು ಬಗ್ಗೆ ನಾನು ಅಲ್ಲಿ ಎಲ್ಲಾದರೂ ಹೋಗ್ಬಿಟ್ಟು ಸ್ವಲ್ಪ ಟ್ರೈನಿಂಗ್ ತೊಗೊಳ್ಳೋಣ ಅನ್ನೋ ಒಂದು ಆಸಕ್ತಿನೇ ಇತ್ತು. ಯಾಕೆಂದರೆ ನನಗೆ ಈ ಸಿನಿಮಾದಲ್ಲಿ ಈ ನಿರ್ದೇಶನದ ವಿಭಾಗಗಳಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ. ಆಮೇಲೆ ಈ ಸಾಹಿತ್ಯದಲ್ಲಿ, ಯಾಕೆಂದರೆ ನಾನು ಓದಿದ್ದೆಲ್ಲ ಕನ್ನಡದಲ್ಲಿ ಆಗಿದ್ದರಿಂದ ನನಗೆ ಕನ್ನಡದಲ್ಲಿ ಇರ್ತಕ್ಕಂಥ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ನನಗೆ ಚಿಕ್ಕ ವಯಸ್ಸಿಂದ ಕೂಡ. ಸೊ ಯಾಕಂದರೆ ಹಾಡುಗಳಲ್ಲೂ ಕೂಡ ಅಷ್ಟೇ ನಾನು ಇದು ಮಾಡ್ತಾಯಿದ್ದೆ. ಆ ನೋಟ್ಸು ಅವು ಏನು ಬರ್ತಿದ್ದಾರೆ ತುಂಬ ಇಷ್ಟಪಡ್ತಾ ಇದ್ದೆ. ಇದು ಏನಾಗ್ತಾ ಬಂತು ಅಂದರೆ ನನಗೆ ನಾನು ವಿಜಯ ಈವ್ನಿಂಗ್ ಕಾಲೇಜ್ ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಓದಬೇಕು, ಏನಾದರೂ ಮಾಡಬೇಕು. ಯಾಕೆಂದರೆ ನನಗೆ ಡೈಲಿ ಅದು ಈವ್ನಿಂಗು ಓದೋದು, ಕಾಲೇಜ್ಗೆ ಹೋಗೋದು ಒಂಥರ ಇದಾಗ್ಬಿಟ್ಟಿದ್ದು, ಅಭ್ಯಾಸ ಆಗಿತ್ತು. ಕೊನೆಗೆ ಇನ್ನೊಂದು ಏನಾದರೂ ಮಾಡಬೇಕು ಅಂತೇಳಿ ನಾನೇನು ಮಾಡಿದೆ, ಈವ್ನಿಂಗ್ಗೆ ಮತ್ತೆ ಒಂದು ಇನ್ಸ್ಟಿಟ್ಯೂಟಿಗೆ ನಾನು ಸೇರಿಕೊಂಡೆ, ಈ ಡೈರೆಕ್ಷನ್ ಕಲಿಯೋದಕ್ಕೆ ಅಂತ. ಸೊ ಒಂದು ಯಾವುದೋ ಶೇಷಾದ್ರಿಪುರಮಲ್ಲಿ ಒಂದು ಯಾವುದೋ ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡೆ. ಬಟ್ ಅದು ವಿಜಯ ಕಾಲೇಜಿನಷ್ಟು ನಾನು ಖುಷಿ ಆಗಲ್ಲ ನನಗೆ ಆ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಕ್ಕೆ. ಯಾಕೆಂದರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಇರ್ತವೆ, ಎಲ್ಲ ಬೇರೆ ಬೇರೆ ಥರ ಒಂದು ಇದ್ರ ಮೇಲೆ ಮಾಡ್ತಾರೆ. ಬಟ್ ಏನಂದರೆ ಚಿತ್ರರಂಗಕ್ಕೆ ಬರೋದಕ್ಕೆ ಅದು ಇನ್ಸ್ಟಿಟ್ಯೂಟ್ ಒಂದು ಕಾರಣ ಆಗಿರ್ಬೋದು ಅಂತ ಹೇಳ್ತೀನಿ. ಅದು ಇನ್ಸ್ಟಿಟ್ಯೂಟಲ್ಲಿ ನಾನು ಸ್ವಲ್ಪ ಟ್ರೈನ್ ಅಪ್ ಮಾಡ್ಕೊಂಡು ಆದಮೇಲೆ ಸಣ್ಣ ಪುಟ್ಟ ಅವರು ಅಲ್ಲಿ ಇಲ್ಲಿ ಸ್ವಲ್ಪ ಟ್ರೈನಿಂಗ್ ಅಂತೇಳಿ ಕರ್ಕೊಂಡು ಹೋದರು. ಅದೆಲ್ಲ ಟ್ರೈನಿಂಗ್ ಆದಮೇಲೆ ನಾನು ಹೆಚ್ಚು ಕಡಿಮೆ ಒಂದು 2002-03 ನಾನು ಹೆಚ್ಚು ಕಮ್ಮಿ ಅದು ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನನ್ನ ಜೊತೆ ಟ್ರೈನಿಂಗ್ ಆಗಿರೋರು ಹಾಸನದವ್ರು ಒಬ್ಬ ನನ್ನ ಸ್ನೇಹಿತರು, ಅವರು ಏನು ಮಾಡಿದರು ಅಂದರೆ ಬೇರೆ ಕಡೆ ಅವರು ಟ್ರೈನಿಂಗ್ ಎಲ್ಲ ಆದಮೇಲೆ ಬೇರೆ ಕಡೆ ಅವರ ಫ್ರೆಂಡ್ಸು ಅವರೆಲ್ಲ ಅಸಿಸ್ಟೆಂಟಾಗಿ ಕೆಲಸಗಳು ಮಾಡ್ತಾಯಿದ್ರು. ಸೊ ನನಗೆ ಆ ಟೈಮಲ್ಲಿ ಏನಾಯ್ತು ಅಂದರೆ ನನ್ನ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಬೇಕು. ಏನಂದರೆ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಅವರು ಎಕ್ಸ್ಪೈರ್ ಆಗಿಬಿಟ್ರು. ಅದಾದಮೇಲೆ ಅದು 2 ವರ್ಷಕ್ಕೆ ನಮ್ಮ ತಾಯಿಯವರು ಕೂಡ ಒಂದು ದೊಡ್ಡ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರು. ಸೊ ಇವೆರಡು ನನಗೆ ತುಂಬ ಮನಸ್ಸಿಗೆ ತುಂಬ ಆಕ್ಸಿಡೆಂಟ್ ಆಯಿತು. ಇಲ್ಲಿ ಹಿಂಗೆ ಅದು ಏನಾಯ್ತು ಅಂದರೆ ನಮ್ಮ ತಂದೆಯವರು ಬೆಂಗಳೂರಲ್ಲೇ ಅವರು ಹುಷಾರಿರಲಿಲ್ಲ, ಅವರಿಗೆ ತುಂಬ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅದು ಆಗಲಿಲ್ಲ, ಅವ್ರು ಬೆಂಗಳೂರಲ್ಲಿ ಎಕ್ಸ್ಪೈರ್ ಆಗಿದ್ರು. ನಮ್ಮ ತಾಯಿಯವರು ಏನಾಯಿತು ಅಂದರೆ ನಮ್ಮ ಊರಲ್ಲೇ, ನಮ್ಮ ಗುಡ್ಡು ಮಾದಾಪುರ ಊರಲ್ಲೇ ನಮ್ಮ ಮನೆಯಿಂದ ಏನು ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ, ಸಿದ್ದೇಶ್ವರ ದೇವಸ್ಥಾನ ಅಂತ ಒಂದು ಹಳ್ಳ ಇದೆ, ಕರಡಿಕೊಳ್ಳ ಸಿದ್ದೇಶ್ವರ ದೇವಸ್ಥಾನ ಅಂತ. ಆ ಒಂದು ಹಳ್ಳದ ಹತ್ರ ಏನಾಗಿತ್ತು ಅಂದರೆ ನಮ್ಮ ಊರಿಂದ ಎಲ್ಲರೂ ಯಾವುದೋ ಒಂದು ಮಣ್ಣಾಗಿದೆ ಅಂತೇಳಿ ಸ್ಟಾಪ್ ಹೋಗಿದ್ದು, ನಮ್ಮ ಊರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ. ಸೊ ನಮ್ಮಮ್ಮ ಮಣ್ಣಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಮಣ್ಣಾಗ್ಬಿಟ್ರು. ಜಾಸ್ತಿ ಟೈಮಲ್ಲಿ ಏನಿಲ್ಲ, ಅದು ಮಣ್ಣು ಮಾಡಿ ಒಂದು 3-4 ಗಂಟೆಯಲ್ಲೇ ನಮ್ಮ ತಾಯಿನೂ ಸತ್ತೋಗ್ಬಿಟ್ರು.
ಹಾರ್ಟ್ ಅಟ್ಯಾಕಾ ಅಥವಾ ಇಲ್ಲ. ಏನಾಯ್ತು? ಅದೇನಾಗಿತ್ತು ಅಂದ್ರೆ ನಮ್ಮೂರಿಂದ ಒಂದು 50 ಜನ ಮೇಲೆ ಟ್ರ್ಯಾಕ್ಟ್ರಲ್ಲಿ ಹೋಗಿದ್ರು. ಟ್ರ್ಯಾಕ್ಟ್ರು? ಆ ಟ್ರ್ಯಾಕ್ಟರ್ ಒಂದು ಹಳ್ಳಿ ಕಡೆ ಅಂದ್ರೆ ಯಾರಾದ್ರೂ ಸತ್ತೋದ್ರೆ ಯಾಕಂದ್ರೆ ಟ್ರ್ಯಾಕ್ಟ್ರಲ್ಲಿ ಅಥವಾ ಇರೋ ಲಾರಿಗಳಲ್ಲಿ ಯಾರೆಲ್ಲ ಹೋಗ್ಬಿಡ್ತಾರೆ ತುಂಬ್ಕೊಂಡು. ಸೊ ಹಂಗಾಗಿ ಒಂದು 54 ಜನ ಟ್ರ್ಯಾಕ್ಟ್ರಲ್ಲಿ ಹೋಗಿದ್ರು, ಹೆಣ್ಮಕ್ಳು ಗಂಡಸರು ಎಲ್ಲರೂ ಸೇರಿ, ವಯಸ್ಸಾಗಿರ್ತಕ್ಕಂಥವ್ರೆಲ್ಲ. ಕೊನೆಯಲ್ಲಿ ಏನಾಯ್ತು ಅಂದ್ರೆ ಒಂದು ನಮ್ಮ ತಾಯಿ ಜೊತೆಲೇ ಒಂದು 89 ವರ್ಷ ಇರ್ತಕ್ಕಂಥ ವಯಸ್ಸಾಗಿರೋರು ಇದ್ರು ಕೂಡ ಆಗ ನಮ್ಮ ತಾಯಿಗೆ ಒಂದು 48 ವರ್ಷ ಇರ್ಬೋದು ಅಷ್ಟೇ, 48-50 ಒಳಗಡೆ. ಸೊ ಅದೇನಾಗಿತ್ತು ಅಂದ್ರೆ ಅವರು ಮುಗಿಸ್ಕೊಂಡು ಬರ್ಬೇಕಾದ್ರೆ ನಾನು ಕೂಡ ನಮ್ಮ ತಾಯಿ ಕರ್ಕೊಂಬರಕ್ಕೆ ಊರ ಕಡೆ ಹೋದೆ. ಅದೇನಾಯ್ತು ಅಂದ್ರೆ ನೀನು ಬಸ್ಸಲ್ಲಿ ಹೋಗು, ನಾನು ಟ್ರ್ಯಾಕ್ಟರ್ ಬಂದಿದ್ದೀನಿ, ನಾನು ಹೋಗ್ತೀನಿ, ನೀನು ಬಾ ಅಂತ ಹೇಳಿದ್ರು. ಆ ಟ್ರ್ಯಾಕ್ಟರ್ ನಮ್ಮ ಊರಿಗೆ ಬರೋ ಅಷ್ಟೊತ್ತಿಗೆ ಟ್ರ್ಯಾಕ್ಟ್ರು ಪಲ್ಟಿ ಆಗುತ್ತೆ. ಪಲ್ಟಿ ಆದ ತಕ್ಷಣ ನಮ್ಮ ಅಮ್ಮನೇ ಸ್ಪಾಟ್ ಎತ್ತ ಮೊದಲನೇ ಆ ಸ್ಪಾಟ್ ಎತ್ತ ಆದ ತಕ್ಷಣ ಏನಾಗಿದೆ, ಮಿಕ್ಕಿದವ್ರೆಲ್ಲರೂ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಇಂಜೂರ್ ಆಗಿತ್ತು. ಅದಾದಮೇಲೆ ನಮ್ಮ ತಾಯಿಯವರು ಎಕ್ಸ್ಪೈರ್ ಆಗಿದ್ದು. ನನಗೆ ಗೊತ್ತಿಲ್ಲ, ಟ್ರ್ಯಾಕ್ಟರ್ ಮುಂದೆ ಇದಾಗಿದೆ, ನಾನು ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟ್ರ್ ಹಿಂದೆ ಇದ್ದೀನಿ ಬಸ್ಸಲ್ಲಿ. ಸೊ ಆಮೇಲೆ ಬಸ್ಸಲ್ಲಿ ನಾನು ಬಂದಾಗ ನನಗೆ ಆ ಟ್ರ್ಯಾಕ್ಟರ್ ಇರೋ ಜಾಗದಲ್ಲಿ ನನಗೇನು ಗೊತ್ತಿಲ್ಲ, ಯಾರೂ ನಿಲ್ಲಿಸಲಿಲ್ಲ, ಬಸ್ ಆಗ ಹೊರಟೋಗ್ಬಿಡ್ತು. ಕೊನೆಯಲ್ಲಿ ಹಿಂಗಾಗಿದೆ ಅನ್ನೋ ವಿಷಯ ಗೊತ್ತಾಗಿ ಕೊನೆಗೆ ಅದರಿಂದ ನಾನು ಹೊರ ಬರೋದಕ್ಕೆ ಒಂದು 3-4 ವರ್ಷ ಆಗೋಯ್ತು. ನಮ್ಮ ತಾಯಿಯವರೊಂದು ದೊಡ್ಡ ಇನ್ಸಿಡೆಂಟ್ ಅದು. ನನಗದು ನಮ್ಮ ತಾಯಿಯವ್ರದ್ದು ಆಗಿರೋ ಇನ್ಸಿಡೆಂಟ್ ಗೊತ್ತಾಗಿದ್ದು ನಾನು ಸ್ಟೇಷನ್ಗೆ ಹೋದಾಗ ಯಾವ ಥರ ಆಯಿತು ಏನು ಅಂತ. ಅದೆಲ್ಲ ಕೆಲವು ಫೋಟೋಸು ಅದೆಲ್ಲ ತುಂಬ ಎಲ್ಲ ತೋರಿಸಿದ್ರು. ಸೊ ಇದು ನನಗೇನಾಯ್ತು ಅಂದರೆ ಮಾನಸಿಕವಾಗಿ ಒಂಥರ ಇಲ್ಲೋ ನಾನು ಏನೋ ಮಾಡಬೇಕು ಏನೋ ಅಂದ್ಕೊಂಡಿದ್ದು ಒಂದು ಸ್ವಲ್ಪ ಇದಾಗ್ತಾ ಬಂತು ಮನಸ್ಸಿಗೆ. ಸೊ ಇದು ನಮ್ಮ ತಾಯಿಯವರ ಒಂದು ಇದಾದಮೇಲೆ ನಮ್ಮ ಸಿಸ್ಟರ್ದೊಂದು ಮದುವೆ ಮಾಡೋದು, ಆಮೇಲೆ ಈ ಥರದ್ದೆಲ್ಲ ಇತ್ತು. ಕೊನೆಗೆ ಒಂದು ಮನೆ ಕಟ್ಕೋಬೇಕು ಅನ್ನೋ ಒಂದು ಆಸೆ ನಮ್ಮ ತಾಯಿಯವ್ರು ಹೇಳಿದರು. ನಮ್ಮ ತಾಯಿಯವ್ರುವಾಗ ಒಂದು ಜಾಗ ತೊಗೊಂಡಿದ್ವಿ ಎಲ್ಚನಹಳ್ಳಿ ಹತ್ರ. ಸೊ ಅದು ಒಂದು ಆಸೆ ಇದ್ದಿದ್ದರಿಂದ ಆ ಮನೆ ಕಟ್ಟೋದಕ್ಕೆ ಸ್ವಲ್ಪ ಇದನ್ನು ಮಾಡಿದೆ. ಆ ಮನೆ ಕಟ್ಟಿದ ಮೇಲೆ ಮತ್ತೆ ಸಿನಿಮಾದ್ದು ನನಗೆ ಇದಾಯಿತು, ಮತ್ತೆ ಆಸಕ್ತಿ ಅಂದರೆ ಒಳಗಡೆ ಇದ್ರೂ ಕೂಡ ಅದಕ್ಕೆ ಏನಂದರೆ ಕಾಲ ಕೂಡಿ ಬರ್ತಾ ಇರಲಿಲ್ಲ. 2006-7ರಲ್ಲಿ ನಾವು 2004ರಲ್ಲಿ ಮನೆ ಕಟ್ಟಿದ್ವಿ. 2005-6ರಲ್ಲಿ ನಮ್ಮ ಅಣ್ಣ ನಮ್ಮ ಸಿಸ್ಟರ್ ಎಲ್ಲ ಮದುವೆ ಆಗಿ ನಾನು ಒಬ್ಬ ಮಾತ್ರ ಇದ್ದೆ. ನನಗೇನಾಗಿತ್ತು ಅಂದರೆ ನಾನು ಮನೆ ಕಟ್ಟಿದ ಮೇಲೆ ಕಷ್ಟ ಅಲ್ಲ ಸರ್, ಸ್ವಲ್ಪ ಅದರಿಂದ ವ್ಯವಹಾರದಿಂದ ಹೊರ ಬರೋದು, ಅದಕ್ಕೊಂದು 2 ವರ್ಷ ಆಯಿತು. ಅದಾದಮೇಲೆ ಸಿನಿಮಾದ ಬಗ್ಗೆ ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದ್ದಿದ್ದರಿಂದ ನಾನು ಬೇರೆ ಮದುವೆ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ. ಕೊನೆಗೆ 2006-7ರಲ್ಲಿ ನನ್ನ ಜೊತೆ ಕಲ್ತಿರೋರು ಕೆಲವರು ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಇಲ್ಲ ಮಾಡಬೇಕು ಅನ್ನೋದೊಂದು ವಿಚಾರ ಬಂತು. ಕೊನೆಯಲ್ಲಿ ನನಗೆ ಬನ್ನೇರುಘಟ್ಟ ರೋಡಲ್ಲಿ ಒಂದು ಸರಿ ಹೋಗ್ಬೇಕಾದ್ರೆ ನಮ್ಮ ಹಾಸನದ ಸ್ನೇಹಿತ ಹೆಚ್ಚು ಕಡಿಮೆ ಅಲ್ಲೇ ಒಂದು 6 ತಿಂಗಳು ವರ್ಷಕ್ಕೆ ಒಂದು ಸತಿ ನಾವು ಮೀಟ್ ಮಾಡ್ತಾಯಿದ್ವಿ. ಕೊನೆಗೆ ಕುತ್ಕೊಂಡು ಮಾತಾಡಿದಾಗ ಇಲ್ಲ ನಾನು ಬೇರೆ ಕಡೆ ಎಲ್ಲ ಮಾಡಿ ಸಾಕಾಗಿದೆ, ನಾನು ಸ್ವಂತ ಮಾಡಬೇಕು ಅಂತ ಇದ್ದೀನಿ ಅಂತ ಅವನು ಹೇಳ್ತಾ ಇದ್ದ. ಕೊನೆಗೆ ನಾನು ಹೇಳ್ದೆ, ಏನಪ್ಪ ನಿನ್ನೆಲ್ಲ ಟ್ರೈನಿಂಗ್ ಮಾಡ್ಕೊಂಬಂದು ನನ್ನ ಸುದ್ದಿನೇ ಇಲ್ಲ ನೀನು ಅಂದರೆ, ಇಲ್ಲಪ್ಪ ನನ್ನ ಬಿಸ್ನೆಸ್ ಅದು ಇದು ಅಂದ್ಕೊಂಡು ನನ್ನ ಸಮಸ್ಯೆಗಳಲ್ಲೇ ಇದ್ದೀನಿ, ನೋಡೋಣ ಟೈಮ್ ಸಿಕ್ಕರೆ ಮಾಡೋಣ ಅಂತೇಳಿ ಕೂತ್ಕೊಂಡು ಮಾತುಕತೆ ಎಲ್ಲ ಆಯಿತು. ಅದಾದಮೇಲೆ ಒಂದು ಸರಿ ಜಯನಗರದ ಹತ್ರ ಒಂದು ಪಾರ್ಕ್ ಇದೆ, ಜಯನಗರ 6 ಬ್ಲಾಕ್ ಏನಾಗ್ಬೋದು ಅದು. ಸೊ ಆ ಪಾರ್ಕ್ ಹತ್ರ ಕೂತ್ಕೊಂಡು ಮಾತಾಡಬೇಕಾದ್ರೆ ಹಿಂಗೆ ಒಂದು ಸ್ಟ್ರಿಕ್ಟ್ ಮಾಡಿದ್ದೀನಿ, ಅದನ್ನು ಮಾಡೋಣ ಅಂತ ಇದ್ದೀನಿ ಅಂತ ನಾನು ಅದ್ರ ಹೇಳಿದೆ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ಏನೇನಿದೆ ಅಂತ. ಅದಾದಮೇಲೆ ನಾನು ಸಿನಿಮಾ ನಿರ್ಮಾಪಕ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲೇ ಇರಲಿಲ್ಲ. ಯಾಕೆ ನನ್ನ ಇದು ಅಲ್ಲ ಅದು, ಯಾಕೆ ನನ್ನ ಶಕ್ತಿನೂ ಅಲ್ಲ. ಫಸ್ಟ್ ಆಫ್ ಆಲ್ ಒಂದು ನಿರ್ಮಾಣ ಅನ್ನೋದು, ನಿರ್ಮಾಣ ಸಂಸ್ಥೆ ಹುಟ್ಟಾಕೋದಾಗಲಿ ನಿರ್ಮಾಪಕನಾಗೋದಾಗಲಿ ಅದು ಸುಮ್ಮನೆ ಕನಸಿನ ಮಾತಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಒಂದು ಕೆಲಸ. ಯಾಕೆಂದರೆ ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಏನೋ ಒಂದು ಇದು ಮಾಡ್ಕೊಂಡಿದ್ದವನು. ಸಿನಿಮಾದಲ್ಲಿ ನಾನು ನಿರ್ಮಾಣ, ಯಾಕಂದರೆ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದನು, ನಿರ್ಮಾಣ ಮಾಡೋದು ಅಂದರೆ ಹೇಗೆ ಅಂತ ಯೋಚನೆ ಮಾಡ್ದೆ. ಕೊನೆಯಲ್ಲಿ ಯಾರು ಅವರು ನಿಮ್ಮ ಸ್ನೇಹಿತರು? ನಮ್ಮ ಸ್ನೇಹಿತರು ಒಬ್ಬರು ಹಾಸನದವರು, ಇದು ಯಾವುದು ಬೇಲೂರು ಹತ್ರ ಹಳೆಬೀಡು ಅಂತ ಇದೆ, ಅಲ್ಲಿಯವರವರು. ಏನವ್ರ ಹೆಸರು? ಗಂಗಾಧರ್ ಅಂತ. ಗಂಗಾಧರ್. ಸೊ ಹಾಗಾಗಿ ಏನಾಯ್ತು ಅಂದ್ರೆ ಅವರು ಸಿನಿಮಾದಲ್ಲಿ ವರ್ಕ್ ಮಾಡಿ ಆಲ್ರೆಡಿ. ಹೌದು, ಅವರು ನಿರ್ದೇಶನ ಮಾಡಬೇಕು ಅಂತ ಇದ್ರ. ಹೌದು, ಅವರು ಈಗ ಈ ಸತ್ಯ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದಾರೆ, PM ಸತ್ಯ. ಆಮೇಲೆ ಬೇರೆ ಬೇರೆ ಮಂಜು ಸರ್ ಜೊತೆ, ಥ್ರಿಲ್ ಮಂಜು ಅವ್ರ ಜೊತೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು, ಸುಮಾರು ಜೊತೆ ಅಸಿಸ್ಟೆಂಟಾಗಿ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನನ್ನ ಹತ್ರ ಬಂದು ಅಪ್ಡೇಟ್ ಮಾಡ್ತಾ ಇದ್ರು, ಹಿಂಗೆ ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಕೇಳ್ಕೊಂಡಿದ್ದೆ, ಬಟ್ ನನ್ನ ಕೆಲಸದ ಕಡೆ ಗಮನ ಆಯ್ತು ನನಗೆ. ಯಾವಾಗ ಈ ಥರ ಮಾಡೋಣ ಅಂತ ಬಂದಾಗ ಜಯನಗರ ಪಾರ್ಕಿಂದನೇ ನಮ್ಮ ಸಿನಿಮಾಕ್ಕೆ ಒಂದು ಅದೇನೋ ಗೊತ್ತಿಲ್ಲ, ಆ ಗಳಿಗೇನೋ ಗೊತ್ತಿಲ್ಲ, ಅದು ನನಗೆ ಎಲ್ಲೋ ಒಂದು ಕಡೆ ಹುಟ್ಟಿತು ಸಿನಿಮಾ ಮಾಡಬೇಕು ಅನ್ನೋದೊಂದು. ಆಮೇಲೆ ಯಾಕಂದ್ರೆ ನಾನು ಜಯನಗರದಲ್ಲೇ ಬೆಳೆದಿದ್ದು, ಹೆಚ್ಚು ಕಮ್ಮಿ ನಾನು ವಿಜಯ ಕಾಲೇಜು ಅಲ್ಲೇ ಇದ್ದಿದ್ದು. ಏನಾದರೂ ರಜೆ ಇರುವಾಗೆಲ್ಲ ನಮ್ಮ ಫ್ರೆಂಡ್ಸ್ ಒಬ್ಬರು, ನನ್ನ ಶಿವಮೊಗ್ಗ ಕಡೆ ಒಬ್ಬ ಫ್ರೆಂಡ್ ಇದ್ದ, ಒಬ್ಬ ಕಲ್ಮನೆ ಅಂತ ಹೇಳ್ತಾರೆ, ಶಿಕಾರಿಪುರ ಹತ್ರ ಮುಂದೆ. ಸೊ ಅವನು ನಾವು ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾವಾಗಲೂ ನಾನು ಜಯನಗರದಲ್ಲೇ ಸುತ್ತಾ ಇದ್ದೆ. ಯಾವಾಗಲೂ
ಏನಾದ್ರು ರಜೆ ಇರುವಾಗ ಚಿಕ್ಕಮ್ಮ ಮನೆಯಲ್ಲಿ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಸೊ ಹಾಗಾಗಿ ಜಯನಗರದಲ್ಲಿ ನನಗೆ ಅದು ಒಂದು ಸ್ಫೂರ್ತಿ ಬಂತು ಮಾಡೋಣ ಅಂತೇಳಿ. ಅದಾದಮೇಲೆ ಒಂದು ತಿಂಗಳು 2 ತಿಂಗಳು ಮತ್ತೆ ಟೈಮ್ ತೊಗೊಂಡು ಯಾವ್ದು ಮಾಡಬೇಕು ಏನು ಅಂತೇಳಿ. ಅಂದರೆ ಅವರು ನಿಮ್ಮನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಸಿದ್ರಾ? ಇಲ್ಲ, ಅದೇನಾಯ್ತು ಅಂದರೆ ಅವನು ನಾನು ನೋಡಪ್ಪ ಜೊತೆಯಲ್ಲಿ ಕೆಲಸ ಮಾಡ್ತೀನಿ, ಆ್ಯಸ್ ಎ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ, ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಸಿನಿಮಾದಲ್ಲಿ, ಬಟ್ ನಿರ್ಮಾಣ ಮಾಡೋ ಮಟ್ಟಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ಹೇಳಿ. ಅಂದರೆ ಅವರು ನಿಮ್ಮನ್ನು ನಿರ್ಮಾಣ ಮಾಡಲಿಕ್ಕೆ ಅಪ್ರೋಚ್ ಮಾಡಿದ್ರಾ? ಹೌದು, ನೀನು ಸ್ವಲ್ಪ ಒಂದು 10 ಲಕ್ಷ ಏನಾದರೂ ವ್ಯವಸ್ಥೆ ಮಾಡು. ಯಾಕಂದರೆ ನಾನು ಆವತ್ತಿನ ಟೈಮಲ್ಲಿ ನನಗೆ 10 ಲಕ್ಷ ಅಂದರೆ ನನಗೆ ಅಡ್ಜಸ್ಟ್ ಮಾಡೋವಂಥ ಶಕ್ತಿ ದೇವ್ರು ಕೊಟ್ಟಿದ್ದ. ತಕ್ಷಣಕ್ಕೆ ಇಲ್ಲದೇ ಇದ್ರೂ ಕೂಡ ನನಗೆ ಆ ಥರದ ಕೆಲಸಗಳಿತ್ತು. ಆಮೇಲೆ ಜನಗಳು ಆ ಥರ ಸಪೋರ್ಟ್ ಮಾಡೋರಿದ್ರು. ಸೊ ಆ ಥರ ಆಗಿ ಅದೇನೋ ಒಂದು ವ್ಯವಸ್ಥೆ ಆಯಿತು. ಸಿನಿಮಾ ಮಾಡೋದಕ್ಕೆ ಒಂದು ಇದಾಯಿತು, ಅನುಕೂಲ ಆಯಿತು. ಸಿನಿಮಾ ಮಾಡಬೇಕು ಅಂತೇಳಿ ಏನು ಮಾಡಿದ್ದೀನಿ, ಮಾಡಬೇಕಾದ್ರೆ ಫಸ್ಟ್ ಇರ್ತಕ್ಕಂಥ ಸ್ಕ್ರಿಪ್ಟ್ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕಲ್ಲ, ಏನು ಮಾಡಿದ್ದಾರೆ ಕತೆ, ಚಿತ್ರಕಥೆ ಅದ್ರ ಬಗ್ಗೆ. ನಾನೇನು ಮಾಡಿದೆ ಅಂದರೆ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅವ್ರಿಗೆಲ್ಲ ಗೊತ್ತಾಗಿ ಅವರು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು. ಸಿನಿಮಾ ಬೇರೆ ಯಾವ ಕೆಲಸ ಮಾಡಿದ್ರೆ ಯಾರು ಏನನ್ನಲ್ಲ, ಸಿನಿಮಾ ನಿರ್ಮಾಣ ಮಾಡ್ತಾನೆ ಅವನು ಅಂತಂದರೆ ನಾವು ಏನು ಇಲ್ಲದೆ ಇರ್ತಕ್ಕಂಥವ್ರು ಹಿಂಗಿದ್ದು ಏನೋ ಒಂಚೂರು ಮಾಡ್ಕೊಂಡು ಮನೆ ಕಟ್ಕೊಂಡು ಹಿಂಗೆ ಇದ್ದೀವಿ, ಹಿಂಗಾದ್ರೆ ಹೆಂಗಪ್ಪ ಏನು ಅಂತೇಳಿ ತುಂಬ ಬೇಜಾರು ಮಾಡಿಕೊಂಡ್ರು. ನಾನು ಅದಕ್ಕೋಸ್ಕರ ನಾನು ಎಲ್ಸಿನಹಳ್ಳಿಯಲ್ಲಿ ಕಟ್ಟಿರ್ತಕ್ಕಂಥ ಮನೆಯನ್ನು ಕೂಡ ಬಿಟ್ಟು ನಾನು ಹೊರಗಡೆ ಬಂದು, ನಾನು ಹೆಚ್ಚು ಕಡಿಮೆ ಇಲ್ಲಿ ಒಂದು ಮಾರುತಿ ಲೇಔಟ್ ಅಂತ ಇದೆ, ಅಲ್ಲೊಂದು ಮನೆಯಲ್ಲಿ ಒಂದು ಹೆಚ್ಚು ಕಡಿಮೆ 1 ವರ್ಷ 6 ತಿಂಗಳು ಅಲ್ಲಿ ಡೇ ನೈಟ್ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ನೇಹಿತರು ಇವರೆಲ್ಲ ಇದ್ದಾರೆ, ಡೈರೆಕ್ಟರ್ಸು. ಎಲ್ಲ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಆ ಮನೇಲಿ ಇದ್ಕೊಂಡು ಏನೇನು ಬೇಕು ರೇಷನ್ಸ್ ಎಲ್ಲ ನಾನೇ ತೊಗೊಂಬಂದು ಕೊಟ್ಟು ಅಲ್ಲೇ ನಾನು ಡೇ ನೈಟ್ ಎಲ್ಲ ಕೆಲಸ ಮಾಡಿಕೊಂಡು ಸ್ಕ್ರಿಪ್ಟ್ ಬಗ್ಗೆ ಬೆಳಗ್ಗೆ ಎದ್ದು ಮತ್ತೆ ನಾನು ಇಂಟೀರಿಯರ್ ಕೆಲಸದ ಮೇಲೆ ಹೋಗ್ತಾ ಇದ್ದೆ. ನಿಮಗಿನ್ನೂ ಆಗ ಮದುವೆ ಆಗಿರಲಿಲ್ಲ? ಇಲ್ಲ, ನಾನು ಮದುವೆ ಆಸಕ್ತಿ ನನಗೆ ಇರಲಿಲ್ಲ. ಮದುವೆಗೆ ಸಾಕಷ್ಟು ಅಪ್ರೋಚ್ ಇತ್ತು. ನಮ್ಮ ದೊಡ್ಡಪ್ಪ ಅವರೆಲ್ಲ ಇದ್ರು ಇನ್ನುವಾಗ, ಅವರು ಹೇಳ್ತಾ ಇದ್ರು. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಲ್ಲದೆ ಇರೋದ್ರಿಂದ ನನಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಕೊಡ್ತೀವಿ ಅನ್ನೋ ಭಾಳ ಚೆನ್ನಾಗಿ ಇದ್ರು. ಆದರೆ ನನಗೆ ಆಸಕ್ತಿ ಇರಲಿಲ್ಲ. ಈ ಸಿನಿಮಾ ಆಸಕ್ತಿ ಜಾಸ್ತಿ ಸಿನಿಮಾ ಮೇಲೆ ನಾನು, ಯಾಕಂದ್ರೆ ನನಗೆ ಅದು ಮಾಡಬೇಕು ಅನ್ನೋದು ನನಗೆ ಬಾಲ್ಯದಿಂದ ಬಂದಿದ್ದು ಸಿನಿಮಾ ಅನ್ನೋದು. ಸೊ ಇದೇನಾಯಿತು ಅಂದರೆ ನಾನು ನಮ್ಮ ಅಣ್ಣ ಅವರು ಬೇಜಾರು ಮಾಡ್ಕೊಂಡು ಆದಮೇಲೆ ನಾನೇನು ಮಾಡಿದೆ, ಇದು ಸರಿ ಹೋಗಲ್ಲ ಅಂಥೇಳಿ ನನ್ನ ಒಂದು ಫ್ಲೋರನ್ನು ಬಾಡಿಗೆ ಬಿಟ್ಬಿಟ್ಟು ನಾನೇನು ಮಾಡಿದೆ, ಅಲ್ಲಿ ಬೇರೆ ಬಾಡಿಗೆ ಮನೆಯಲ್ಲಿ ಸ್ಕ್ರಿಪ್ಟ್ ಮಾಡೋದಕ್ಕೆ ನನಗೆ ನಂದು ಇಂಟೀರಿಯರ್ ಕೆಲಸ ಇರುತ್ತೆ, ಅಲ್ಲೇ ಆಫೀಸು, ಅಲ್ಲೇ ಸಿನಿಮಾ ವರ್ಕು, ಅಲ್ಲೇ ಊಟ, ಅಲ್ಲೇ ನಿದ್ದೆ ಅನ್ನೋ ಥರ ಆಗಿ ಹೆಚ್ಚು ಕಡಿಮೆ ಒಂದು 6 ತಿಂಗಳು ವರ್ಷ ಅಲ್ಲೇ ಕಳೆದೆ. ಅಲ್ಲೇ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ಕಂಪೋಸ್ ಮಾಡಬೇಕು, ಏನೇನು ಕೆಲಸಗಳಿದೆ ಅದಕ್ಕೆಲ್ಲ ಇದು ಮಾಡ್ತಾಯಿದ್ವಿ. ಅದಾದ ಮೇಲೆ ಏನಾಯ್ತು ಅಂದರೆ ಮತ್ತೆ ಆ ಮನೆ ಚೇಂಜ್ ಮಾಡಿ ಜಯನಗರಕ್ಕೆ ಬಂದೆ. ಜಯನಗರದ ಯಡಿಯೂರ ಹತ್ರ ಒಂದು ಮನೆ ಮಾಡ್ಕೊಂಡು ಅಲ್ಲಿನೂ ನನಗೆ ಆಫೀಸ್ಗೂ ಅನುಕೂಲ ಆಗೋದು, ನನ್ನ ಇಂಟೀರಿಯರ್ ಕೆಲಸಕ್ಕೂ, ಜೊತೆ ಸಿನಿಮಾದವ್ರು ಕೂಡ ಯಾರೋ ಬಂದರೆ ಮಾತಾಡ್ಸ್ಕೊಂಡು ಹೋಗೋಕ್ಕೂ ಒಂದು ಅನುಕೂಲ ಆಗೋದು ಅಂತ ಹೇಳಿ. ಯಾಕಂದರೆ ನಮಗೆ ಈ ಗಾಂಧಿನಗರ ಕಡೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಅಲ್ಲೆಲ್ಲ ನಮ್ಮ ಬಾಡಿ ಕಟ್ಟೋಕ್ಕೆ ಕಷ್ಟ ಇತ್ತು. ಸೊ ಹಾಗಾಗಿ ಜಯನಗರದಲ್ಲೇ ನಾನು ಮಾಡ್ತಾಯಿದ್ದೆ. ಜಯನಗರದಲ್ಲಿ ಆಫೀಸ್ ಮಾಡಿ ಆದಮೇಲೆ ಅಲ್ಲಿನ ಕೂಡ ಸುಮಾರು ದಿವಸ ಮತ್ತೆ ವರ್ಕ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಒಂದು ಇದಾಯಿತು, ಡೇಟ್ ಫಿಕ್ಸ್ ಮಾಡಿಕೊಂಡು ಫಸ್ಟ್ ಒಂದು ಸಾಂಗು ಶೂಟ್ ಮಾಡಬೇಕು ಅಂತೇಳಿ ಇದು ಜರಗನಹಳ್ಳಿಯಲ್ಲಿ ಒಂದು ಸಾಂಗ್ ಶೂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಶರ್ಟ್ ಹಾಕೊಂಡು ನಾವೇ. ಸೊ ಒಂದು 3-4 ಡೇಸ್ ಅಲ್ಲಿ ಶೂಟಿಂಗ್ ಆಯಿತು. ಫಸ್ಟ್ ಡೇನೇ ಸಾಂಗ್ ಇಟ್ಕೊಂಡು ಅದಕ್ಕೆ ಬೇಕಾದಂಥ ದುಡ್ಡು ಕಾಸು ಈಸಿಯಾಗಿ ಹೊಂಚಿದ್ರ? ಅದಕ್ಕೆಲ್ಲ ಈಸಿಯಾಗಿ ಆಯಿತು. ಸ್ಟಾರ್ಟಿಂಗಲ್ಲಿ ಆರಂಭ ಮಾಡೋಕ್ಕೆ ಹಣ ಇತ್ತು ನನ್ನ ಹತ್ರ. ಅವರು ಅಂದರೆ ಪೂರ್ತಿ ಪ್ರಮಾಣವಾಗಿ ಈಗ ಸಿನಿಮಾಗೆ ನೀವೇ ನಿರ್ಮಾಪಕರಾಗಿ ಬರಬೇಕಾದಂಥ ವ್ಯವಸ್ಥೆ ಆಯಿತಾ, ಅಥವಾ ನಿಮ್ಮನ್ನ ನಂಬಿ ಅವ್ರು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ರು? ನನ್ನ ನಂಬಿ ಸಿನಿಮಾ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಯಾಕೆಂದರೆ ಅದಕ್ಕೆ ಬೇಕಾದಂಥ ಬಜೆಟು, ಸಿನಿಮಾಗೆ ಇಷ್ಟು ಬೇಕಾಗುತ್ತೆ, ನಾವೊಂದು ಸಿನಿಮಾ ತೆಗಿಬೇಕಾದ್ರೆ ಇಷ್ಟು ಬಜೆಟ್ ಇರುತ್ತೆ, ಆ ಥರದ್ದೇನು ನಿಮಗೆ ಐಡಿಯಾ ಇರಲಿಲ್ವಾ? ಇಲ್ಲ, ನನಗೆ ಸಿನಿಮಾ ಮಾಡಬೇಕು ಅಂದಾಗ ಅದಕ್ಕೆ ಬಜೆಟ್ ಏನು ಅಂತ ನಾವು ಕುತ್ಕೊಂಡು ಮಾತಾಡಿಲ್ಲ. ಸಿನಿಮಾ ಬಜೆಟ್ ಇಷ್ಟು ಅಂತ. ಅವ್ರು ಇದಕ್ಕಿಂತ ಮುಂಚೆ ಆ ನಿರ್ದೇಶಕರು ಸಿನಿಮಾ ಮಾಡಿದ್ರಾ? ಯಾವುದೋ ಮಾಡಿದ್ದೀನಿ ಅಂತ ಹೇಳಿದ್ರು, ಆದ್ರೆ ಆ ಸಿನಿಮಾದ ಬಗ್ಗೆ ನನಗೇನು ಅಲ್ಲ, ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತಾ ಅಂತ? ಅದೇ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ರು ಅಷ್ಟೇ. ಅವ್ರು ಮಾಡಿರೋ ಸಿನಿಮಾ ನಾನು ಸರಿಯಾಗಿ ನೋಡಿರ್ಲಿಲ್ಲ. ಆದ್ರೆ ಒಂದು ಫ್ರೆಂಡ್ಶಿಪ್ ಅಲ್ವಾ, ಇವ್ರ ಜೊತೆಲೆ ಒಂದು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಕಲಿಸಿರೋರು, ನನಗೂ ಮಾಡ್ಬೇಕು ಅನ್ನೋ ಆಸಕ್ತಿ. ಅವನು ಅಟ್ಲೀಸ್ಟ್ ಸ್ವಲ್ಪ ಕೆಲಸ ಕಲ್ತ್ಕೊಂಡಿದ್ದಾನೆ. ಸೊ ಇದು ನನಗೇನಾಯ್ತು ಅಂದರೆ ಮಾಡೋದಕ್ಕೊಂದು ಹೋಪ್ ಆಯಿತು ಜೊತೆಗೆ. ಸೊ ಹಂಗಾಯ್ತು. ಕೊನೆಗೆ ನಿರ್ಮಾಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನಾನು ಆರಂಭದಲ್ಲೆಲ್ಲ ತುಂಬ ಅದಕ್ಕೆ ಏನು ಬೇಕು ಅದನ್ನೆಲ್ಲ ನಾನು ಹೆಂಗಾಯ್ತು, ಅದಕ್ಕೆ ರೂಪರೇಷ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ? ಯಾರು ಅದಕ್ಕೆ? ಇಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ, ಮ್ಯೂಸಿಕ್ ಅಥವಾ ಅದನ್ನೆಲ್ಲ ಹೆಂಗೆ ಮಾಡ್ಕೊಂಡ್ರಿ? ಇನ್ನೂ ಭಾಳಷ್ಟು ವಿಷಯಗಳಿದೆ, ಹೇಳ್ತೀನಿ. ಅದೇನಾಯ್ತು ಅಂದರೆ ನಾನು ಒಂದು ಇದನ್ನ ಮಾಡಿದ್ವಿ. ಇದು ಆರಂಭ ಹೇಳ್ಬೇಕೀಗ. ಸಿನಿಮಾದ್ದು ಏನಾಯ್ತು ಅಂದರೆ ನಾವು ಫಸ್ಟು ನಮ್ಮ PR ಹತ್ರ ಮೀಟ್ ಮಾಡಬೇಕಾಗಿತ್ತು.
ಸೊ ಅದಕ್ಕೋಸ್ಕರ ಗಾಂಧಿನಗರಕ್ಕೆ ಇದಕ್ಕೆ ಮುಂಚೆ ನಾನು ಸಿನಿಮಾ ಮಾಡಬೇಕು ಅಂತೇಳಿ ಗಾಂಧಿನಗರದಲ್ಲಿ ಕಾಣಿಸ್ಕಾ ಹೋಟ್ಲಲ್ಲಿ ಸುಮಾರು ಜನರ ಜೊತೆ ಮಾತಾಡೋದಕ್ಕೆ ಮೀಟ್ ಮಾಡೋದಕ್ಕೆ ಸಾಕಷ್ಟು ನಾನು ಅಲ್ಲಿ ಗಾಂಧಿನಗರಕ್ಕೆ ಹೋಗ್ತಿದ್ರಿ? ಗಾಂಧಿನಗರಕ್ಕೆ ಹೋಗ್ತಾ ಇದ್ವಿ. ಕಾನಿಷ್ಕಾ ಹೋಟ್ಲಿಗೆ? ಕಾಣಿಸ್ಕಾ ಹೋಟ್ಲ್ ಹತ್ರ ಹೋದಾಗ ಏನಾಗೋದು ಅಂದರೆ ಅಲ್ಲಿ ಸುಮಾರು ಜನ ಮೀಟ್ ಮಾಡ್ತಾ ಇದ್ವಿ. ಯಾರನ್ನ ಭೇಟಿ ಮಾಡ್ತಿದ್ರಿ ಅಲ್ಲಿ? ಅಲ್ಲಿ ಕೆಲವು ಹೆಸರು ಗೊತ್ತಿಲ್ಲ, ನಾನು ಇನ್ನೂ ಹೊಸಬಾಗಿದ್ರಿಂದ ಅಲ್ಲಿ ಏನಂದರೆ ಕೆಲವರು ನನ್ನ ಜೊತೆ ಸಪೋರ್ಟಿವ್ ಆಗಿ ಬರ್ತೀವಿ ಅನ್ನೋರು ಕೆಲವರು ಇದ್ದರು. ಸೊ ಅವರು ಕೂಡ ಹಾಗೆ ಮಾಡಿ ಕೊನೆಗೆ ಸರ್ಕೊಂಡ್ರು. ಬಟ್ ನಮ್ಮ ಪ್ರಯತ್ನ ಬಿಡ್ತಾ ಇರಲಿಲ್ಲ. ಫ್ರೀ ಇದ್ದಾಗ ಹೋಗೋದು ಬರೋದು ಮಾತಾಡ್ಸ್ಕೊಂಬರೋದು. ಆಮೇಲೆ PR ಒಂದ್ಸತಿ ಮೀಟ್ ಮಾಡಿದ್ವಿ ನಾವು. ಯಾರು PR? ನಾಗೇಂದ್ರ ಅವರು. ನಾಗೇಂದ್ರ ಅವರು ಮೀಟ್ ಮಾಡಿದ್ವಿ. ಅವ್ರೇನು ಹೇಳಿದರು, ನಮ್ಮ ಸಿನಿಮಾದ ಬಗ್ಗೆ ಎಲ್ಲ ಹೇಳಿದ್ವಿ, ಈ ಥರ ಇದೆ ಸರ್, ಹಿಂಗೆ ಬಜೆಟಲ್ಲಿ ನಾವು ಮಾಡಬೇಕು ಅಂತ ಇದ್ವಿ. ಸೊ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂದಾಗ ಅವರೇ PR ಆಗಿ ಅವ್ರು ನಮ್ಗೆ ಹೇಳಿದರು, ಮ್ಯೂಸಿಕ್ ಯಾರು ಇಟ್ಕೊಂಡಿದ್ರೆ, ಅದಕ್ಕೆ ಯಾರು ಇಟ್ಕೊಂಡಿದ್ರೆ ಎಲ್ಲದನ್ನು ಕೇಳಿದರು. ಆಮೇಲೆ ನಮ್ಮ ಇದಕ್ಕೆ ಮ್ಯೂಸಿಕ್ಕಿಗೆ ವೆಂಕಟನಾರಾಯಣ ಅವರು ನಮ್ಮ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ರು. ಅವ್ರನ್ನ ಮೀಟ್ ಮಾಡಿ ಅವರು ಹೊಸದಾಗಿ ಚೆನ್ನಾಗಿ ಮಾಡ್ತಾಯಿದ್ರು ಇವಾಗ ಅಂತ ಹೇಳಿದ್ರು. ಆವಾಗ ಅವ್ರದ್ದು ಸಿನಿಮಾಗಳು ಚೆನ್ನಾಗಿ ಬಂದಿತ್ತು, ಒಳ್ಳೆ ಈ ಹಾರ್ಟ್ ಬೀಟ್ ಸಿನಿಮಾ, ಆಮೇಲೆ ನೆಲ್ಲ ಅಂತ ಒಂದು ಮಾಡಿದ್ರು, ಆಮೇಲೆ ಕಲಾಸಿಪಾಳ್ಯ. ಸೊ ಈ ಥರದ ಸುಮಾರು ಸಿನಿಮಾಗಳೆಲ್ಲ ಮಾಡಿ ಅವರು ಆಲ್ಮೋಸ್ಟ್ ಒಂದು ಹೆಸರು ಮಾಡಿದರು. ಇದ್ರ ಮಧ್ಯೆ ಏನಾಯಿತು ಅಂದರೆ ಅವ್ರು ಹೇಳಿದ ತಕ್ಷಣ ನಾವು ಅವ್ರ JP ನಗರದಲ್ಲಿ ಸ್ಟುಡಿಯೋ ಇತ್ತು, ಆ ಸ್ಟುಡಿಯೋ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೆಚ್ಚು ಕಡಿಮೆ ನಾವು ಒಂದು 4-5 ಗಂಟೆ ಆಗಿತ್ತು ಅವ್ರು ಮೀಟ್ ಮಾಡಿದಾಗ. ಅವ್ರು ಇಲ್ಲ ಇವಾಗಲೇ ಇರ್ತಾರೆ, ಹೋಗಿ ಮಾತಾಡಿ ಅಂತೇಳಿ ಫೋನ್ ನಂಬರ್ ಕೊಟ್ಟರು. ಫೋನ್ ಮಾಡಿದ್ರೆ ಅವ್ರು ಆಯಿತು ಬನ್ನಿ ಇದ್ದೀವಿ ಅಂತ ಹೇಳಿದ್ರು. ಅವರು ನಾವು ಗಾಂಧಿನಗರದಿಂದ ಹೊರಡೋ ಟೈಮ್ಗೆ ಮಳೆ, ಭಯಂಕರವಾದ ಮಳೆ ಸರ್. ಎಂಥ ಮಳೆ ಅಂದರೆ ಆವಾಗ ನಮ್ಮ ಹತ್ರ ಏನಿಲ್ಲ, 2 ವೀಲರಲ್ಲಿ ಹೋಗ್ತಾ ಇದ್ವಿ. ಹಂಗೆ ಹಿಂಗೆ ಮಾಡಿ ನೆಂದ್ಕೊಂಡು ಫುಲ್ಲು JP ನಗರದವರೆಗೂ ಹೋದ್ವಿ. ಹೋದ ತಕ್ಷಣವೇ ಅವ್ರ ಪಾಪ ನಮ್ಮ ನೋಡಿಬಿಟ್ಟು ಡೋರ್ ಓಪನ್ ಮಾಡಿ ಬನ್ನಿ ಒಳಗಡೆ ಅಂತೇಳಿ ಕರೆದ್ರು. ಆಮೇಲೆ ಎಲ್ಲ ಮೇಲೆ ಒರೆಸ್ಕೊಂಡು ಹಾಗೆ ಸ್ವಲ್ಪ ನಡ್ಕೊಂತ ಕೂತ್ಕೊಂಡು ಅದೇ ನಡುಗಲ್ಲೇ ಏನು ಸಮಾಚಾರ ಎಲ್ಲ ಕೇಳಿದರು. ಇಲ್ಲ ಸರ್, ನಾವು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ, ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿಕೊಡ್ಬೇಕು ಅಂದಾಗ ಆಯಿತು ಅಂತ ಹೇಳಿದರು. ಆಮೇಲೆ ಕತೆ ಎಲ್ಲ ಚಿಕ್ಕಮ್ಮಿಗೆ ಕೇಳಿದ್ರು, ಏನು ಸ್ಟೋರಿ ಅಂತ, ಅದನ್ನೆಲ್ಲ ವಿಷಯ ಹೇಳಿದ್ವಿ. ಏನೋ ಗೊತ್ತಿಲ್ಲ ಸರ್, ಆ ಗಳಿಗೆಲ್ಲ ಅವ್ರು ನಮ್ಮನ್ನು ನೋಡಿ ಎಷ್ಟು ಒಳ್ಳೆ ಸಾಂಗ್ಗಳು ಮಾಡಿಕೊಟ್ರು. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಚೆನ್ನಾಗಿ ಮಾಡಿದ್ರು, ಮ್ಯೂಸಿಕೆಲ್ಲ ಚೆನ್ನಾಗಿ ಮಾಡಿಕೊಟ್ರು. ಅದು ಮ್ಯೂಸಿಕೆಲ್ಲ ಆದಮೇಲೆ ನಾವು ಅದು ಜರಗನಹಳ್ಳಿಯಲ್ಲಿ ಸಾಂಗ್ ಶೂಟ್ ಮಾಡೋಕ್ಕೆ ಹೋದ್ವಿ. ಬಟ್ ಏನಾಯಿತು ಅಂದರೆ ನಮ್ಮ ಇವರು ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಎಲ್ಲ ಆದಮೇಲೆ ಇದು ಅವರ ಮಿಕ್ಕಿದ ಕೆಲಸಗಳನ್ನೆಲ್ಲ ಅವರೇ ಮಾಡಿಕೊಟ್ರು. ಆಮೇಲೆ ಇದಕ್ಕೆ ಯಾವುದು ಇವರು KM ಪ್ರಕಾಶ್ ಅವರು ಇದನ್ನು ಮಾಡಿಕೊಟ್ರು, ನಮಗೆ ಎಡಿಟರ್ ಆಗಿದ್ರು, ಅವರೇ ಎಡಿಟರ್ ಮಾಡಿಕೊಟ್ರು. 2 ಕೆಲಸವೇ ಅಲ್ಲ. ಇದೆಲ್ಲ ಆದಮೇಲೆ ನೀವು ಅದಕ್ಕೆ ಬೇಕಾದಂಥ ಚಿತ್ರಕ್ಕೆ ನಾಯಕಿ ಅದನ್ನೆಲ್ಲ ಹೆಂಗೆ ಮಾಡ್ಕೊಂಡ್ರಿ ನೀವು? ಆಮೇಲೆ ಏನಾಯ್ತು ಅಂದರೆ ಜಯನಗರದಲ್ಲಿ ಆಫೀಸ್ ಮಾಡಿದಾಗ ನನಗೆ ಸಿನಿಮಾದಲ್ಲಿ ನಾನು ಆಲ್ರೆಡಿ ಒಂದು ಮಟ್ಟಕ್ಕೆ ನನ್ನ ಬಂಡವಾಳನ ಹಾಕ್ಬಿಟ್ಟು ಸ್ವಲ್ಪ ಸುಸ್ತಾಗಿ ಹೋಗಿದೆ. ಇನ್ನೂ ಬಂಡವಾಳ ಹೊಂದೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ನಮಗೊಬ್ಬರು ಬಾಗಲಕೋಟೆಯಲ್ಲಿ ಒಬ್ಬರು ಜೂನಿಯರ್ ಉಪೇಂದ್ರ ಅಂತೇಳಿ ಇವಾಗವರು ಸುಮಾರು ಕಾರ್ಯಕ್ರಮಗಳು ನಡೆಸ್ತಾರೆ, ಬಾಬು ಅಂತ, RD ಬಾಬು ಅಂತ. ಸೊ ಅವ್ರ ಪರಿಚಯ ಆಯ್ತು ನನಗೆ. ಅವರ ಪರಿಚಯ ಹೇಗಾಯ್ತು, ಅವ್ರ ಪರಿಚಯದಿಂದ ನಾನೇನು ಮಾಡಿದೆ, ಬಾಗಲಕೋಟೆಗೆ ನಾನು ನಮ್ಮ ಫ್ರೆಂಡ್ ಇಬ್ಬರು ಹೋಗಿ, ಯಾಕಂದರೆ ಇನ್ನೂ ಬಂಡವಾಳ ಭಾಳಷ್ಟು ಬೇಕಾಗಿತ್ತು. ಅಲ್ಲ, ಅದಕ್ಕೆ ಮುಂಚೆ ನಿಮಗೆ ಈ ಸಿನಿಮಾಗೆ, ಈ ಕತೆಗೆ ಇಂಥದ್ದೇ ನಾಯಕ ಬೇಕು, ಇಂಥ ನಾಯಕಿ ಬೇಕು ಅಂತ ಏನು ನೀವು ಮಾಡ್ಕೊಂಡಿರ್ಲಿಲ್ವಾ? ಹೇಳ್ತೀನಿ ಸರ್. ಅದು ಏನಾಯಿತು ಅಂದರೆ ನಮ್ಮ ಸಿನಿಮಾ ಮಾಡಬೇಕು ಅಂತ ಓಡಾಡಬೇಕಾದ್ರೆ ನಾನು ಜಯನಗರದಲ್ಲಿ ಮನೆ ಮಾಡಿದ್ನಲ್ಲ, ಅವಾಗೆಲ್ಲ ನಮ್ಮ ಆಫೀಸ್ಗೆಲ್ಲ ಸುಮಾರು ಜನ ಬರ್ತಾಯಿದ್ರು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಅದಕ್ಕೆಲ್ಲ ಈ ನಮ್ಮ ಇವರು ಕೂಡ ಬಂದಿದ್ದರು, ದುನಿಯಾಜಿಯವರು. ಅವರು ಕೂಡ ಪಾಪ ಅವರು ಹೇಳಿದ ತಕ್ಷಣವೇ ಸಿನಿಮಾಕ್ಕೆ ಬಂದು ಅಲ್ಲಿ ಒಂದು ಇದಿದೆ, ಬೇಕ್ರಿ ಇದೆ, ಅಲ್ಲಿ ಬಂದು ಕಾಫಿ ಕುಡಿದವರು ನಾವು ಹಿಂಗೆಲ್ಲ ಹೇಳಿದಾಗ ಅವರು ಸಿನಿಮಾ ರಿಲೀಸಿಗೆ ರೆಡಿ ಇತ್ತು, ದುನಿಯಾ ಪಿಕ್ಚರು. ಅವಾಗ ಅವರು ಏನೋ ಕ್ಲಿಪ್ ಹಾಕ್ಕೊಂಡಿದ್ರು. ಇಲ್ಲ, ನಾನು ಸ್ವಲ್ಪ ಇದು ಹಾಕ್ಕೊಂಡಿದ್ದೆ ಸರ್, ಈಗ ನಾನು ಈ ಸಿನಿಮಾ ನಂದು ರಿಲೀಸ್ ಆದಮೇಲೆ ನಾನು ನೋಡ್ತೀನಿ ಅಂತ ಹೇಳಿ ಪಾಪ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋದ್ರು. ಆಮೇಲೆ ಶ್ರೀನಗರ್ ಕಿಟ್ಟಿಯವರು ಸರ್ ಬಂದಿದ್ದರು, ಅವರು ಕೂಡ ಮಾತಾಡ್ಸ್ಕೊಂಡು ಹೋಗಿದ್ರು. ಬಟ್ ನಮಗೇನಾಗಿತ್ತು ಅಂದರೆ ನಮ್ಮ ಜೊತೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಈ ರವಿತೇಜ ಅಂತೇಳಿ ಒಬ್ಬರು ಆರ್ಟಿಸ್ಟ್ ಓಡಾಡ್ತಾಯಿದ್ರು ನಮ್ಮ ಜೊತೆ. ಯಾವಾಗಲೂ ಬರೋದು ಹೋಗೋದು ಮಾತಾಡ್ಸ್ಕೊಂಡು ಹೋಗೋದು ಬರ್ತಾಯಿದ್ರು. ಬಟ್ ಚೆನ್ನಾಗಿದೆ ಅವನು ಕೂಡ ಹೀರೋ ಆಗಿ. ಸೊ ನಾವು ಅದು ಯೋಚನೆ ಮಾಡ್ತಾಯಿದ್ವಿ, ಯಾಕೆಂದರೆ ನಾವೇ ಫಸ್ಟ್ ಹೊಸಬ್ರು ಆದಮೇಲೆ ನಾವು ಹೊಸಬ್ರಿಗೆ ಕೊಟ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ರಿಕಗ್ನೈಸ್ ಆರ್ಟಿಸ್ಟ್ ನೋಡೋಣ ಅನ್ನೋದು ಒಂದು ಸ್ವಲ್ಪ ಮನಸ್ಸಲ್ಲಿ ಇತ್ತು. ಆದರೂ ಅನಿವಾರ್ಯ ಅವ್ರಿಗೆ ಕೊಡಬೇಕಾಗಿ ಬಂತು. ಅವರು ಪರವಾಗಿಲ್ಲ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರು. ಬಟ್ ಏನಂದರೆ ಸಿನಿಮಾ ಮಾಡ್ತಾ ಕೊನೆ. ಸೊ ಈಗ ರವಿತೇಜ ಅವ್ರನ್ನ ನೀವು ನಾಯಕ ನಟನಾಗಿ ಆಯ್ಕೆ ಮಾಡ್ಕೊಂಡ್ರಿ? ಹೌದು. ಅವ್ರನ್ನೇ ಮಾಡ್ಕೋಬೇಕು ಅನ್ನೋದು, ಅಥವಾ
ನಿರ್ದೇಶಕರು ಅಥವಾ ನೀವು ಹೆಂಗೆ ಆಯ್ತು? ಇಲ್ಲ, ಅದನ್ನ ಅವ್ರನ್ನೇ ಮಾಡ್ಕೋಬೇಕು ಅನ್ನೋಂಥದ್ದು ಏನು ಇರಲಿಲ್ಲ ನಮಗೆ. ಬಟ್ ಏನಂದರೆ ನಾವು ಬೇರೆ ಬೇರೆ ರಿಕಗ್ನೈಸ್ ಆರ್ಟಿಸ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಅಂಥವ್ರನ್ನ ನಾವು ಹಾಕೊಂಡು ಮಾಡ್ಬೇಕಾದ್ರೆ ನಮ್ಮ ಹತ್ರ ಅಷ್ಟು ಬಂಡವಾಳನೇ ಇರಲಿಲ್ಲ. ಕೊನೆಗೆ ನಾವು ಸ್ವಲ್ಪ ಯೋಚನೆ ಮಾಡಿದ್ವಿ, ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೀಟಾಗಿ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವರು ಕೂಡ ನಮ್ಗೆ ಏನು ಹೇಳಿದರು, ಸರ್ ನಾನು ನನ್ನ ಕೈಲ ಸಪೋರ್ಟ್ ಮಾಡ್ತೀನಿ ನಮ್ಮ ಮಾತು ಹೇಳಿದರು. ಸೊ ಹಾಗಾಗಿ ಸಿನಿಮಾಕ್ಕೆ ಅವರು ಕೂಡ ಬಂದರು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದರು. ಸೊ ಅವರು ನಾಯಕ ನಟರಾಗಿ ಆಗಿ ಮಾಡಿದ್ರು, ಅವ್ರನ್ನ ಫೈನಲೈಸ್ ಮಾಡಿದ್ವಿ. ಅವ್ರಿಗೆ ಮತ್ತೆ ಫೋಟೋ ಸೆಷನ್ ಎಲ್ಲ ಮಾಡಿಸಿದ್ವಿ, ಅಲ್ಲಿ ಇಲ್ಲಿ ಮಾಡಿ ಕೊನೆಗೆ ಒಂದು ಪ್ಲಸ್ ಮೀಟ್ ಇಟ್ಬಿಟ್ಟು ಚೆನ್ನಾಗೆಲ್ಲ ಮಾಡಿದ್ವಿ, ಕಾರ್ಯಕ್ರಮ ಮಾಡಿ ಶೂಟಿಂಗ್ ಮಾಡಿದ್ವಿ ಅವ್ರ ಜೊತೆ. ಚೆನ್ನಾಗಿ ಮಾಡಿದ್ರು, ಅವರು ಕೂಡ ಪರವಾಗಿಲ್ಲ. ಫೈಟಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಏನಾಯಿತು ಅಂದರೆ ಹೀರೋಯಿನ್ ವಿಚಾರದಲ್ಲಿ ಫಸ್ಟ್ ಯಾರನ್ನೂ ಬೇರೆಯವ್ರನ್ನ ತೊಗೊಂಡಿದ್ವಿ, ನಮ್ಮ ನಾಗೇಂದ್ರ ಸರ್ ಒಪ್ಪಿಸಿದ್ರು. ಅದಾದ್ಮೇಲೆ ಅದೇ ಹೊಸಬ್ರ ಹೀರೋಯಿನ್ ಹೊಸಬ್ರು, ಹೀರೋಯಿನ್ ಹೊಸಬ್ರು, ನಾವು ಹೊಸಬ್ರು, ಎಲ್ಲ ಹೊಸಬ್ರ. ಅದರಲ್ಲಿ ಕೆಲವರು ಹಳಬ್ರು ಇದ್ದಾರೆ, ಹೇಳ್ತೀನಿ. ಏನಾಯಿತು ಅಂದರೆ ಇವರು ನಮ್ಮ ಬಾಗಲಕೋಟೆಯವರು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಅವ್ರದ್ದು ಒಂದು ಆಗಲಿಲ್ಲ, ಪ್ರಯತ್ನ ಮಾಡಿದ್ವಿ. ಕೊನೆಗೆ ನಮಗೆ ಈ ಕೊತ್ತನೂರು ಮುನ್ಸ್ವಾಮಿ ಅಂತ ಹೇಳಿ ಒಬ್ಬರು, ಅವರು ನಿರ್ಮಾಪಕರಾಗಿ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾಯಿದ್ರು. ಯಾವುದೋ ಒಂದು ಪರಿಚಯದ ಮೇಲೆ ಅವರು ನಮ್ಮನ್ನು ಮೀಟ್ ಮಾಡಿದರು, ಜಯನಗರ ಆಫೀಸ್ ಬಂದಿದ್ದರು. ಕೊನೆಗೆ ಅವರು ಹೇಳಿದ್ರು, ಸರ್ ನಮ್ದು ಈ ಥರ ಸಿನಿಮಾ ಮಾಡಿ ಒಂದು ಹಂತಕ್ಕೆ ಬಂದಿದೆ, ಈ ಸಿನಿಮಾಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಇದನ್ನು ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಸಿನಿಮಾಕ್ಕೆ ಇದರಿಂದ ಏನು ಬರುತ್ತೆ ಅದನ್ನ ಮಾಡೋಣ ಅಂದಾಗ ಅವರು ಪಾಪ ಅವ್ರು ಮುಕ್ತ ಮನಸ್ಸಿನಿಂದ ಒಪ್ಕೊಂಡ್ರು, ಆಯ್ತು ಮಾಡೋಣ ಅಂತೇಳಿ ಅವರು ಬಂದರು. ಅವ್ರು ನಿಂತ್ಕೊಂಡ್ರು. ನೆಕ್ಸ್ಟು ನಾನು ಯಾವಾಗ ಸ್ವಲ್ಪ ಡೌನ್ ಆದೆ, ಅದಾದಮೇಲೆ ಅವ್ರು ಸ್ವಲ್ಪ ಅದಕ್ಕೆ ನನಗೆ ಒಂದು ರೈಟ್ ಹ್ಯಾಂಡ್ ಆಗಿ ಬಂದರು. ಸಿನಿಮಾನ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಗೋವರೆಗೂ ಅವರು ಸಪೋರ್ಟ್ ಮಾಡಿದರು, ಒಳ್ಳೆಯ ಇದರಿಂದ, ಮನಸ್ಸಿನಿಂದ. ಆಮೇಲೆ ಅವರಿರುವಾಗಲೇ ನಮ್ಮ ನಾಯಕಿ ಪಾತ್ರನ ಮತ್ತೆ ಚೇಂಜ್ ಮಾಡ್ಕೊಂಡ್ವಿ. ಇಲ್ಲ ಅವರು ಹೇಳಿದರು, ಇಲ್ಲ ನೀವು ಮಾಡೋದಾದ್ರೆ ಬೇರೆ ನೋಡಿ ಅಂತೇಳಿ ಮತ್ತೆ ಏನು ಮಾಡಿದ್ವಿ. ಏನಕ್ಕೆ ನಾಯಕಿ ಯಾಕೆ ಚೇಂಜ್ ಆಗಿದ್ದು? ಇಲ್ಲ, ಅದು ಯಾಕೋ ಅದು ಹೀರೋಗೆ ಸೂಟ್ ಆಗ್ತಾ ಇರಲಿಲ್ಲ ನಾವು. ಸೊ ಹಾಗಾಗಿ ನಾವು, ಯಾಕೆಂದರೆ ಈಗ ಸಿನಿಮಾ ಅಂದಾಗ ಎಲ್ಲದನ್ನು ನೋಡಬೇಕು. ಸೊ ಹಾಗಾಗಿ ನಾವು ಅದು ಚೇಂಜ್ ಮಾಡಿದ್ವಿ. ಆಮೇಲೆ ಕೊನೆಗೆ ಮಂಡ್ಯದ ಒಂದು ಹುಡುಗಿನ ಸಿನಿಮಾಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಹುಡುಗಿ ಬಂದು ನಮಗೆ ಇಂಟರ್ವ್ಯೂಲ್ ಕೊಟ್ಟರು. ಸೊ ಅದಾದಮೇಲೆ ಅವ್ರಿಗೆ ಅವ್ರು ಆ್ಯಕ್ಚುಲಿ ಇದನ್ನು ಮಾಡ್ತಾಯಿದ್ರು, ಏನು ಹೇಳ್ತಾರೆ, ಬೇರೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ರು ಸಿನಿಮಾದಲ್ಲೆಲ್ಲ. ಸೊ ಹಾಗಾಗಿ ಅವ್ರನ್ನ ನಾವು ಸಿನಿಮಾಗೆ ತಗೊಂಡ್ವಿ. ಅವರು ಪಾಪ ಚೆನ್ನಾಗಿ ಮಾಡಿದರು, ಅವರು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಅವ್ರದ್ದು ಕಂಪ್ಲೀಟ್ ಆಯಿತು ಸಿನಿಮಾ. ನಾಯಕಿ ಹೆಸರು ಕೀರ್ತಿ ಅಂತ ಮಂಡ್ಯದವರು. ಸೊ ಅದು ಸಿನಿಮಾ ಕಂಪ್ಲೀಟ್ ಆಯಿತು. ಸಿನಿಮಾ ಶೂಟಿಂಗ್ ಎಲ್ಲ ಇದಕ್ಕೆ ಮುಂಚೆ ಆ ಸಿನಿಮಾ ಮಾಡಿದ್ರು ಅವರು, ಕೀರ್ತಿಯನ್ನವರು ಬೇರೆ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ಅಂತ ಕೇಳಿದೆ. ಬಟ್ ನಮ್ಮ ಸಿನಿಮಾಕ್ಕೆ ನಾಯಕಿಯಾಗಿ ಮಾಡಿದ್ರು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಸಿನಿಮಾ ಎಲ್ಲ ಹೆಚ್ಚು ಕಮ್ಮಿ ಆಯಿತು. ಆಮೇಲೆ ಬೇರೆ ಬೇರೆ ಪಾತ್ರಗಳಿಗೆ ಏನು ಮಾಡಿದ್ವಿ ಅಂದರೆ, ಈ ಕಿಲ್ಲರ್ ವೆಂಕಟೇಶ್ ಅವ್ರು ತೊಗೊಂಡ್ವಿ, ಪೆಟ್ರೋಲ್ ಪ್ರಸನ್ನ ಅವರು ಬಂದು ಆ್ಯಕ್ಟಿಂಗ್ ಮಾಡಿಕೊಟ್ರು. ಸೊ ಎಲ್ಲ ಆಲ್ಮೋಸ್ಟ್ ಅವರ ಪಾತ್ರಗಳನ್ನ ಚೆನ್ನಾಗಿ ಮಾಡಿದರು. ಆಮೇಲೆ ಇವರು ಜಯಲಕ್ಷ್ಮಿ ಅಂತೇಳಿ ಮೇಡಮ್ ಅವರು ವಿಷ್ಣುವರ್ಧನ್ ಸರ್ ಜೊತೆ ಅವರು ನಾಯಕಿಯಾಗಿ ಪಾತ್ರ ಮಾಡಿದ್ರು, ಅವರು ತಾಯಿ ಪಾತ್ರ ಮಾಡಿದ್ದಾರೆ, ಅವ್ರು ಮಾಡಿದರು. ಆಮೇಲೆ ಇನ್ನೂ ಒಂದು 2-3 ಜನ ಇದ್ದಾರೆ, ಕೆಲವರು ಆಂಜನಪ್ಪ ಅಂತೇಳಿ, ಈ ಥರ ಸುಮಾರು ಜನ ಕೆಲವರು ಇದ್ದರು. ಆಮೇಲೆ ಒಂದು ಲೇಡೀಸ್ ಡ್ರಾಮಾ ಆರ್ಟಿಸ್ಟ್ ಅವರು ಆಯಮ್ಮ ಒಬ್ಬರು ಮಾಡಿದರು. ಆಮೇಲೆ ನಮ್ಮ ಇನ್ನೊಬ್ಬ ಸ್ನೇಹಿತರು ನಕರ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಅವರೊಂದು ಪಾತ್ರ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು. ಅವರು ಆ್ಯಸ್ ಎ ಸಿನಿಮಾ ಡೈರೆಕ್ಟ್ರಾಗಿ ಮತ್ತೆ ಮಾಡಿದರು, ಬೇರೆ ಪಿಕ್ಚರ್, ನಮ್ಮ ಪಿಕ್ಚರ್ ಆದಮೇಲೆ ಮಾಡಿದರು ಅವರು. ಸೊ ಅವರೆಲ್ಲ ಮಾಡಿದ್ದಾರೆ. ಜೊತೆಗೆ ಒಳ್ಳೆ ಫೈಟಿಂಗ್ ಎಲ್ಲ ಮಾಡಿದರು. ಆಮೇಲೆ ಡ್ಯಾನ್ಸರ್ಸು ಎಲ್ಲ ಒಳ್ಳೊಳ್ಳೆ ಟೀಮ್ ಇಟ್ಕೊಂಡೇ ಮಾಡಿದ್ವಿ. ಎಲ್ಲ ಯಾರನ್ನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಸ್ಟೆಂಟ್ ಮಾಸ್ಟರ್ ಸಿದ್ದು ಅಂತ ಬಂದಿದ್ರು. ಆಮೇಲೆ ಇನ್ನೊಂದು 2-3 ಜನ ಇದ್ದಾರೆ, ಅವ್ರ ಹೆಸರು ಈಗ ನಾನು ಮರ್ತಿದ್ದೀನಿ. ಯಾಕಂದ್ರೆ ನಮ್ದು 2011ರಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು. ರಿಲೀಸ್ ಮಾಡಿದ್ರಿ ನೀವು? ಹೌದು, ಹೆಚ್ಚು ಕಡಿಮೆ 2-3 ವರ್ಷಗಳ ಕಾಲ ನಾನು ತುಂಬಾ ಹೆಚ್ಚು ಕಮ್ಮಿ 15 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರಿ. ಹೌದು, 15 ವರ್ಷದ ಹಿಂದಿನ ಸಿನಿಮಾದ ಕತೆ. ಯಾಕಂದ್ರೆ 15 ವರ್ಷದ ಹಿಂದಿನ ಸಿನಿಮಾ ಆಗಿದ್ದು ಕೂಡ 15 ಸಿನಿಮಾ ಮಾಡಿರೋ ಅಷ್ಟು ಅನುಭವಗಳನ್ನ ಕೊಟ್ಟಿದೆ. ಒಂದೇ ಸಿನಿಮಾಕ್ಕೆ ಅಷ್ಟೊಂದು ಅನುಭವ ಸಿಗೋಯ್ತು. ಖಂಡಿತ ಸಿಕ್ಕಿದೆ. ಆ ಸಿನಿಮಾ ನಿರ್ಮಾಣ ಮಾಡಿ ನಿಮಗೆ ಅನುಭವ ಅಂತೂ ಸಿಕ್ತು. ಹಿಂಗಾಯ್ತು ಅದು ನಿಮಗೆ ಆರ್ಥಿಕವಾಗಿ ಏನು? ಆ ಸಿನಿಮಾದಿಂದ ಏನಾಯ್ತು ಅಂದರೆ, ಸಿನಿಮಾ ಮಾಡಿ ಕಂಪ್ಲೀಟ್ ಆದಮೇಲೆ ಆ ಸಿನಿಮಾ ಮಾರ್ಕೆಟ್ ಮಾಡಬೇಕಲ್ಲ, ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಗಾಂಧಿನಗರದಲ್ಲಿ ಯಾವ ಡಿಸ್ಟ್ರಿಬ್ಯೂಟರ್ ಆಫೀಸರು ಕೂಡ ಈ ಹೊಸ ಹೀರೋಗಳು ಅಂದರೆ ಯಾರು ಹತ್ತಿರ ಬರಲ್ಲ. ಏನು ಚಿತ್ರದ ಹೆಸರೇನು? ಆ ಸಿನಿಮಾದ ಹೆಸರು ನಾವು ಲೋಕವೇ ಹೇಳಿದ ಮಾತಿದು ಅಂತ. ಲೋಕವೇ ಹೇಳಿದ ಮಾತಿದು ಅಂತ. ಈ ಸಿನಿಮಾ ಟೈಟಲ್ ಬರೋದಕ್ಕೆ ಕಾರಣ ಏನಂದರೆ, ನಾವು ಈ ಸಿನಿಮಾ ಟೈಟಲ್ ಇಡೋದಕ್ಕೆ ಮುಂಚೆ
ನಂದೊಂದು ಟೈಟಲ್ ವಿವಾದ ನಡೆದಿತ್ತು ಫಿಲ್ಮ್ ಚೇಂಬರಲ್ಲಿ. ನಾವು ಫಸ್ಟ್ ಸಿನಿಮಾಕ್ಕೆ ಭೂಮಿ ಮೇಲೆ ಪ್ರೀತಿ ಎಲ್ಲಿದೆ ಅನ್ನೋಂಥ ಒಂದು ಟೈಟಲನ್ನು ರಿಜಿಸ್ಟರ್ ಮಾಡಿಸಿದ್ದೆ. ಇದು ಏನಾಗಿತ್ತು ಅಂದರೆ ನಮ್ಮ ಇವರು ಹ್ಯಾಟ್ರಿಕ್ ಡೈರೆಕ್ಟ್ರು ಪ್ರೇಮ್ ಅವ್ರದ್ದೊಂದು ಎಕ್ಸ್ಕ್ಯೂಸ್ ಮಿ ಸಿನಿಮಾದೊಂದು ಹಾಡು ಒಂದು ಇದೆ, ಅದರಿಂದ ಇದು ಸಿಮಿಲರ್ ಸೌಂಡ್ ಬರುತ್ತೆ, ಇದನ್ನ ಟೈಟಲ್ ಕೊಡಲ್ಲ ಅಂತೇಳಿ ಫಿಲ್ಮ್ ಚೇಂಬರ್ನವ್ರು ನನಗೆ ಒಂದು ಲೆಟ್ರ್ ಕಳಿಸಿದ್ರು, ಈ ಟೈಟಲ್ ನಮ್ಗೆ ಕೊಡಲ್ಲ ಅಂತ. ನಾವು ಹೊಸಬರಾಗಿದ್ದರಿಂದ ಏನು ಮಾಡೋಕ್ಕಾಗುತ್ತೆ, ಕೊಡಲ್ಲ ಅಂದರೆ ಬಿಟ್ಬಿಡ್ಬೇಕಷ್ಟೇ, ಫೈಟ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಕೊನೆಗೆ ನಾವು ನಮ್ಮ ಟೀಮ್ ಗಾಂಧಿನಗರದ ಸುತ್ತ ಇರ್ಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡು ಈ ಅಲ್ಲ ಇವರು ಪ್ರೇಮ್ ಸರ್ ಅವ್ರದ್ದು ಒಂದು ಸಿನಿಮಾ ಬಂತಲ್ವಾ? ಹೌದು, ಅದು ಇನ್ನೊಂದು ಅವ್ರದ್ದು ಅದೇ ಟೈಟ್ಲ್ ಇತ್ತಲ್ಲ, ಹೌದು, ಭೂಮಿ ಮೇಲೆ ಪ್ರೀತಿ ಏಕೆ ಭೂಮಿ ಮೇಲಿದೆ. ನಮ್ದು ಭೂಮಿ ಮೇಲೆ ಪ್ರೀತಿ ಎಲ್ಲಿದೆ, ಪ್ರೀತಿ ಎಲ್ಲಿದೆ, ಅವೆರಡು ಕ್ಲಾಶ್ ಆಗತ್ತೆ ಪ್ರೀತಿ, ಅದೆರಡು ಕ್ಲಾಶ್ ಆಗತ್ತೆ ಅನ್ನೋಕ್ಕೋಸ್ಕರ ನಿಮ್ಗೆ ಕೊಡ್ಲಿಲ್ವಾ? ಕೊಡ್ಲಿಲ್ಲ. ನಾನು ಅದು ಏನ್ ಮಾಡಿದ್ವಿ ಅಂದ್ರೆ ಈ ಟೈಟಲ್ ಇಟ್ಬಿಟ್ಟು ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿದಾಗೆಲ್ಲ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿತ್ತು ಇದು ವೇರ್ ಇಸ್ ಪ್ರೀತಿ ಅಂತ, ಇಂಗ್ಲಿಷ್ ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು. ಅದೆಲ್ಲ ಕೆಲವು ಇದನ್ನ ಇಟ್ಕೊಂಡಿದ್ದೀನಿ. ಬಟ್ ಏನಾಯ್ತು ಅಂದರೆ ನಾವು ಅಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನೆಲ್ಲ ಮಾಡಿ ಸಿನಿಮಾಕ್ಕೆ ಆಲ್ರೆಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಇನ್ನೇನು ಶೂಟಿಂಗ್ ಹೊರಡೋ ಟೈಮಿಗೆ ಇದು ಟೈಟಲ್ ಕೊಡಲ್ಲ ಅಂದಿದ್ದು ಮತ್ತೆ ಸ್ವಲ್ಪ ಅಪ್ಸೆಟ್ ಆಗಿ ಬಿಟ್ಬಿಟ್ವಿ. ಕೊನೆ ಮತ್ತೆ ಗಾಂಧಿನಗರದಲ್ಲಿ ಸುತ್ತಾ ಇದ್ವಲ್ಲ, ಕಾರಲ್ಲಿ ಕುತ್ಕೊಂಡಾಗ ನನಗೂ FM ಕೇಳೋ ಒಂದು ರೇಡಿಯೋ ಕೇಳೋ ಒಂದು ಆಸಕ್ತಿ ಅಲ್ಲ. ಹೀಗೆ ಕೇಳ್ತಾ ಇರ್ಬೇಕಾದ್ರೆ ರೇಡಿಯೋ ಕೇಳ್ತಾ ಇರ್ಬೇಕಾದ್ರೆ ಕಾರಲ್ಲಿ ನಮ್ಮ ರವಿಚಂದ್ರನ್ ಸರ್ದೊಂದು ಹಾಡು ಬಂದಿತ್ತು, ಲೋಕವೇ ಹೇಳಿದ ಮಾತಿದು ಅಂತ. ಮತ್ತೇನಂದರೆ ಈ ಹಾಡಲ್ಲಿ 9 ಅಕ್ಷರ ಇದೆ, ಲೋಕವೇ ಹೇಳಿದ ಮಾತಿದು. ಮತ್ತೆ ನಾವು ಫಸ್ಟ್ ಇಟ್ಟಿರ್ತಕ್ಕಂಥ ಟೈಟಲು ಕೂಡ 9 ಅಕ್ಷರ ಇರ್ತಕ್ಕಂಥದ್ದು, ಭೂಮಿ ಮೇಲೆ ಪ್ರೀತಿ ಎಲ್ಲಿದೆ. ಈ 9 ಅಕ್ಷರ ಇರ್ತಕ್ಕಂಥದ್ದು ನನ್ನ ಹೆಸರಿಗೆ ಸರಿಯಾಗಿ ಬರುತ್ತೆ, ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅಂತ ಒಬ್ಬ ಜ್ಯೋತಿಷ್ಯರು ಸಂಖ್ಯಾಶಾಸ್ತ್ರದ ಪ್ರಕಾರ ನನಗೆ ಹೇಳಿದ್ರು. ಸೊ ಈ ಒಂದು ವಿಚಾರನ ಇಟ್ಕೊಂಡು ನಾವೇನು ಮಾಡಿದ್ವಿ, ನಾವು ಮಾಡಿದ್ರೆ ಇದು 9 ಅಕ್ಷರ ಇರ್ತಕ್ಕಂಥ ಟೈಟಲ್ನೇ ಮಾಡಬೇಕು ಅಂತೇಳಿ ಹುಡುಕ್ತಾ ಇರ್ಬೇಕಾದ್ರೆ ಈ ಹಾಡನ್ನ ಸುಮ್ಮನೆ ಪೇಪರಲ್ಲಿ ಗುಣುಕ್ತಾ ಬರಿತಾ ಇದ್ವಿ. ಬರೆದಾಗ ಅದೇನೋ ಒಂದು ಸತಿ ಯೋಚನೆ ಮಾಡಿಬಿಟ್ಟು ಇದು ಎಷ್ಟು ಅಕ್ಷರ ಇದೆ ಅಂತೇಳಿ ಕೌಂಟ್ ಮಾಡಿದ್ವಿ. ಕೊನೆಗೆ 9 ಅಕ್ಷರ ಇದೆ ಅಂತ ಗೊತ್ತಾಯ್ತು. ಆಮೇಲೆ ನಾವು ಮಾತಾಡ್ಕೊಂಡು ಏನು ಮಾಡಿದ್ವಿ, ನಾವು ನಮ್ಮ ಸ್ನೇಹಿತರೆಲ್ಲ ಇಲ್ಲ ಇದನ್ನ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಫಿಲ್ಮ್ ಚೇಂಬರ್ಗೆ ಹೋಗ್ಬಿಟ್ಟು ಅದನ್ನ ಬರ್ಕೊಟ್ರೆ ಅದನ್ನ ಕೊಟ್ಟರು. ನೋಡಿ, ಇದು ದೊಡ್ಡ ಒಬ್ಬ ರವಿಚಂದ್ರನ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಅವರು. ಅವರಿಗೆ ಅವ್ರ ಹಾಡನ್ನು ಕೂಡ ನಾನು ಮಾಡಿದ್ದೀನಿ. ನಿಜವಲ್ಲ ಅಂತ ತುಂಬ ಸುಂದರವಾದ ಹಾಡೋದು, ಎಷ್ಟೊಂದು ಮೆಲೋಡಿ ಇರ್ತಕ್ಕಂಥ ಹಾಡು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಟೈಟಲ್ ಇಟ್ಟಾಗ ನನಗೂ ಅನ್ನಿಸ್ತು, ಇಂಥ ಒಂದು ಒಳ್ಳೆ ಹಾಡಿಗೆ ನಾನು ಟೈಟಲ್ ಇಡ್ತಾ ಇದ್ದೀನಿ. ನಮ್ಮ ಸಿನಿಮಾ ನೋಡಿದರೆ ಆಕ್ಷನ್ ಪಿಕ್ಚರು ಅನ್ನೋದೊಂದು ಮನಸ್ಸಲ್ಲಿ ಇತ್ತು. ಆದರೂ ಆ ಟೈಟಲ್ ಕೊಟ್ಟರು. ನಾವೇನು ಮಾಡಿದ್ವಿ, ಸ್ಕ್ರಿಪ್ಟ್ನೆಲ್ಲ ಮತ್ತೆ ಬದಲಾವಣೆ ಮಾಡಿಕೊಂಡು ಮತ್ತೆ ಅದಕ್ಕೆಲ್ಲ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಎಲ್ಲ ಕೂತ್ಕೊಂಡು ಮತ್ತೆ ಹೇಳಿದಾಗ ಅವರು ಕೂಡ ಹಾಡಿಗೆ ಆ ಟೈಟಲ್ ಎಲ್ಲ ಬದಲಾವಣೆಗಳು ಮಾಡ್ಕೊಂಡ್ವಿ. ಅಲ್ಲಿವರೆಗೂ ನೀವು ಸಿನಿಮಾ ಶೂಟಿಂಗು ಅದು ಇದು ಮಾಡಿರ್ಲಿಲ್ವಾ? ಇಲ್ಲ, ಬಿಫೋರ್ ಆದ್ಮೇಲೆ ಟೈಟ್ಲ್ ಆದ್ಮೇಲೆ ತಿರ್ಗಾ ಸ್ಕ್ರಿಪ್ಟ್ ಕರೆಕ್ಷನ್ ಮಾಡಿದ್ವಿ. ಕರೆಕ್ಷನ್ ಮಾಡಿದ್ಮೇಲೆ ಮತ್ತೆ ತಿರ್ಗಾ ಏನಾಯ್ತು ಅಂದ್ರೆ ಅವರು ಆ ಟೈಟಲ್ ಹೇಳಿದ ತಕ್ಷಣ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಲೋಕವೇ ಹೇಳಿದ ಮಾತಿದು ಕೇಳಯ್ಯ ಬದುಕು ವಿಧಿ ಬರಹ ಅಂತೇಳಿ ಬರೆದೇ ಬಿಟ್ರು. ಈ ಥರದ್ದು ಹಾಡು ಬರೆದಾದ್ಮೇಲೆ ಆ ಹಾಡಿಗೆ ತುಂಬ ಅವರೇ ಹಾಡಿದರು, ಮ್ಯೂಸಿಕ್ ಡೈರೆಕ್ಟರ್ ನಾರಾಯಣ್ ಅಂತ ಅವರೇ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಅದು ಆ ಹಾಡು ಮಾಡಿದರು. ಆಮೇಲೆ ಯಾರು ತಂಗಾಳಿ ನಾಗರಾಜ್ ಅಂತೇಳಿ ಅವರು ಕೂಡ ಒಳ್ಳೊಳ್ಳೆ ಹಾಡು ಬರೆದಿದ್ದಾರೆ. ಅವ್ರು ಬರೆದು ಆಮೇಲೆ ಸುಮಾರು ಜನ ಬರೆದಿರೋರು ಇದ್ದಾರೆ, ಅವ್ರ ಹೆಸರುಗಳು ನನಗೆ ಸ್ವಲ್ಪ ಈಗ ಜ್ಞಾಪಕ ಇಲ್ಲ. ಸೊ ಅದೆಲ್ಲ ಕಂಪ್ಲೀಟ್ ಆಯಿತು. ಸಿನಿಮಾ ಟೈಟಲ್ಲು ಈ ಥರ ಆಗಿ ಬದಲಾವಣೆ ಆಯಿತು ಅಷ್ಟೇ, ಬೇರೆ ಏನಿಲ್ಲ. ಆ ಟೈಟಲ್ ಇಡಬೇಕು ಅಂತ ಇಟ್ಟಿದ್ದಲ್ಲ, ಮೊದಲನೇ ಟೈಟಲ್ ಮಾತ್ರ ನಾವು ಇಡಬೇಕು ಅಂತ ಇಟ್ಟಿದ್ದು. ಆದರೆ ಆ ಟೈಟಲ್ ಕೊಡಲಿಲ್ಲ. ಆ ಕೊಟ್ಟಿದ್ದರಿಂದ ನಮಗೇನು ಆಗಲಿಲ್ಲ. ಬಟ್ ಸಿನಿಮಾ ಕಂಪ್ಲೀಟ್ ಆಯಿತು. ನಮ್ಮ ಶಾಸ್ತ್ರದ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಸಿನಿಮಾ ಕಂಪ್ಲೀಟ್ ಮಾಡಿ ನಾವು ಸಿನಿಮಾ ರಿಲೀಸ್ ಮಾಡಿದ ಒಂದು ಖುಷಿ ಇದೆ. ಸಿನಿಮಾದಿಂದ ನಮ್ಗೆ 10 ರೂಪಾಯಿ ಬಂದಿದೆ, ಇಲ್ಲ ಅನ್ನೋದ್ರ ಬಗ್ಗೆ ಬೇಸರ ಇಲ್ಲ ಖಂಡಿತ. ಯಾಕಂದರೆ ಯಾರೇ ಒಂದು ಬಂಡವಾಳ ಹಾಕ್ಬೇಕಾದ್ರೆ ಅದರಿಂದ ಏನು ಬರುತ್ತೆ ಅಂತ ಆಲೋಚನೆ ಮಾಡ್ತಾರೆ. ನಾವು ಸಿನಿಮಾ ಮಾಡೋರೆಲ್ಲ ಸಿನಿಮಾದಿಂದ ಬರುತ್ತೆ ಅನ್ನೋದನ್ನು ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನಾವು ಮಾಡೋ ಕೆಲಸನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಖಂಡಿತ ಅದರಿಂದ ನಮ್ಗೆ ಬಂದೇ ಬರುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ಸಿನಿಮಾ ಮಾಡೋದಂತ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿದ್ರು. ಹೌದು, ಸಿನಿಮಾಯಿಂದ ದುಡ್ಡು ಬರುತ್ತೆ ಅಂತ ಕೇಳಲಿಲ್ವ ನೀವು? ಇಲ್ಲ, ಖಂಡಿತ ನಾವು ಆ ಮಾತನ್ನು ಕೇಳಬೇಕಾಗಿತ್ತು ಏನೋ ಗೊತ್ತಿಲ್ಲ, ಮಾಡ್ತೋಗ್ಬಿಟ್ಟಿದ್ದೀವಿ. ಅದರಿಂದ ಎಷ್ಟು ಬರುತ್ತೆ ಬೆನಿಫಿಟ್ ಅನ್ನೋದನ್ನು ಹೇಳಿದರೆ ಅವಾಗ ನಾವು ಇನ್ನೊಂದು ಸ್ವಲ್ಪ ಬೇರೆ ಥರ ಆಲೋಚನೆ ಮಾಡ್ತಾ ಇದ್ವಿ, ಬದಲಾವಣೆ ಮಾಡ್ಕೊಳ್ಳೋ ಥರ. ಸೊ ಹೀಗಾಯಿತು. ಸಿನಿಮಾ ಲೋಕ ಹೇಳಿದ ಮಾತಿದ್ದು ಕಂಪ್ಲೀಟ್ ರಿಲೀಸ್ ಮಾಡಿದ್ರಿ. ನಾವು ರಿಲೀಸ್ ಮಾಡೋದಕ್ಕೆ ಒಬ್ಬರು ಸುಮಾರು ಜನ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದ್ವಿ.
ಅವರು ಅಲ್ಲಿ ಇಲ್ಲಿ, ಯಾಕಂದ್ರೆ ಹೊಸ ಹೀರೋ ಇರೋದ್ರಿಂದ ಕೆಲವೆಲ್ಲ ಇದು ಮಾಡಿದರು. ಆಮೇಲೆ ಇನ್ನೊಂದು ಅದು ಸೆನ್ಸರ್ ಮಾಡೋಗ್ಲೂ ಕೂಡ ಸಾಕಷ್ಟು ಕಷ್ಟಪಟ್ಟಿದ್ವಿ. ಅಲ್ಲಿ ಕೂಡ ಕೆಲವು ನಮ್ಗೆ ಗೊತ್ತಿಲ್ಲ ಎಷ್ಟೆಷ್ಟೆಲ್ಲ ಕಟ್ ಮಾಡ್ತಾರೆ, ಏನು ಮಾಡ್ತಾರೆ. ಸುಮಾರೆಲ್ಲ ನಮ್ಮ ಸಿನಿಮಾ ಹೆಚ್ಚು ಕಮ್ಮಿ 2.5 ಅವರ್ ಇರ್ತಕ್ಕಂಥ ಸಿನಿಮಾ ಅಂತಂದು 20 ನಿಮಿಷ 25 ನಿಮಿಷಕ್ಕೆ ತಂದು ನಿಲ್ಲಿಸಿದ್ರು. ಸುಮಾರು ಭಾಳಷ್ಟು ಸೆನ್ಸಾರ್ ಕಟ್ಸ್ ಎಲ್ಲ ಆಯಿತು. ಅಂತ ಇದಿತ್ತ ನಿಮ್ಮಲ್ಲಿ ರಾ ಇತ್ತ ಅಂದರೆ ಅದಕ್ಕಿಂತ ಸಾಕಷ್ಟು ವಿಷಯಗಳು ಬಂದಿದೆ, ಸಿನಿಮಾಗಳು ಇದ್ದಾವೆ. ಬಟ್ ನಾವು ಹೊಸಬ್ರಲ್ಲ, ಹೇಳಿದ ತಕ್ಷಣ ಕಟ್ ಮಾಡೋದ್ರೆ ಕಟ್ ಮಾಡಲೇಬೇಕು ನಾವು. ಸೊ ಬೇರೆ ಏನು ಅವ್ರ ಹತ್ರ ಇದು ಮಾಡೋಕ್ಕಾಗಲ್ಲ, ವಾದ ಬೇಡ ಅಂತ ಹೇಳಿ ವಾದ ಎಲ್ಲಿ ಮಾಡೋಕ್ಕಾಗುತ್ತೆ. ಸೊ ಹಂಗಾಗಿ ಏನಾಯ್ತು ಅಂದರೆ ಸಿನಿಮಾನ ಅವ್ರು ಹೇಳಿದ್ದೆಲ್ಲ ಕೆಲವು ಮಾಡಿದ್ವಿ. ಸಿನಿಮಾ ಸ್ವಲ್ಪ ಅದು ಇದು ಮಾಡಿ ಸ್ವಲ್ಪ ಇದು ಕಮ್ಮಿ ಆಯಿತು, ಲೆಂತ್ ಕಮ್ಮಿ ಆಯಿತು. ಬಟ್ ಓವರಾಲ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ. ಇವಾಗಲೂ ಕೂಡ ಸಿನಿಮಾ ಕೂತ್ಕೊಂಡು ನೋಡಿದರೆ ಅದು ಬೋರ್ ಆಗೋ ಥರ ಖಂಡಿತ ಅಲ್ಲ ಸಿನಿಮಾ ನನಗೇನಂದರೆ ಎಂಟರ್ ಕರ್ನಾಟಕ ರೀಚ್ ಆಗಿಲ್ಲಲ್ಲ ಅನ್ನೋದು ಒಂದೇ ಒಂದು ಬೇಜಾರೈತೆ ಅಷ್ಟೇ. ಸಿನಿಮಾದಿಂದ ನನಗೆ ಹಣ ಬಂದಿಲ್ಲ, ನಾನು ಪ್ರಾಫಿಟ್ ಮಾಡ್ಕೊಳ್ಳಿಲ್ಲ, ನನಗೆ ಅನ್ನೋ ಥರದ್ದು ಬೇಸರ ಏನಿಲ್ಲ. ಬಟ್ ಏನಂದರೆ ಒಬ್ಬ ನಿರ್ಮಾಪಕನಾಗಿ ಸಿನಿಮಾ ಜನಕ್ಕೆ ರೀಚ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಿನಿಮಾ ರೀಚ್ ಆಗಿಲ್ಲ ಅನ್ನೋದು ಒಂದು ಸ್ವಲ್ಪ ಬೇಸರ ಇದೆ. ಬಟ್ ಒಳ್ಳೆ ಹಾಡುಗಳಿದೆ, ಇವಾಗಲೂ ಕೂಡ ಲಹರಿಯಲ್ಲಿ ನಮ್ಮ ಹಾಡುಗಳು ಹೋಗಿದ್ದಾವೆ, ಕೆಲವರು ಕೇಳ್ಬೋದು. ಒಳ್ಳೆ ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅಲ್ಲಿಗೆ ನಿಮ್ಮ ಸಿನಿಮಾ ಆಸಕ್ತಿ, ಸಿನಿಮಾ ದುಡ್ಡು ಮಾಡಲಿಲ್ಲ ಅಂದಾಗ ಕುಗ್ಗೋಯ್ತಾ ಅಥವಾ ಹಿಂಗೆ? ಇಲ್ಲ, ನಾನೇನು ಮಾಡಿದೆ ಅಂದರೆ ಸಿನಿಮಾ ಈ ಮಟ್ಟಕ್ಕೆ ಹೆಚ್ಚು ಕಮ್ಮಿ ನಾವು ಕೈಲಾಸ್ ಥಿಯೇಟ್ರಲ್ಲಿ ಒಂದು 50 ಡೇಸ್ವರೆಗೂ ಸಿನಿಮಾ ನಾವು ಹೋಲ್ಡ್ ಮಾಡಿದ್ವಿ. ಎಂಟರ್ ಕರ್ನಾಟಕ ಒಂದು 150-180 ಥಿಯೇಟ್ರಿಗೆ ನಾವು ಬುಕ್ ಮಾಡಿದ್ವಿ. ಅದೇನಾಯಿತು ಅಂದರೆ ಅದು ನಾವು 1 ತಿಂಗಳು 2 ತಿಂಗಳಿಂದ ಸಿನಿಮಾದ ನಾವು ಪಬ್ಲಿಸಿಟಿ ಮಾಡ್ತಾನೆ ಬಂದಿದ್ವಿ. ನಾವು ಈ ಡೇಟಿಗೆ ಮಾಡ್ತೀವಿ ಅಂತ. ಕೊನೆಗೆ ಸೆಪ್ಟೆಂಬರ್ 30, 2011 ಇದೆ ಅದು ಡೇಟಲ್ಲಿ ಸ್ವಲ್ಪ ನಮ್ಮ ನಾಯಕರದ್ದು ಸ್ವಲ್ಪ ಏನೋ ವಿವಾದದಿಂದ ಸಿನಿಮಾ ಒಂದು ಹಾಗೆ ನಿಂತಿತ್ತು. ಹೇಳ್ಬೋದು ಅದನ್ನ? ಹೇಳಿ. ಯಾವುದು? ನಮ್ಮ ದರ್ಶನ್ ಅವ್ರದ್ದು ಸಾರಥಿ ಪಿಕ್ಚರ್. ಯಾವುದೋ ಇದು ಸಾರಥಿ ಸಿನಿಮಾ ರಿಲೀಸ್ಗೆ ಅವರು ಏನು ಮಾಡಿದ್ರು, ಇಮಿಡಿಯೇಟ್ ಅನೌನ್ಸ್ಮೆಂಟ್ ಕೊಟ್ಬಿಟ್ರು. ಸೊ ಹಾಗಾಗಿ ಏನಾಯ್ತು ಅಂದರೆ ನಮ್ಮ ಸಿನಿಮಾಕ್ಕೆ ಒಂದು ಸ್ವಲ್ಪ ಮಾರ್ಕೆಟಿಂಗಲ್ಲಿ ಸ್ವಲ್ಪ ಇದಾಯಿತು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಸಾರಥಿ ಸಿನಿಮಾನು ರಿಲೀಸ್ ಆಗ್ಬಿಡ್ತು ಇಮಿಡಿಯೇಟ್. ಸೋಮವಾರ ಅನೌನ್ಸ್ಮೆಂಟ್ ಕೊಟ್ಟು ಶುಕ್ರವಾರ ರಿಲೀಸ್ ಇದೆ ಸಿನಿಮಾ. ನಾವು 2 ತಿಂಗಳಿಂದ ಕೊಡ್ತಾ ಇದ್ವಿ ರಿಲೀಸ್ಗೆ. ಆ ತಿಂಗಳಲ್ಲಿ ಯಾವುದೂ ಇರಲಿಲ್ಲ ಆ್ಯಕ್ಚುಲಿ. ಸೊ ಅದು ಹಾಗಾಗಿ ಆ ಸಿನಿಮಾ ಬಂದಿದ್ರಿಂದ ಅದು ಸಿನಿಮಾ ಚೆನ್ನಾಗಿತ್ತು, ಒಳ್ಳೆ ಸಿನಿಮಾ. ಮೊದಲೇ ಅವರು ಸ್ಟಾರು. ಸೊ ಹಾಗಾಗಿ ಸಿನಿಮಾ ಎಂಟರ್ ಕರ್ನಾಟಕ ತುಂಬ ದೊಡ್ಡ ಇದಾಗೋಯ್ತು ಸಿನಿಮಾದಿಂದ. ಅದೊಂದು ಖುಷಿ ಇದೆ, ಅದೇನಿಲ್ಲ. ನಿರ್ಮಾಪಕನಾಗಿ ಒಳ್ಳೆ ಒಂದು ಸಿನಿಮಾ ಬಂದಿದೆ ಅಂದರೆ ಇನ್ನೊಬ್ಬ ಸಿನಿಮಾ ಬಗ್ಗೆ ಖುಷಿ ಪಡ್ತೀನಿ ಖಂಡಿತ. ಬಟ್ ನಮ್ಮ ಸಿನಿಮಾಕ್ಕೆ ಏನಾಯ್ತು ಅಂದರೆ ಹೊಸಬರಾಗಿದ್ದರಿಂದ ಸ್ವಲ್ಪ ನಾವು ಆ ಡೇಟ್ಗಳನ್ನ ನೋಡಿಕೊಂಡು ರಿಲೀಸ್ ಮಾಡ್ಕೋಬೇಕಾಗಿತ್ತು. ಇದು ಸ್ವಲ್ಪ ಸೊ ನಿಮ್ಗೆ ಯಾರು ಅವಾಗ ದರ್ಶನ್ ಅವರದ ಸಾರಥಿ ಸಿನಿಮಾ ಆಗ ಪೀಕಲ್ಲಿದೆ, ಅವ್ರು ಬರ್ತಿದ್ದಾರೆ, ಇನ್ನೊಂದು ಮುಂದೂಡೋಣ ಆ ಥರ ನಿಮ್ಗೆ ಯಾರು ಅಡ್ವೈಸ್ ಮಾಡಲಿಲ್ವಾ? ಇಲ್ಲ, ಅದು ಆ ಥರ ಬರಲಿಲ್ಲ, ಮೂಮೆಂಟೇ ಬರಲಿಲ್ಲ. ಯಾಕೆಂದ್ರೆ ಅದು ಇದಕ್ಕಿದ್ದಾಗ ಆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಸೋಮವಾರ ಅನೌನ್ಸ್ಮೆಂಟ್ ಕೊಟ್ಟರೆ ಶುಕ್ರವಾರ ರಿಲೀಸ್ ಅಲ್ವಾ. ಯಾಕಂದ್ರೆ ಒಂದು ಸಿನಿಮಾ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳು ಹಿಂದಿನಾದರೂ ಪೇಪರ್ ಆಡಲ್ಲಿ ಬರ್ತಾರೆ, ಎಲ್ಲ ಬೇರೆ ಇದರಲ್ಲೆಲ್ಲ ಬರ್ತಾ ಇರುತ್ತೆ. ಬಟ್ ಇಮಿಡಿಯೇಟ್ ಅವರು ಆ್ಯಕ್ಚುಲಿ ಸುಮಾರು ದಿವಸದಿಂದ ಸಿನಿಮಾ ರೆಡಿ ಮಾಡಿ ಇಟ್ಕೊಂಡು ರಿಲೀಸಿಗೆ ಇಟ್ಕೊಂಡಿದ್ರು ಅದನ್ನ. ಬಟ್ ಅದು ಏನೋ ಸ್ವಲ್ಪ ಕಾರಣಗಳಿಂದ ಆಗಿರಲಿಲ್ಲ. ಬಟ್ ಸಿನಿಮಾ ಅದು ಆಯಿತು. ಸಿನಿಮಾ ಎಂಟರ್ ಕರ್ನಾಟಕ ತುಂಬ ಅವ್ರಿಗೆ ಮತ್ತೆ ರೀಲೈಫ್ ಕೊಟ್ಟಿರ್ತಕ್ಕಂಥ ಸಿನಿಮಾ ಅಂತಲೂ ನಮಗೂ ಅನಿಸುತ್ತೆ. ಬಟ್ ನಮ್ಮ ಸಿನಿಮಾಕ್ಕೆ ಸ್ವಲ್ಪ ಇದಾಗಿದ್ದು ಆಯಿತು. ಬಟ್ ಏನಂದರೆ ನಾವು ಮತ್ತೆ ರಿಲೀಸ್ ಮಾಡೋಕ್ಕೂ ನಮ್ಮ ಕೈಲಿ ಶಕ್ತಿ ಇರಲಿಲ್ಲ. ಸೊ ಹಾಗಾಗಿ ಅದು ಸಿನಿಮಾದು ಇದಾದಮೇಲೆ ನಾನೇನು ಮಾಡಿದೆ, ಸಿನಿಮಾದಿಂದ ಬಿಟ್ಟು ನಾನು ಮತ್ತೆ ನಾನು ಬಿಸ್ನೆಸ್ ಕಡೆ ಜಾಸ್ತಿ ಫೋಕಸ್ ಮಾಡಿಕೊಂಡು. ಏನು ಆವಾಗ ನಿಮಗೆ ಲಾಸ್ ಆಯಿತಾ? ಸಿನಿಮಾದಿಂದ ನಮಗೊಂದು 50% ಕೂಡ ನಮಗೆ ರಿಟರ್ನ್ ಬರಲಿಲ್ಲ. ಅವಾಗ ಹೆಂಗಾಯ್ತು ನಿಮಗೆ ಆರ್ಥಿಕ ತೊಂದರೆಗಳು? ಆಯಿತು, ಯಾಕೆಂದರೆ ಒಂದು ಸಿನಿಮಾ ಸುಧಾರಿಸ್ಕೊಳ್ಳೋದಕ್ಕೆ ಮತ್ತೆ ವರ್ಷಗಳು ಬೇಕಾಯಿತು. ವರ್ಷಗಳೇ ಬೇಕಾಯ್ತು. ಅದಕ್ಕೆ ನಾವೇ ಈಗ ದುಡಿಮೆನ ಹಾಕಿದ್ರ ಅಥವಾ ನೀವು ಸಾಲಗಳು ಮಾಡಿದ್ದೀನಿ, ದುಡಿಮೆಯಿಂದನೂ ತಂದು ಹಾಕಿದ್ದೀನಿ. ದುಡ್ಡನ್ನ ಹಾಕಿದ್ದೀರಾ? ನಿಮ್ಮ ದುಡಿಮೆ ನನ್ನ ಮನೆ ಬಿಟ್ಟು ಬಂದಿದ್ದೀನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರೆಲ್ಲ ಸಿನಿಮಾಕ್ಕೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಬೇಜಾರ ಮಾಡ್ಕೊಂಡಿದ್ರು, ತುಂಬ ಹಾಳಾಗೋಗ್ಬಿಡ್ತಾನೇನು ಅಂತ. ಸೊ ಹಿಂಗಾಗಿ ನಾನು ಅದರಿಂದೆಲ್ಲ ತುಂಬ ಹೊರಗಡೆ ಬಂದು ಸಿನಿಮಾ ಮಾಡಿ ಕಂಪ್ಲೀಟ್ ರಿಲೀಸ್ ಮಾಡಿದೆ. ನಾನು ರಿಲೀಸ್ ಮಾಡಿದಾಗ ನಮ್ಮ ಅಣ್ಣ ಬಂದು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾನೆ. ಏನಂದ್ರು? ಹೇಗಿದೆ ನೋಡಿ, ಏನಿಲ್ಲ ಸಿನಿಮಾ ಕೊನೆಗೂ ಸಿನಿಮಾ ಮಾಡಿದ್ನಲ್ಲ ಇವನು ಅಂತ.
ಅಂತೂ ಸಿನಿಮಾ ಮಾಡಿದ್ರು ಅನ್ನೋ ಖುಷಿ ಇದೆ. ಖುಷಿ ಒಂದ್ ಕಡೆ, ದುಃಖ ಒಳಗಡೆ. ಇನ್ನೊಂದ್ ಕಡೆ ನಮ್ ತಮ್ಮ ಮಾಡಿರೋ ಸಿನಿಮಾನ ಇದು. ನಮ್ ತಮ್ಮ ಅಂದ್ರೆ ನಮ್ ಬ್ಯಾನರ್ ಹೆಸರು ದೇವರತ್ನ ಕ್ರಿಯೇಷನ್ ಅಂತ, ಅದು ನಮ್ಮ ತಂದೆ ತಾಯಿ ಹೆಸರು. ಸೊ ಹಾಗಾಗಿ ಈ ಹೆಸರು ಇಟ್ಕೊಂಡು ಅವನು ಇದೆಲ್ಲ ಮಾಡಿ ಇವತ್ತು ಮೆಜೆಸ್ಟಿಕ್ನಲ್ಲಿ ನಾವು ಯಾವುದೇ ಸಿನಿಮಾಗಳಿಗೆ ಹೋಗ್ಬಿಟ್ಟು ಹಿಂಗೆ ಬ್ಯಾನರ್ಗಳು ನೋಡ್ತಾ ಇದ್ವಿ. ಈ ಥರ ಸಿನಿಮಾ ನಮ್ಮ ಬ್ಯಾನರ್ ಸಿನಿಮಾನೇ ಅಂತ ಹೇಳ್ಬಿಟ್ಟು ಸುಮಾರು ಜನ ಎಲ್ಲ ಬಂದು ನೋಡ್ಕೊಂಡು ಹೋದ್ರು ಸಿನಿಮಾನೆಲ್ಲ. ಬಟ್ ಏನಂದರೆ ನಮಗೆ ಎಲ್ಲ ಕಡೆನೂ ಸಿನಿಮಾನ ರೀಚ್ ಮಾಡೋಕ್ಕಾಗಲಿಲ್ಲ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಗಲಿಲ್ಲ. ಯಾವಾಗ ಮಾಡಿದರೂ ಕೂಡ ನಮ್ಮದು ಸಿನಿಮಾ ಅದು ಯಾವಾಗಿನ ಸಿನಿಮಾ ಥರ ಇದೆ. ಬಟ್ ಏನಂದರೆ ನಮ್ಗೆ ಅದನ್ನ ರಿಲೀಸ್ ಮಾಡಿ ಅದನ್ನು ಮಾರ್ಕೆಟ್ ಮಾಡೋಕ್ಕಾಗಲಿಲ್ಲ. ಒಳ್ಳೆ ಹಾಡುಗಳು, ಒಳ್ಳೆ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದಾಗ ಅದ್ಯಾರೋ ಭೈರವೇಶ್ವರ ಅಂತೇಳಿ ಒಬ್ಬರು, ಅವರು ಹೊಸಬ್ರು. ಸೊ ಇದು ನಮಗೆ ಸ್ವಲ್ಪ ತೊಂದರೆ ಆಯಿತು. ಈಗ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳ ಕಡೆ ನಾವು ಕೊಡೋದಕ್ಕೆ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಅವರು ಹೊಸಬಾಬಿಡು ಅಂತೇಳಿ ಇದು ಮಾಡ್ತಾಯಿದ್ರು. ಸೊ ಹಿಂಗಾಗೆಲ್ಲ ಸ್ವಲ್ಪ ತೊಂದರೆ ಆಯಿತು. ಹಿಂಗೆ ಬಂದರೆ ಆಮೇಲೆ ಆರ್ಥಿಕ ತೊಂದರೆ ಎಲ್ಲ ನೀವು ಹೆಂಗೆ ಸುಧಾರಿಸ್ಕೊಂಡ್ರಿಲ್ಲ? ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ ಮತ್ತೆ ಬಿಸ್ನೆಸ್ ಕಡೆ ಫೋಕಸ್ ಕೊಟ್ಟೆ. ಬಟ್ ಸಿನಿಮಾ ಮಾಡಿದ್ರು ಕೂಡ, ಸಿನಿಮಾ ಮಾಡ್ತಾ ಇದ್ರು ಕೂಡ ಬಿಸ್ನೆಸ್ ಕಡೆ ನಾನು ನ್ಯಾಗ್ಲೆಟ್ ಯಾವತ್ತೂ ಮಾಡಲಿಲ್ಲ. ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ಕೊಂಡಿರ್ತಾ ಇದ್ದೆ. ಬಟ್ ನಾನು ಸಿನಿಮಾ ಮಾಡೋವಾಗಲೇ ಚೆನ್ನಾಗಿದೆ ಸರ್. ಸಿನಿಮಾ ಮಾಡುವಾಗಲೇ ಚೆನ್ನಾಗಿದೆ. ಸಿನಿಮಾ ಬಿಟ್ಟಾದ್ಮೇಲೆ ನಾನು ಬೇರೆ ಬೇರೆ ಕತೆಗಳು ಸ್ಟಾರ್ಟ್ ಆಗಿದ್ದಾವೆ, ಇನ್ನೂ ದೊಡ್ಡ ದೊಡ್ಡ ಕತೆಗಳಾಗಿದ್ದಾವೆ. ಸೊ ಅದೇನಾಯ್ತು ಅಂದರೆ ಸಿನಿಮಾ ಮಾಡುವಾಗ ಒಂಥರ ಕೆಲಸ ಮಾಡ್ತಾ ಇದ್ದೆ ನನ್ನ ಪಾಡಿಗೆ. ನಾನು ಸಿನಿಮಾಗಳು ಕೆಲಸಗಳು ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಎಲ್ಲ ಸ್ಟುಡಿಯೋಗಳು ಅಲ್ಲಿ ಇಲ್ಲಿ, ಇದೆಲ್ಲ ಒಂಥರ ಏನೋ ಖುಷಿ ಕೊಡ್ತಾ ಇತ್ತು. ಸೊ ಅದಾದಮೇಲೆ ನಾನು ಸಿನಿಮಾದಿಂದ ಹಿಂಗಾಗಿತ್ತು, ಸ್ವಲ್ಪ ದಿವಸ ದೂರ ಇದ್ದು ಗಾಂಧಿನಗರ ಕಡೆನೂ ಹೋಗದೇ ಇರ್ತಾ ಇರಲಿಲ್ಲ. ಆಮೇಲೆ ಫಿಲ್ಮ್ ಚೇಂಬರ್ ಕಡೆ ಏನಾದರೂ ಇದ್ದಾಗ ಹೋಗೋದು, ಬರೀ ಇನ್ವಾಲ್ವ್ ಮಾಡೋದು ಬರೋದು ಅಷ್ಟೇ. ಮೀಟಿಂಗ್ಗಳಿದ್ದಾಗ ಹೋಗೋದು, ಈಗಲೂ ಕೂಡ ಅಷ್ಟೇ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನೇನು ಮಾಡಿದೆ, ನಂದು ಬ್ಯಾಂಕು ಜಯನಗರದಲ್ಲಿ ಸೌತ್ ಎಂಡ್ ರೋಡಲ್ಲಿ ಇದೆ ಬ್ರಾಂಚ್ ನಮ್ಮದು, ವಿಜಯ ಬ್ಯಾಂಕ್ ಅಂತ ಇತ್ತು. ಆ ಮ್ಯಾನೇಜರ್ ಸ್ವಲ್ಪ ನನಗೆ ತುಂಬ ಆತ್ಮೀಯರಾಗಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು. ನಂದು ಸ್ವಲ್ಪ ಬಿಸ್ನೆಸ್ಸಲ್ಲೆಲ್ಲ ಟ್ರಾನ್ಸಾಕ್ಷನ್ ಚೆನ್ನಾಗಿ ನಡೆಸ್ತಾ ಇದ್ದೆ. ನಾನೇನು ಮಾಡಿದೆ, ನಾನು ಮುಂಚೆ ಎಲ್ಲ ಕೆಲವು ಈ ಹೊಸದಾಗಿ ಅಪಾರ್ಟ್ಮೆಂಟ್ಸ್ ಇದೆಲ್ಲ ತುಂಬ ಹೆಚ್ಚಾಗಿ ಕಟ್ಟೋದಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ, ಅದರಿಂದ ಇಂಟೀರಿಯರ್ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಇತ್ತು. ಆವಾಗೆಲ್ಲ ನಾವೇನು ಮಾಡ್ತಾಯಿದ್ವಿ, ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಆನ್ ಸೈಟಲ್ಲಿ ಮೆಟೀರಿಯಲ್ ಹಾಕಿ ಮಾಡಿಸ್ತಾ ಇದ್ವಿ. ಇದೇನಾಯಿತು ಅಂದರೆ ಸ್ವಲ್ಪ ಚೇಂಜ್ ಆಯಿತು ಟ್ರೆಂಡು. ನಾವು ಫ್ಯಾಕ್ಟ್ರಿ ಕಡೆ ಸ್ವಲ್ಪ ಫೋಕಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ನಾನೇ ಮೆಟೀರಿಯಲ್ಸ್ ಕೊಟ್ಟು ಅಲ್ಲಿ ಜಾಬ್ ವರ್ಕ್ ಮಾಡಿಸ್ತಾ ಇದ್ದೆ. ಇದರಿಂದ ನನಗೆ ಪ್ರಾಫಿಟ್ ಜಾಸ್ತಿ ಸಿಗ್ತಾ ಇರಲಿಲ್ಲ. ಕೊನೆಗೆ ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು, ಸರ್ ನಾನು ಈ ಥರ ಒಂದು ಇಂಡಸ್ಟ್ರಿ ಹಾಕಬೇಕು ಅಂತ ಇದ್ದೀನಿ, ಸೊ ನನಗೆ ಮಿಷನರಿ ತೊಗೊಳೋಕ್ಕೆ ಲೋನ್ ಕೊಡಿ ಅಂತ ಹೇಳಿದೆ. ಸೊ ಅವರು ಏನು ಮಾಡಿದರು, ಸರಿ ನೀನು ಯಾವ ಮಿಷನ್ ತೊಗೊಳ್ತೀಯ, ನೀನೊಂದು ಕೊಟೇಶನ್ ತೊಗೊಂಬ ಅಂತ ಹೇಳಿದರು. ಕೊನೆ ನಾನೇನು ಮಾಡಿದೆ, ನನ್ನ ಒಂದು ಇದರಲ್ಲಿ ಪೀಣ್ಯದಲ್ಲಿ ನಮ್ಮ ಒಂದು ಕಂಪ್ನಿ ಇದೆ, ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಮಿಷನರಿ ತೊಗೊಳ್ತೀನಿ ಅಂತ ಹೇಳಿ, ಅದು ಜರ್ಮನ್ ಮಿಷನರಿ ಸರ್. ಸೊ ಅದನ್ನು ತಂದು ಕೊಟ್ಟ ತಕ್ಷಣ ಅವ್ರು ಜರ್ಮನ್ ಮಿಷನರಿ ಅಂದ ತಕ್ಷಣ ಖುಷಿ ಆಗ್ಬಿಟ್ಟು ಆಯ್ತು ಕೊಡ್ತೀನಿ ಅಂತ. ಯಾಕಂದ್ರೆ ನಂದು ಪ್ರೊಫೈಲ್ ಎಲ್ಲ ಸರಿಯಾದ ರೀತಿ ಮಾಡ್ಕೊಂಡಿದ್ದೆ. ಕೊನೆಗೆ ಒಂದು 38 ಲಕ್ಷನ ಲೋನ್ ಕೊಟ್ಟಿದ್ರು ಅವರು, ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಸೇರಿ. ಕೊನೆಗೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಲ್ಲಿ ಸಾಲ ಮಾಡಿ ಎಲ್ಚನಹಳ್ಳಿ JC ಇಂಡಸ್ಟ್ರಿಯಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿಕೊಂಡೆ. ಸೊ ಇಂಟೀರಿಯರ್ಗೆ ಸಂಬಂಧಪಟ್ಟನು, ಅಂದರೆ ಪ್ಯಾನಲ್ ಪ್ರೊಸೆಸ್, ಪ್ಲೇಔಟ್ಗಳನ್ನೆಲ್ಲ ಇದು ಮಾಡೋದು, ಪ್ರೊಸೆಸ್ ಮಾಡೋದು, ಅದನ್ನ ಫಿಟ್ಟಿಂಗ್ ಮಾಡೋದು, ಆ ಥರ ಎಲ್ಲ ಕಂಪ್ಲೀಟ್ ಫ್ಯಾಕ್ಟ್ರಿಲೇ ಪ್ರೊಸೆಸ್ ಆಗುತ್ತೆ, ರೆಡಿ ಆಗುತ್ತೆ, ಅಲ್ಲೋಗಿ ಫಿಟ್ ಮಾಡುತ್ತಾರೆ. ಸೊ ಇದನ್ನು ನಾನು ಫ್ಯಾಕ್ಟ್ರಿ ಮಾಡೋದಕ್ಕೆ ಮುಂಚೆ ಬಂಡವಾಳ ಆಗ ಮಾಡಿದೆ, ಫ್ಯಾಕ್ಟ್ರಿನೂ ಮಾಡಿದೆ, ಎಲ್ಲ ಇತ್ತು. ಆದರೆ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಜಾಗ ತುಂಬ ಕಷ್ಟ ಆಗೋಯ್ತು. ಅದು ಮೇನ್ ರೋಡ್ಗೆ ಹತ್ರನೇ ಇರ್ತಕ್ಕಂಥ ಜಾಗ ಆಗಿದ್ದರೂ ಕೂಡ ಆ ಫ್ಯಾಕ್ಟ್ರಿಯಲ್ಲಿ ಸುಮಾರು ಜನ ಬಂದಿರ್ತಕ್ಕಂಥವ್ರು ಯಾರು ಕೂಡ ಪ್ರಾಫಿಟ್ ಮಾಡ್ಕೊಂಡು ಹೋಗಿಲ್ಲ ಅಂತ ಕೆಲವರು ಅಕ್ಕಪಕ್ಕದಲ್ಲಿ. ನೀನು ಬಂದಿದ್ದೀಯಾ, ಹೊಸ ಮಿಷನ್ ಬೇರೆ ತಂದು ಹಾಕಿದೀಯಾ ಅಂತ. ಆ ಮಿಷನ್ನು ಜರ್ಮನಿಂದ ತರೋದ್ರಿಂದ ಹೇಳೋದು ಸಮುದ್ರದಲ್ಲಿ, ಅಲ್ಲಿಂದ ನಾನು ಫ್ಯಾಕ್ಟ್ರಿ ಬಂದ್ಗಳವರೆಗೂ ಎಲ್ಲದನ್ನು ಕೂಡ ನಾನೇ ಹಣ ಕೊಟ್ಟಿರೋದು. ಅದಕ್ಕೆ ಒಂದು ಟ್ರಾನ್ಸ್ಪೋರ್ಟ್ ಏನದು ಸ್ಥಳ ಚೆನ್ನಾಗಿಲ್ಲ ಅಂದ್ರೆ ಅದು ವಾಸ್ತು ಸರಿ ಇಲ್ಲ ಅಂತ ಅಲ್ಲಿ ಬಂದವ್ರು ಯಾರು ಹೇಳಿಕೆ ಆಗಿಲ್ಲ ಅನ್ನೋ ಥರದ್ದು ಮಾತಾಡ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂತ ಇರಲಿಲ್ಲ. ಕೊನೆಗೆ ಏನಾಯ್ತು ಅಂದರೆ, ಆ ಫ್ಯಾಕ್ಟ್ರಿ ನಾನು ಮಾಡಬೇಕು ಅಂತೇಳಿ ಫ್ಯಾಕ್ಟ್ರಿ ಫಸ್ಟ್ ನೋಡಿದಾಗ ಮಿಷನ್ ಬರೋದಕ್ಕೆ ಮುಂಚೆ ಬುಕ್ ಮಾಡಿಬಿಟ್ಟಿದ್ದೆ. ಮಿಷನ್ ಬರೋದಕ್ಕೆ ಮುಂಚೆ ಫ್ಯಾಕ್ಟ್ರಿನ ನಾನು ಅಡ್ವಾನ್ಸ್ ಕೊಟ್ಟು ಬಾಡಿಗೆ ತೊಗೊಂಡಿದ್ದೆ. 25,000 ರೂಪಾಯಿನ ಎಷ್ಟಾಯಿತು ಬಾಡಿಗೆ ಆವಾಗ, 2012-13 ರಿಲೀಸ್ ಆಗಿದ್ದು 11ಕ್ಕೆ, ಮತ್ತು 12ಕ್ಕೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ, 12-13ಕ್ಕೆ. ಆಮೇಲೆ ಆ ಫ್ಯಾಕ್ಟ್ರಿಗೆ ನಾನೇ ಫ್ಲೋರಿಂಗ್ ಎಲ್ಲ ನಾನೇ ಮಾಡಬೇಕಾಗುತ್ತೆ. ಅದು ಕೂಡ ಒಂದು 2 ಅಡಿ ದಾಳ ಇತ್ತು, ಯಾರೋ ಫ್ಯಾಬ್ರಿಕೇಷನ್ ಮಾಡಿ ದೊಡ್ಡ ದೊಡ್ಡ ಕಬ್ಬಣ ಎಲ್ಲ ಇದು ಮಾಡಿದ್ರು. ಕೊನೆ ನಾನೇ ಲಾರಿಯಲ್ಲಿ ಇದನ್ನೆಲ್ಲ ಹಾಕ್ಸಿ ನಾನೇ ಕಂಪ್ಲೀಟ್ ಫ್ಲೋರಿಂಗ್ ಎಲ್ಲ ನಾನೇ ರೆಡಿ ಮಾಡಿದೆ. ಬಟ್ ಏನಾಗಿತ್ತು ಅಂದರೆ, ಫ್ಲೋರಿಂಗ್ ಎಲ್ಲ ರೆಡಿ ಆಗಿತ್ತು, ನೋಡಿದರೆ ಮೇಲೆ ಸೀಟೆಲ್ಲ ತುಂಬ ಹಳೆ ಕಾಲದ್ದು. ಅವರು ಓನರು ಹೆಚ್ಚು ಕಡಿಮೆ ಒಂದು 75-80 ವರ್ಷದ ಯಜಮಾನ್ರು, ಅಡ್ವೊಕೇಟ್ ಆಗಿದ್ರು ಅವರು. ಸೊ ಜಯನಗರದ ಹತ್ರ ಅವ್ರ ಮನೆ.
ಅವರು ಏನು ಮಾಡಿದರು, ಬಾಡಿಗೆಗೆಲ್ಲ ಕೊಟ್ಟು ಎಲ್ಲ ಆಯಿತು. ಆದಮೇಲೆ ಈಗ ಹೇಳಿ ಸರ್ ಸೀಟೆಲ್ಲ ಇದಾಗಿದೆ, ನನಗೆ ಮಿಷಿನರಿ ಎಲ್ಲ ಹಾಳಾಗ್ಬಿಡುತ್ತೆ, ಬರೋದಕ್ಕೆ ಮುಂಚೆ ಅದು ರೆಡಿ ಮಾಡಿಕೊಡಿ ಅಂದೆ. ಆಯ್ತು ಅಂತ ಹೇಳಿದ್ರು. ಕೊನೆಗೆ ಆ ಮಿಷಿನರಿ ಬಂದಿದೆ, ಬಂದು ಒಂದು 2-3 ದಿವಸಕ್ಕೆ ಸತ್ತೋಗ್ಬಿಟ್ರು. ಅವ್ರು ತೀರೋದ್ಮೇಲೆ ಏನಾಗೋಯ್ತು ಅಂದರೆ, ನನಗೆ ಮಿಷಿನರಿ ತಂದಿಟ್ಟಿದ್ದೀನಿ, ಮೇಲ್ಗಡೆ ನೋಡಿದರೆ ಮಳೆ ಬಂದಾಗೆಲ್ಲ ಸೋರುತ್ತೆ. ಹೆಚ್ಚು ಕಮ್ಮಿ ಜೂನ್ ಜುಲೈಯಲ್ಲೇ ನಾನು ಅದು ಮಿಷಿನರಿ ಇನ್ಸ್ಟಾಲ್ ಮಾಡಿದ್ದು. ಒಂದು ದಿವಸ ಏನಾಯಿತು ಅಂದರೆ, ನಾನು ಫ್ಯಾಕ್ಟ್ರಿ ಮಿಷಿನರಿ ಎಲ್ಲ ಇಟ್ಟಿದ್ದೀನಿ. ಯಾವುದೋ ಒಂದು ಸಾಯಂಕಾಲ ಒಂದು ರಿಸೆಪ್ಷನ್ಗೆ ಹೋಗಿದ್ದೀನಿ. ಮುಗಿಸ್ಕೊಂಡು ಹೊತ್ತಿಗೆ ಏನಾಗಿದೆ, ಭಯಂಕರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವುದೋ ಮಾಗಡಿ ರೋಡ್ ಕಡೆ ಹೋಗಿದ್ದೆ. ನಮ್ಮದು ಫ್ಯಾಕ್ಟ್ರಿ ಇರೋದು ಎಲ್ಚಿನಹಳ್ಳಿಯಲ್ಲಿ. ಅಲ್ಲಿಂದ ಬರಬೇಕಾದ್ರೆ ಹೆಚ್ಚು ಕಮ್ಮಿ 11:30 ಆಗೋಯ್ತು, ರಾತ್ರಿ 12 ಗಂಟೆ. ಫ್ಯಾಕ್ಟ್ರಿಯಲ್ಲಿ ನೋಡಿದರೆ ಒಬ್ಬ ಹುಡುಗ ಮಾತ್ರ ಇದ್ದಾನೆ ಪಾಪ. ಅವ್ನು ನೋಡ್ಕೊಳಕ್ಕೆ ಅಂತ ಬಿಟ್ಟಿದ್ದೆ, ಒಂದು ರೂಮ್ ಮಾಡಿಕೊಟ್ಟಿದ್ವಿ. ಮಳೆ ಅಂದರೆ ಮಳೆ ಬರ್ತಾ ಇದೆ, ಪಾಪ ಒಬ್ಬನೇ ಏನು ಮಾಡ್ತಾನೆ. ಫುಲ್ಲು ಮಿಷಿನರಿ ಎಲ್ಲ ಅರ್ಧ ನೀರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಹೊಸ ಮಿಷಿನರಿ ಸರ್, ಇನ್ನೂ ವರ್ಕೇ ಸ್ಟಾರ್ಟ್ ಆಗಿಲ್ಲ, ತಂದು ಹಾಗೆ ಇಟ್ಟಿರೋದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಕೊನೆಗೆ ಆ ಮಿಷಿನರಿಗಳನ್ನೆಲ್ಲ ಮತ್ತು ರಾತ್ರಿ ಎಲ್ಲ ನಾನು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ನೀರೆಲ್ಲ ಇದು ಮಾಡಿ ಆ ಮಿಷಿನರಿಗಳನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಕೊನೆಗೆ ರಾತ್ರಿ ಎಲ್ಲ ದೇವ್ರು ನೆನೆಸ್ಕೊಂಡೆ ಮಲ್ಕೊಂಡೆ. ಏನು ಮಾಡೋದು ಅಂತ ನೋಡಿದರೆ ಓನರ್ ಬೇರೆ ಇಲ್ಲ, ಅವ್ರ ಮಕ್ಕಳು ನೋಡಿದರೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಕೊನೆಗೆ ಒಬ್ಬರು ಶಿವಮೊಗ್ಗದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರು ಆಗಿದ್ದರು. ಅವ್ರ ಹತ್ರ ಅವರು ಅಕಸ್ಮಾತಾಗಿ ಇದು ಒಂದು ತಂದೆಯವ್ರದ್ದು ಇದು ಕಾರ್ಯಕ್ರಮಕ್ಕೆ ಬಂದಿದ್ದರು ಬೆಂಗಳೂರಿಗೆ. ಬಂದಾಗ ನಾವು ಹೋಗಿದ್ವಿ ಅವ್ರ ಮನೆಗೆ. ಹೋದಾಗ ನಾನು ಹೇಳ್ಕೊಂಡೆ, ಸರ್ ಈ ಥರ ಎಲ್ಲ ಫ್ಯಾಕ್ಟ್ರಿಯಲ್ಲಿ ನಾನು ಹೇಗೋ ಫ್ಲೋರಿಂಗೆಲ್ಲ ಮಾಡಿಸ್ಕೊಂಡೆ, ಶೀಟೆಲ್ಲ ಕಂಪ್ಲೀಟ್ ಎಲ್ಲ ಇದಾಗ್ಬಿಟ್ಟಿದೆ, ಅದಕ್ಕೆ ನೀವು ಹೊಸ ಶೀಟ್ ಹಾಕ್ಸ್ಕೊಡಿ ಅಂತ ಹೇಳಿದ್ರು. ಸರಿ ಆಯ್ತು, ಬಂದು ಫ್ಯಾಕ್ಟ್ರಿ ನೋಡ್ತೀನಿ ಅಂತ ಹೇಳಿದ್ರು. ಯಾಕೆಂದರೆ ಅವ್ರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರಿಂದ ಅವ್ರಿಗೆ ಸ್ವಲ್ಪ ಇದೆಲ್ಲ ಗೊತ್ತಿತ್ತಲ್ಲ. ಹಂಗೆ ಬಂದು ನೋಡಿದರೆ ಇದೆಲ್ಲ ನೋಡಿದ ತಕ್ಷಣ ಆಯ್ತು, ನಿನ್ಗೆ ಏನೇನು ಬೇಕೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಡಿಷ್ನಲ್ ಆಗಿ ಲೇಬರ್ಸ್ ಇರೋದಕ್ಕೆ ಇನ್ನೊಂದು ರೂಮ್ ಕಟ್ಸಿದ್ರು. ಆ ಶೀಟ್ ಹಾಕ್ಬೇಕಾದ್ರೆ ಏನಾಗೋಯ್ತು ಅಂದರೆ, ಹಳೆ ಶೀಟ್ ಮೇಲೆ ಕೆಲವರೆಲ್ಲ ಅದು ರಿಮೂವ್ ಮಾಡ್ಬೇಕಾದ್ರೆ ಒಬ್ಬ ಮೇಲ್ಗಡೆಯಿಂದ ಬಿದ್ದು ಅದೊಂದು ದೊಡ್ಡ ಅನಾಹುತ ಆಗೋದು. ಆಯಿತು, ಕೊನೆಗೆ ಅದು ಹೆಂಗೋ ಬಚಾವಾಗಿ ಕೊನೆ ಫ್ಯಾಕ್ಟ್ರಿನ ನೀಟಾಗಿ ಫ್ಯಾಕ್ಟ್ರಿ ಶೀಟೆಲ್ಲ ಹಾಕ್ಕೊಟ್ರು. ಫ್ಯಾಕ್ಟ್ರಿ ರನ್ ಮಾಡಿದೆ. ಹೆಚ್ಚು ಕಡಿಮೆ ನಾನು ಇಷ್ಟೆಲ್ಲ ಮಾಡಿಕೊಂಡು ಫ್ಯಾಕ್ಟ್ರಿಯಲ್ಲಿ ಕುತ್ಕೋಬೇಕಾದ್ರೆ ಆಫೀಸಲ್ಲಿ ನನಗೊಂದು ನೆಮ್ಮದಿ ಬೇಕಲ್ಲ. ಒಂದು ಕಡೆ ಸಿನಿಮಾ ಕಡೆ ಒಂದು ನನ್ನ ಮನಸ್ಸು, ಇನ್ನೊಂದು ಕಡೆ ನಮ್ಮದು ಜೀವನ. ಆವಾಗಿನ್ನೂ ನನಗೆ ಮದುವೆ ಆಗಿತ್ತು. ನಾನು ಫ್ಯಾಕ್ಟ್ರಿ ಮಾಡೋ ಟೈಮಿಗೆ ನಾನು ಹೆಚ್ಚು ಕಡಿಮೆ ರಿಲೀಸ್ ಇನ್ನೇನೊಂದು 2-3 ತಿಂಗಳು ಇರುವಾಗಲೇ ಮದುವೆ ಮಾಡಿಕೊಂಡೆ. ಆ ಮದುವೆ ವಿಷಯನೂ ಭಾಳಷ್ಟು ಇದೆ. ಅದು ಮದುವೆ ಆಗೋದಕ್ಕೊಂದು ಈ ಸಿನಿಮಾದ ಒಂದು ಬೇಸರದಿಂದನೇ ನಾನು ಮದುವೆ ಮಾಡಿಕೊಂಡೆ. ಯಾಕಂದರೆ ಸಿನಿಮಾ ಆಗ್ತಾಯಿತ್ತು, ಅಲ್ಲೇದಲ್ಲೇ ನಿಲ್ತಾಯಿತ್ತು, ಏನೇನೋ ಆಗೋದು. ಹಿಂಗಾಗಿ ಇಲ್ಲ ಏನಾದ್ರು ಒಂದು ಮಾಡ್ಕೊಂಬಿಡೋಣ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ, ಇದು ಫ್ಯಾಕ್ಟ್ರಿದು ಕೂತ್ಕೊಂಡಾಗ ನನಗೆಲ್ಲೋ ಒಂದು ಕಡೆ ನಾನು ಇಲ್ಲಿ ಬಂದು ಏನೋ ಲಾಕ್ ಆಗಿಬಿಟ್ಟಿದ್ದೀನಿ ನನ್ನ ಹತ್ರ. ಯಾಕಂದರೆ ಒಂದು ಕಡೆ ಸಿನಿಮಾ ಸೆಳ್ತಾ ಬೇರೆ. ಇಲ್ಲಿ ನೋಡಿದರೆ ಪ್ರತಿ ತಿಂಗಳು ನಾನು ಬ್ಯಾಂಕ್ EMI ಕಟ್ಟಬೇಕು, ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೀನಿ, ಮತ್ತು ಲೇಬರ್ಸ್ ಪೇಮೆಂಟ್ ಕೊಡಬೇಕು. ಆ ಲೇಬರ್ಸ್ ಪೇಮೆಂಟ್ಗೆ ಹೆಚ್ಚು ಕಮ್ಮಿ ಅದು EMIಗಳು, ಫ್ಯಾಕ್ಟ್ರಿ ಬಾಡಿಗೆ, ಬೇರೆ ಖರ್ಚುಗಳು, ಇದೆಲ್ಲ ಸೇರಿದರೆ 3.5-4 ಲಕ್ಷ ಹೆಚ್ಚು ಕಮ್ಮಿ ಬರ್ತಾಯಿತ್ತು. ಇಷ್ಟೊಂದನ್ನೆಲ್ಲ ನಾನು ಪ್ರತಿ ತಿಂಗಳು ನಾನು ಮೇಂಟೈನ್ ಮಾಡಿಕೊಂಡು ಆರ್ಡರ್ಸ್ ತೊಗೋಬೇಕು. ಆಮೇಲೆ ಅಲ್ಲಿ ಫ್ಯಾಕ್ಟ್ರಿ ಒಳಗಡೆ ಇರ್ತಕ್ಕಂಥ ಲೇಬರ್ಸ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಆಮೇಲೆ ಹೊರಗಡೆ ಔಟ್ ಸೈಡಲ್ಲಿ ನಮ್ದು ಏನಂದರೆ ಇಂಟೀರಿಯರ್ ಅಂದರೆ ಒಂದು ಕಡೆ ರೆಡಿ ಮಾಡಿಬಿಟ್ಟು ಅದನ್ನ ಹಾಗೆ ಸೇಲ್ ಮಾಡೋಕ್ಕಾಗಲ್ಲ. ಅಲ್ಲಿ ಪ್ರೋಸೆಸ್ ಆದಮೇಲೆ ಅದು ತಗೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು. ಹಾಗಾಗಿ 2 ಕಡೆ ನಮ್ಮದು ಕೆಲಸ ಇರುತ್ತೆ. ಅದು ಇಲ್ಲಿನೇ ಇಂಪಾರ್ಟೆಂಟು, ಅಲ್ಲಿನೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಹೇಗೋ ಮೇಂಟೈನ್ ಮಾಡ್ಕೊಂಡು ಬಂದೆ. ಮಾಡ್ತಾ ಕೊನೆಯಲ್ಲಿ ಹೆಚ್ಚು ಕಡಿಮೆ ಈ ಕೊರೋನಾ ಟೈಮ್ ಮುಂಚೆ ನನಗೆ ತುಂಬ ಕಷ್ಟ ಆಗ್ತಾ ಬಂತು ಫ್ಯಾಕ್ಟ್ರಿ ನಡೆಸೋದು. ಹೆಚ್ಚು ಕಡಿಮೆ ಕೊರೋನಾ ಟೈಮ್ಗೆ ನನಗೆ ಆಲ್ರೆಡಿ ಸುಸ್ತಾಗಿ ಫ್ಯಾಕ್ಟ್ರಿನ ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟೆ. ಯಾಕೆಂದರೆ ಬ್ಯಾಂಕ್ EMI ಕಟ್ಕೊಳ್ಳೋದು ಇದು ಅದು ಅಂಥೇಳಿ ನಾನು ಇಟ್ಕೊಂಡಿದ್ರೆ ಇನ್ನೂ ಲಾಸಲ್ಲೇ ಇರ್ತಾಯಿದ್ದೆ. ಸೊ ಹಾಗಾಗಿ ನಾನು ಅದನ್ನು ಫ್ಯಾಕ್ಟ್ರಿನ ಏನು ಮಾಡಿಬಿಟ್ಟೆ, ಬಿಟ್ಬಿಟ್ಟು ಮತ್ತೆ ಅಲ್ಲೂ ನಿಮಗೆ ಲಾಸ್ ಫ್ಯಾಕ್ಟ್ರಿಯಿಂದ ಏನಾಯ್ತು ಅಂದರೆ ಇನ್ನೂ ಇಟ್ಕೊಂಡಿದ್ದು ಇನ್ನೂ ಲಾಸ್ ಆಗೋದು. ಕೊನೆಗೆ ಏನು ಮಾಡಿದೆ, ಅಟ್ಲೀಸ್ಟ್ ಅವರೇಜ್ ಇದಕ್ಕಾದರೂ ನಮ್ಮ ಬ್ಯಾಂಕಿನ ಒಂದು ವ್ಯವಹಾರಕ್ಕಾದರೂ ಸ್ವಲ್ಪ ಲೋನ್ಗೆ ಮಿಷಿನರಿ ಅದಕ್ಕೆ ಅದು ಅಮೌಂಟ್ ಕ್ಲಿಯರ್ ಆಗುತ್ತೆ ಅಂತೇಳಿ ಕಂಪ್ಲೀಟ್ ಫ್ಯಾಕ್ಟ್ರಿಲಿ ಹಾಗೆ ಕುತ್ಕೊಂಡಿದ್ದು. ಅಷ್ಟು ನೀಟಾಗಿರೋ ಫ್ಯಾಕ್ಟ್ರಿ. ಆ ಫೋಟೋಸ್ ಎಲ್ಲ ವೀಡಿಯೋಸ್ ಕಳಿಸ್ತೀನಿ ನೋಡಿ. ಅಷ್ಟು ಚೆನ್ನಾಗಿ ಮಾಡಿದ್ದು ಫ್ಯಾಕ್ಟ್ರಿನ. ಅದನ್ನ ಕಂಪ್ಲೀಟ್ ಫ್ಯಾಕ್ಟ್ರಿನ ಬಿಟ್ಬಿಟ್ಟು ಹಂಗೆ ಇದು ಬಂದೆ ಅವ್ರಿಗೆ ಕೊಟ್ಬಿಟ್ಟು. ಸೊ ಅದಾದಮೇಲೆ ನಾನೇನು ಮಾಡಿದೆ ಅಂದರೆ, ನಾನು ಅಲ್ಲಿರಬೇಕಾದ್ರೆ ನನ್ನ ಒಂದು ಎಲ್ಚಿನಹಳ್ಳಿ ನಮ್ಮ ಮನೆ ಹತ್ರನೇ ಒಂದು ಅಪಾರ್ಟ್ಮೆಂಟ್ ತೊಗೊಳೋದಕ್ಕೆ ಸ್ವಲ್ಪ ಯಾವುದೋ ಅಡ್ಜಸ್ಟ್ ಮಾಡಿ ಒಂದು ಅಡ್ವಾನ್ಸ್ ಕೊಟ್ಟಿದ್ದೆ. ಅದೇನಾಗಿತ್ತು ಅಂದರೆ ಪೆಂಟ್ ಹೌಸ್ ಆಗಿತ್ತು. ಪೆಂಟ್ ಹೌಸ್ ಅಂದರೆ ಅದಕ್ಕೆ ಲೋನ್ ಕೊಡೋಲ್ಲ ಅವರು. ಡೆವಲಪರು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ವರ್ಷ 2 ವರ್ಷದಿಂದ ನನಗೆ ಅದನ್ನು ಅಮೌಂಟ್ ಇಟ್ಕೊಂಡು ತುಂಬಾ ಸುಸ್ತು ಮಾಡಿಬಿಟ್ರು. ಕೊನೆಗೆ ಹಂಗಂಗೆ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕೊನೆಯಲ್ಲಿ ನಾನು ಹಣನ ನಮ್ಮ ಸ್ನೇಹಿತರೊಬ್ಬರು ಈ ಕಡೆ ಶಿವಮೊಗ್ಗ ಕಡೆಯವರು, ಅವ್ರವ್ರ ಸ್ನೇಹಿತರೆಲ್ಲ ಸೇರಿ ಅಲ್ಲಿ ಬೆಡ್ದಾಸ್ಪುರದಲ್ಲಿ ಒಂದು ಲೇಔಟ್ ಮಾಡ್ತಾಯಿದ್ರು. ನಮ್ಮ ಇವರು ಪ್ರಭಾಕರ್ ರೆಡ್ಡಿ ಅವರು ಅಂತೇಳಿ
ಅವ್ರು ದೊಡ್ಡ ಬಡಾವಣೆ ಮಾಡಿದ್ದಾರೆ. ಸೊ ಆ ಬಡಾವಣೆಯಲ್ಲಿ ನನಗೆ ಸೈಟ್ಗೆ ಅವರು ತೊಗೊಂಡಿದ್ರು. ಸೊ ನೀನು ಈ ಕಡೆ ತೊಗೊಳೋದಾದ್ರೆ ನೋಡು ಅಂತೇಳಿ ನಾನು ಕರ್ಕೊಂಡು ಹೋದರು. ಅಕಸ್ಮಾತ್ ನಾನು ಅವ್ರ ಜೊತೆಯಲ್ಲಿ ಹೋದಾಗ ನೋಡಿ ಆಗಿನ್ನೂ ಡೆವಲಪ್ ಆಗ್ತಾಯಿತ್ತು, ಹೆಚ್ಚು ಕಮ್ಮಿ 12-13 ಸೊ ಅದಕ್ಕೇನೇನೋ ಮಾಡಿ ನಾನೇನು ಮಾಡಿದೆ, ಹಣನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸಿ ಅಲ್ಲಿ ಅವ್ರ ಹತ್ರ ಇವ್ರ ಸಾಲ ಇಸ್ಕೊಂಡು ಅಲ್ಲೊಂದು ಸೈಟ್ಗೆ ಅನುಕೂಲ ಮಾಡ್ಕೊಂಡೆ. ಸೊ ಅಲ್ಲಿ ನಾನು ಫ್ಯಾಕ್ಟ್ರಿ ಕಟ್ಕೊಳ್ಳೋದು ಒಂದು ಕಡೆ ಮನಸ್ಸಲ್ಲಿತ್ತು ಆ ಜಾಗದಲ್ಲಿ. ಬಟ್ ಅದು ರೆಸಿಡೆನ್ಸಿಯಲ್ ಲೇಔಟ್ ಆಗಿದ್ದರಿಂದ ಅಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ರೆ ಕಷ್ಟ ಆಗುತ್ತೆ, ಮತ್ತೆ ತಿರ್ಗಾ ಕೀಳೋದು ಅಂತೇಳಿ ಕೊನೆಗೆ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಆ ಮನೆ ಕಟ್ಟಿದ್ರಿಂದ ನಾನು ಮತ್ತೆ ಸಿನಿಮಾ ರಂಗ ಬರ್ದಂಗೆ ಆಗುತ್ತೆ. ಮತ್ತೆ ನೀವು ಅಲ್ಲಿ ಸ್ಟ್ರಕ್ ಆದರೆ ಅಲ್ಲಿ ಸ್ಟ್ರಕ್ ಆದೆ ಅಂದರೆ ಆ ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಸ್ಟೋರಿ ಆಗಿದೆ. ಯಾಕೆಂದರೆ ನನಗೆ ಯಾವುದಾದ್ರೂ ಒಂದು ಜಾಗ ತಗೋಬೇಕಾದ್ರೆ ಏನಾದ್ರು ಮಾಡಬೇಕಾದ್ರೆ ಸರಿಯಾದ ರೀತಿ ಅದ್ರ ಬಗ್ಗೆ ಮೂಲಗಳು ತಿಳ್ಕೋಬೇಕು. ಇವಾಗ ಲೇಔಟ್ ಮಾಡ್ತಾಯಿದ್ರೆ ಅಂದ ತಕ್ಷಣ ಅಲ್ಲಿ ಒಂದು ಸೈಟು ಇಲ್ಲೊಂದು ಸೈಟು ನೀನು ಹಾಕು ಅಂತ ಹೇಳ್ಬಿಟ್ಟು ಹಿಂಗೆ ಅವ್ರು ಹೇಳಿದ್ರು ಅಂತೇಳಿ ಹಾಕ್ಬಿಟ್ಟೆ. ಕೊನೆಯಲ್ಲಿ ಏನಾಯಿತು ಅಂದರೆ ಆ ಲೇಔಟಲ್ಲಿ ಸಾಕಷ್ಟು ಭೂ ವಿವಾದಗಳು, ಅಂದರೆ ಜಮೀನವ್ರಿಗೆ ಹಣ ಕೊಟ್ಟಿಲ್ಲ, ಅವರು ಮನೆ ಕಟ್ಟೋದಕ್ಕೆ ಬಿಡ್ತಾಯಿಲ್ಲ. ಸೊ ಈ ಥರ ಆಗಿ ಸಾಕಷ್ಟು, ಬಟ್ ಅವ್ರು ಡೆವಲಪರ್ ಮಾಡಿರ್ತಕ್ಕಂಥದ್ದು ತುಂಬ ಬಡವರಿಗೆ ಭಾಳ ಅನುಕೂಲ ಆಗಲಿ ಅನ್ನೋ ಒಂದು ವಿಚಾರದಿಂದ ಮಾಡಿದ್ದಾರೆ. ಆದರೆ ಈ ಡಿಸ್ಪ್ಯೂಟ್ಗಳೆಲ್ಲ ಇರೋದ್ರಿಂದ ಏನಾಗಿದೆ ಅಂದರೆ ಅಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದರಲ್ಲಿ ನಾನು ಒಬ್ಬ. ಯಾಕೆಂದರೆ ಕರೆಂಟ್ ಇಲ್ಲ ನಮ್ಮ ಲೇಔಟಲ್ಲಿ ಸರಿಯಾದ ರೀತಿ. ಯಾಕೆಂದರೆ ಒಂದು ಹಳ್ಳಿಯೂ ಕೂಡ ಒಂದು ಕಾಡಲ್ಲಿದ್ದರೂ ಕೂಡ ಬೆಸ್ಕಾಂನವರು ಇವರೇನಿದಾರಲ್ಲ ಕರೆಂಟ್ ಕಂಪ್ನಿಯವರು, ಅವ್ರಿಗೆ ಹೋಗಿ ಮನೆಗೂ ಕರೆಂಟ್ ಕೊಟ್ಟು ಬರಬೇಕು ಅಂತ ಸರ್ಕಾರನೂ ಹೇಳುತ್ತೆ, ಕೊಟ್ಟೇ ಕೊಡ್ತಾರೆ. ಆದರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಮ್ಮ ಬಡಾವಣೆಗೆ 5 ವರ್ಷದಿಂದ ನಮಗೆ ಟೆಂಪ್ರವರಿ ಮೀಟ್ರಲ್ಲಿ ಜೀವನ ಮಾಡಿದ್ವಿ. ಎಲ್ಲಿ ಅದು ಯಾವುದು ಲೆವೆಟ್ಟು? ಬೆಟ್ಟದಾಸಪುರ ಅಂತೇಳಿ ಇಲ್ಲಿ ಬನ್ನೇರುಘಟ್ಟ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ರ ತುಂಬ ಒಂದು ನೀಲಾದ್ರಿ ನಗರ ನೋಡಿ. ಇನ್ಫೋಸಿಸ್, ವಿಪ್ರೋ ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪ್ನಿಗಳು ಇದಾವಲ್ಲಿ. ಅದಕ್ಕೆ 2-3 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಬಡಾವಣೆ ಅಂಥ ಬಡಾವಣೆ ಅಷ್ಟು ಡೆವಲಪ್ ಆಗ್ತಾ ಇದೆ. ಆದರೆ ಈ ಕೆಲವೊಂದು ಸಮಸ್ಯೆಗಳಲ್ಲಿ ನಾನು ಕೂಡ ಸಿಕ್ಕಾಕೊಂಡ್ಬಿಟ್ಟೆ. ಒಂದು ಕಡೆ ಏನಾಯಿತು ಅಂದರೆ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದೆ. ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬ್ಯಾಂಕ್ಗಳಲ್ಲಿ ಸಾಲಕ್ಕೆ ಅಂತೇಳಿ ಇದು ಮಾಡಿದೆ. ಅದು ಮಾಮೂಲಿ ನಮ್ಮ ಬ್ಯಾಂಕ್ನವ್ರು ಯಾರೂ ಸಾಲ ಕೊಡೋಲ್ಲ ಅಂಥೇಳಿ NBFCಗಳಲ್ಲಿ ಸಾಲ ತೊಗೊಳಕ್ಕೆ ಹೋದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿಯವರು ಅಂದರೆ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ಆ ಒಂದು ರೇಟಲ್ಲಿ ನಾನೇನು ಮಾಡಿದೆ ಅಂದರೆ ಹೆಚ್ಚು ಕಡಿಮೆ ಒಂದು 17% ವರೆಗೂ ನಾನು 17-18% ಇದರಲ್ಲಿ ತೊಗೊಂಡೆ ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡು 25 lakhsಗೆ ಇದು ಮಾಡಿದೆ. ಅವ್ರು ಲೋನ್ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು 2-4 ಕಟ್ಬಿಟ್ಟೆ. ಅದೇನಾಯ್ತು ಅಂದರೆ ಅವ್ರು ಕೊಟ್ಟಿರೋ ದುಡ್ಡು ಪ್ಲಾಸ್ಟಿಂಗ್ ಆಗಿರಲಿಲ್ಲ. ಆ ಟೈಮ್ಗೆ ಎಲ್ಲ ಖಾಲಿಯಾಗಿ ಕೊನೆಗೆ ಇನ್ನೂ ಹಣ ಬೇಕಾಯಿತು. ಈ ಸಿನಿಮಾ ಮತ್ತು ಮನೆ ಕಟ್ಟೋದು ಇದೆಲ್ಲ ಹೆಂಗಿದೆ ಅಂದರೆ ಸಿನಿಮಾಕ್ಕೆ ಎಷ್ಟು ದುಡ್ಡು ಹಾಕಿದ್ರೂ ಸಾಲಲ್ಲ, ಮನೆ ಕಟ್ಟೋದಕ್ಕೂ ಅಷ್ಟೇ. ಎಷ್ಟು ದುಡ್ಡು ಹಾಕ್ತಾಯಿದ್ರು ಇನ್ನೂ ಬೇಕು ಅಂತಲೇ ಹೇಳುತ್ತೆ, ಸಾಕು ಅಂತ ಹೇಳಲ್ಲ. ಸೊ ಹಿಂಗಾಗಿ ಏನಾಯಿತು ಅಂದರೆ ಆ ಮನೆಗೆ ಮತ್ತೆ ಹಣ ಶಾರ್ಟೇಜ್ ಆಗಿದ್ದರಿಂದ ಅಲ್ಲಿ ಹೊರಗಡೆ ಎಲ್ಲ ವ್ಯವಹಾರ ಮಾಡಿ ಹೇಗೋ ಒಂದು ಮನೆ ಅಂತ ಮಾಡಿಕೊಂಡೆ. ಮನೆ ಎಲ್ಲ ಆದಮೇಲೆ ಕರೆಂಟ್ ಇಲ್ಲ ಮತ್ತು ನೀರಿನ ಸಮಸ್ಯೆಗಳು, ಇವೆಲ್ಲ ಸಮಸ್ಯೆಗಳಿಂದಾಗಿ ಜೀವನಕ್ಕೆ ಇನ್ನೂ ಭಾಳ ಕಷ್ಟ ಆಗ್ತಾ ಬಂತು. ಮತ್ತೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಹೊರಗೆ ಬರೋಕ್ಕೆ ಆಗ್ತಿಲ್ಲ. ಈಗಲೂ ಕೂಡ ಈ ಪರಿಸ್ಥಿತಿಯಲ್ಲೂ ಕೂಡ ಇನ್ನೂ ನಾನು ಅಷ್ಟೊಂದು ಒಂದು 80% ಇರ್ಬೋದು, ಇನ್ನೂ 20% ಸಮಸ್ಯೆಯಲ್ಲಿ ಇದ್ದೀನಿ ಆ್ಯಕ್ಚುಲಿ. ಅಂದರೆ ಈ ಬಡ್ಡಿ ಅದು ಇದು ಅಂತ ಫೈನಾನ್ಷಿಯಲಿ ಸ್ಟ್ರಕ್ ಆಗ್ಬಿಟ್ರಿ. ಹೌದು. ಈಗ ಮತ್ತೆ ಸಾಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಲ್ಲಿ ಆ ಸಾಲ ತೀರ್ಸೋದಕ್ಕೆ EMI ಕಟ್ಟೋದು, ಮತ್ತು ಜೊತೆಗೆ ನನಗೆ 3 ಜನ ಮಕ್ಕಳು. ಇವಾಗ ಆ ಮಕ್ಕಳು ವಿದ್ಯಾಭ್ಯಾಸ ಕೊಡಬೇಕು, ಆ ಜೀವನ ನಡೆಸಬೇಕು, ಮತ್ತು ಇಲ್ಲಿ ಲೋನ್ಗಳನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿ ಕಟ್ತಾ ಇರಬೇಕು. ಸೊ ಇವೆಲ್ಲ ಸಮಸ್ಯೆಗಳಿಂದಾಗಿ ಏನಾಗಿದೆ ಅಂದರೆ ನಾನು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಎಲ್ಲೋ ಒಂದು ಕಡೆ ನನ್ನಲ್ಲಿ ಸಾಕಷ್ಟು ವಿಷಯಗಳಿದೆ. ಸಾಕಷ್ಟು ನಾನು ಈ ಸಿನಿಮಾ ಆದಮೇಲೆ ಸುಮ್ಮನೆ ಕೂತ್ಕೊಂಡಿಲ್ಲ. ಒಂದು 2-3 ಸಿನಿಮಾಗಳಿಗೆ ನಾನೇ ಒಂದು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಿನಿಮಾ ಮಾಡಬೇಕು ಅಂತೇಳಿ ನಾನು ಇತ್ತೀಚೆಗೆ ಈ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಪ್ರತಿ ವರ್ಷವೂ ಹೋಗ್ತಾ ಇದ್ದೀನಿ. ಹೋದಾಗೆಲ್ಲ ಅಲ್ಲಿ ಮಾಡ್ತಕ್ಕಂಥ ಸಿನಿಮಾಗಳ ಬಗ್ಗೆ ಏನೋ ಒಂದು ಅಧ್ಯಯನ ಮಾಡ್ತಾ ಇರ್ತೀನಿ. ಸೊ ಇದು ಏನಾಗಿದೆ ಅಂದರೆ ನನಗೆ ಒಂದು ಬೇರೆ ಕಡಿಮೆ ಬಂಡವಾಳದಲ್ಲಿ ಸಿನಿಮಾ ಮಾಡ್ತಕ್ಕಂಥ ಒಂದು ವಿಧಾನಗಳನ್ನ ನಾನು ಆಲೋಚನೆ ಮಾಡಿ ಒಂದು ಸಿನಿಮಾ ಬಲ್ಮುರಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಮಾಡಬೇಕು ಅಂತೇಳಿ ಸ್ಕ್ರಿಪ್ಟೆಲ್ಲ ಮಾಡಿ ಅದಕ್ಕೆಲ್ಲ ನಮ್ಮ ಫಸ್ಟ್ ಕ್ಯಾಮ್ರಾಮ್ಯಾನ್ ಇದ್ರಲ್ಲ ಮಾಂತೇಶ್ ಅಂತೇಳಿ ಅವ್ರ ಹತ್ರನೇ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗೆಲ್ಲ ಈ ಸಿನಿಮಾ ಖಂಡಿತ ಮಾಡಲೇಬೇಕು ಸರ್ ನೀವು ಡೈರೆಕ್ಷನಲ್ಲಿ ಅಂತೇಳಿ ಭಾಳ ಇದು ಮಾಡಿದರು. ಪಾಪ ಅವ್ರು ತೀರೋಗ್ಬಿಟ್ರಿ. ಈಗ ನೀವು ಡೈರೆಕ್ಷನ್ ಮಾಡಬೇಕು ಅಂತ ನಿಮ್ಮ ಹೌದು. ನಾನು ಆ್ಯಕ್ಚುಲಿ ನನಗೆ ಸಿನಿಮಾ ನಿರ್ಮಾಣ ಸಾಧ್ಯ ಆದರೆ ನಿರ್ಮಾಣ ಜೊತೆಗೆ ನಿರ್ದೇಶನನೇ ನನ್ನ ಗುರಿ.
ನಿಮ್ಗೆ ರೀ ಅಂದರೆ ಈಗ ತಿರ್ಗಾ ಮತ್ತೆ ನಿಮಗೆ ಸಿನಿಮಾದ ಒಂದು ಆಸಕ್ತಿ ಬೆಳೆದಿದೆ. ಹೌದು, ಖಂಡಿತ ಬೆಳೆದಿದೆ. ಸರಿ. ಸಿನಿಮಾ ಆಸಕ್ತಿ ಬೆಳೆದ ಕಾರಣ ಅದು ಬಾಲ್ಯದಿಂದ ಬಂದ್ಬಿಟ್ಟಿದೆ, ಅದು ಎಲ್ಲೂ ಹೋಗ್ತಾ ಇಲ್ಲ. ಮಧ್ಯೆ ನಿಂತೋಗಿತ್ತು, ತಿರ್ಗಾ ಹೋಗಿದೆ. ಹಾಗಾಗಿ ಮತ್ತೆ ಈ ಸಮಸ್ಯೆಗಳಲ್ಲಿ ನಾನು ಒದ್ದಾಡ್ತಲ್ಲಿದ್ದೀನಿ ಅಷ್ಟೇ. ಸಮಸ್ಯೆ ಇಲ್ಲ ಅಂದ್ರೆ ಅದು ಇರ್ಲಿಲ್ಲ ಅಂದಿದ್ರೆ ನನ್ನ ಬ್ಯಾನರ್ಲ್ಲಿ ಸುಮಾರು 10 ಸಿನಿಮಾಗಳು ಬರ್ತಾ ಇತ್ತು ಇಷ್ಟೊತ್ತಿಗೆ. ಸೊ ನನಗೆಲ್ಲ ಒಂದು ಕಡೆ ಇದೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಕಂಪ್ನಿ ಅಂತ ಹೇಳಿ ಮಾಡಿಕೊಂಡಿದ್ದೀನಿ, ಇದಕ್ಕೆ ಜನ ರೀಚ್ ಆಗೋಂಥ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಅಲ್ಲ, ಈಗ ಧೈರ್ಯ ಇದೆಯಾ ನಿಮಗೆ ಸಿನಿಮಾ ನಿರ್ಮಾಣ ಮಾಡೋಕ್ಕೆ? ಖಂಡಿತ ಇದೆ. ಯಾಕಂದರೆ ಮೊದಲನೇ ಸಿನಿಮಾನ ನಿರ್ಮಾಣ ಮಾಡಿ ಅದರಲ್ಲಿ ಕೈ ಸುಟ್ಕೊಂಡಿದ್ದೀರಾ, ಲಾಸ್ ಆಗಿದೆ, ಸಾಲ ಸೂಲ ಮಾಡ್ಕೊಂಡಿದ್ದೀರಿ. ಯಾವ ಧೈರ್ಯದ ಮೇಲೆ ತಿರ್ಗಾ ಮತ್ತೆ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನೋ ನಿಮಗೆ? ಒಂದು ಸಿನಿಮಾ ನಾನು ಸೋತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಧೈರ್ಯ ಕಳ್ಕೊಂಡಿಲ್ಲ. ಸಿನಿಮಾ ಮಾಡಬೇಕು ಅನ್ನೋ ಮನಸ್ಥಿತಿ ಯಾವಾಗಲೂ ಇದೆ. ಆದರೆ ಸಿನಿಮಾಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಮುಂಚೆ ಇನ್ನೂ ಗೊತ್ತಿರಲಿಲ್ಲ ನನಗೆ. ಈಗ ಸಿನಿಮಾ ಮಾಡಬೇಕಾದ್ರೆ ನನಗೆ ಆ ಸ್ಕ್ರಿಪ್ಟ್ ಕಂಪ್ಲೀಟ್ ಎಲ್ಲ ಮಾಡ್ತೀನಿ. ಸಾಹಿತ್ಯ, ಹಾಡುಗಳು, ಸಾಹಿತ್ಯನ ಎಷ್ಟೋ ಈಗ ನಾನು ಆಲ್ರೆಡಿ ಒಂದು 2-3 ಸಿನಿಮಾಕ್ಕೆ ನಮ್ಮ ಹಂಸಲೇಖ ಅವ್ರ ಜೊತೆ ಕೆಲವು ಶಿಷ್ಯರು ಇದ್ದಾರೆ. ಅವರೆಲ್ಲ ಇವಾಗ PhD ಮಾಡ್ತಾರೆ, IPS ಕಾಲೇಜಲ್ಲಿ ಇರ್ತಕ್ಕಂಥವ್ರು. ಅಕಸ್ಮಾತ್ ನಮ್ಮ ಎಲ್ಚಿನಹಳ್ಳಿ ಮನೆ ಹತ್ರ ಬಂದಾಗ ಅವ್ರು ಯಾವುದೋ ಸಿನಿಮಾಕ್ಕೆ ಅಂತೇಳಿ ನನ್ನ ಜೊತೆ ಮೀಟಾಗಿ ಅವರು ಒಳ್ಳೆ ಸ್ನೇಹಿತರಾಗಿ ಕೊನೆಗೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸಿನಿಮಾಕ್ಕೆ ಆಲ್ರೆಡಿ ನಾನು ಇದು ಮಾಡಿಟ್ಟಿದ್ದೀನಿ, ಕಂಪೋಸ್ ಮಾಡಿಟ್ಟಿದ್ವಿ. ಬಟ್ ಈ ಥರದ್ದೆಲ್ಲ ಮಾಡಿ ಇಟ್ಕೊಂಡಾಗ ಅದು ಮುಂದೆ ಹೋಗ್ತಾ ಇಲ್ಲಲ್ಲ ಅನ್ನೋ ಬೇಜಾರಾಗಿದೆ. ಈಗ ಮತ್ತೆ ಧೈರ್ಯ ಮಾಡಿ ಸಿನಿಮಾ ನಿರ್ಮಾಣ ಮತ್ತು ನಿಮ್ಮ ನಿರ್ದೇಶನದಲ್ಲಿ ಸಿನಿಮಾ ಮಾಡಬೇಕು ಅಂತ ಇದ್ದೀರಿ? ಹೌದು, ಖಂಡಿತ ಮಾಡಬೇಕು. ಮತ್ತು ಈಗ ಅದಕ್ಕೆ ಬೇಕಾದಂಥ ಬಂಡವಾಳವನ್ನು ಮತ್ತೆ ಸಾಲ ಮಾಡ್ಬೇಕಾ? ನೀವು ಸಾಲ ಮಾಡಿ ಸಿನಿಮಾ ಮಾಡ್ಬೇಕಾ? ಇಲ್ಲ, ಸಾಲ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಲ್ಲ. ಈಗ ಏನು ಹೇಳ್ತಾರೆ ಅಂದರೆ, ಅಲ್ಲ, ಯಾವ ಹೋಪ್ ಇದೆ ನೀವು ಸಿನಿಮಾ ಮಾಡಿ ನಾನು ಗೆಲ್ತೀನಿ ಅನ್ನೋಕ್ಕೆ? ಇಲ್ಲ, ನಾನು ಸಿನಿಮಾ ಮಾಡಿ ಗೆಲ್ತೀನಿ. ಯಾಕಂದರೆ ಈಗ ಚಿತ್ರರಂಗ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಥಿಯೇಟ್ರ್ ಕಡೆ ಯಾರು ಪ್ರೇಕ್ಷಕರು ಬರ್ತಾ ಇಲ್ಲ. ಹೌದೌದು. ಸಿನಿಮಾಗಳು ನಿಲ್ತಾ ಇಲ್ಲ. ಖಂಡಿತ. ಬರೋ ಸಿನಿಮಾಗಳಲ್ಲಿ ಅದರ ರೇಷಿಯೋ ನೋಡ್ರೆ 1-2% ಅಲ್ಲಿದೆ. ಹೌದು. ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಗೆದ್ರೆ ಹೆಚ್ಚಾಗಿದೆ ಕನ್ನಡ. ಆದರೂ ಇಂಥ ಸಂದರ್ಭದಲ್ಲೂ ನೀವು ಸಿನಿಮಾ ಮಾಡೋ ಅಂಥ ಧೈರ್ಯ ಇದೆಯಾ? ಇದೆ. ಯಾವ ಆಸಕ್ತಿ ಮೇಲೆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಏನು ನಂಬಿಕೆ ಇದೆ ಅಂತ? ಇಲ್ಲ, ಈಗ ನಾನು ಆ್ಯಕ್ಚುಲಿ ಪ್ರತಿಯೊಂದು ಮೀಟಿಂಗೆಲ್ಲ ಹೋಗ್ತೀನಿ. ನಮ್ಮ ಫಿಲ್ಮ್ ಚೇಂಬರ್ ಮೀಟಿಂಗಲ್ಲೆಲ್ಲ ಏನೇನು ನಡೀತಿದೆ, ಮತ್ತು ನಮ್ಮದೇ ಆದ ಕೆಲವು ಗ್ರೂಪ್ಗಳಿದೆ ಸಿನಿಮಾಗೆ ಸಂಬಂಧಪಟ್ಟಂಥದ್ದು. ಅಲ್ಲೆಲ್ಲ ಕೆಲವು ಚರ್ಚೆಗಳು ನಡೀತಾ ಇದೆ. ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನನಗೆ ಅನುಭವಗಳು ಕಡಿಮೆ. ಏನಾದರೂ ವಿಷಯ ನಾನು ಅವ್ರ ಹತ್ರ ಚರ್ಚೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಸಿನಿಮಾನ ಯಾಕೆ ಮಾಡಬೇಕು, ಮಾಡಿದರೆ ಯಾವ ರೀತಿಯಾಗಿ ಗೆಲ್ಲಬೇಕು, ಸಿನಿಮಾದಲ್ಲಿ ಗೆಲ್ಲೋದು ಸೋಲೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸಿನಿಮಾ ಮಾಡೋದನ್ನ ಆನೆಸ್ಟಾಗಿ ಮಾಡಬೇಕು. ಜನ ಖಂಡಿತ ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನು ಗೆಲ್ಲಿಸ್ತಾರೆ. ಈಗ ಇತ್ತೀಚೆಗೆ ಬಂದಿರ್ತಕ್ಕಂಥ ಸಣ್ಣ ಪುಟ್ಟ ಇದು ಕೇಳಿದೆ ನಾನು, ಮಗ್ಗಿ ಪುಸ್ತಕ ಅಂತ ಒಂದು, ಒಲವಾರ ಅಂತ, ಇವೆಲ್ಲ ಸಿನಿಮಾಗಳು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಸೊ ಈ ಥರದ ನಾನು ಸಣ್ಣ ಪುಟ್ಟ ಬಜೆಟ್ ಇಟ್ಕೊಂಡೇ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಜನ ರೀಚ್ ಆಗೋದು ಇಂಪಾರ್ಟೆಂಟು. ಈಗ ಮನೇಲಿ ಏನು ಹೇಳ್ತಾರೆ ಸಿನಿಮಾ ಮಾಡ್ತೀನಿ ಅಂದ್ರೆ ತಿರ್ಗಿ? ಮತ್ತೆ ಯಾವ ಮನೇಲಿ ಒಪ್ಪಲ್ಲ. ನಮ್ಮ ಮಿಸ್ಸಸ್ ಆದ್ರೆ ಒಪ್ಪಲ್ಲ. ಸಿನಿಮಾ ಮಾಡೋದಕ್ಕೆ ಯಾರು ಹೋಗ್ತಾರೆ ಹೇಳಿ? ಜೀವನ ಫಸ್ಟ್. ಅವ್ರಿಗೇನು ಜೀವನ ಮಾಡ್ಕೊಂಡಿರೋ ಆರಾಮಾಗಿ ಸಿನಿಮಾ ಮಾಡಿ ಈಗ ಆಲ್ರೆಡಿ ನೀನು ಸಂಪಾದನೆ ಮಾಡಿರೋದು ಸಾಕು ಅಂತ ಅವ್ರಿಗೆ ಗೊತ್ತಾಗಿದೆ. ಆದರೆ ನನ್ನ ಮದುವೆಗೆ ಮುಂಚೆನೇ ಸಿನಿಮಾ ಮಾಡಿ ಬಂದವನು. ಹಾಗಾಗಿ ಅವ್ರೇನು ಮಾತಾಡಲ್ಲ ಜಾಸ್ತಿ. ಆಮೇಲೆ ಮದುವೆ ಆಗಿರೋದು, ಅವ್ರಿಗೆ ಗೊತ್ತಿಲ್ಲ ನಾನು ಸಿನಿಮಾ ಮಾಡಿರೋದು, ಆಮೇಲೆ ಗೊತ್ತಾಗಿದೆ. ನಿರ್ಮಾಪಕರು ಅಂತ ಗೊತ್ತಿತ್ತ ಮದುವೆ ನೀವು ಮಾಡಕ್ಕೊಳ್ಳುವಾಗ ಅವ್ರಿಗೆ? ಇಲ್ಲ, ನಾನು ಆ್ಯಕ್ಚುಲಿ ಸಿನಿಮಾ ನಿರ್ಮಾಪಕ ಅಂತೇಳಿ ನಾನು ಯಾರ ಹತ್ರನ ಹೇಳ್ಕೊಂಡಿಲ್ಲ. ನಾನು ನಾನು ಕೆಲಸ ಮಾಡ್ತೀನಿ ಇಂಟೀರಿಯರಲ್ಲಿ, ಸಾಕಷ್ಟು ಜನ ಆರ್ಕಿಟೆಕ್ಟ್ ಜೊತೆ. ನಾನು ಯಾವುದನ್ನು ನನ್ನ ವಿಷಯಗಳಿಲ್ಲ. ಕೆಲವರಿಗೆಲ್ಲ ಸೂಕ್ಷ್ಮ ಗೊತ್ತಾಗಿದೆ ಇದೆ ಅಷ್ಟೇ. ಯಾಕೆ ಹೋಗ್ತಿದ್ದೆ, ನನಗೆ ಯಾಕೆ ಬೇಕಾಗಿತ್ತು ಅಂತ ಬೈದವರು ಇದ್ದಾರೆ ನನಗೆ. ಸಿನಿಮಾ ಯಾಕೋ ಮಾಡ್ತೀನಿ, ನೀನು ಮಾಡ್ಕೊಂಡಿರೋ ಕೆಲಸ ಸಾಕು ಅಂತ ಅಂತಾರೆ. ಅಂದರೆ ನಿಮ್ಗೆ ಆಡ್ಕೊಂಡವರು ಇದ್ದಾರೆ? ನನ್ನ ಊರಲ್ಲಿ, ಸ್ವಂತ ಊರಲ್ಲೇ ಸಾಕಷ್ಟು ಜನ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದ, ಎಲ್ಲ ಮಾಡ್ತಾ ಇದ್ದ. ಯಾಕೆ ಬೇಕಾಗಿತ್ತು ನಿನಗೆ ಸಿನಿಮಾಕ್ಕೆ, ಬಂಡವಾಳಕ್ಕೆ ಅಷ್ಟೊಂದು ಸಿನಿಮಾ ಮಾಡೋವಂಥದ್ದು ಅಂತ. ಕೆಲವರೆಲ್ಲ ನನ್ನ ಸಿನಿಮಾನ ಅಲ್ಲಿ ಹತ್ತಿರದಲ್ಲಿ ಥಿಯೇಟ್ರ್ಗಳಲ್ಲಿ ಹೋಗಿ ನೋಡ್ಕೊಂಬಂದಿದ್ದಾರೆ. ಕೆಲವರು ಸಿನಿಮಾದ ಬಗ್ಗೆ ಚೆನ್ನಾಗಿ ಅವ್ರಿಗೆ ಅನಿಸಿದೆ, ಪರವಾಗಿಲ್ಲ ಸಿನಿಮಾ ಮಾಡಿದ್ದಾನೆ ಅಂತ. ಆದರೆ ಈ ಥರದ್ದೆಲ್ಲ ಅಂದ್ಕೊತಾ ಇದ್ರು. ಅದಾದಮೇಲೆ ನನಗೆ ಅನಿಸೋದು, ಊರಿಗೆಲ್ಲ ಹೋದಾಗೆಲ್ಲ ಸಿನಿಮಾ ಏನಾಯಿತು ಅಂತ ಕೆಲವು ಗೊತ್ತಿಲ್ಲದವ್ರು ಕೇಳೋರು. ಯಾಕೆಂದರೆ ರಿಲೀಸ್ ಆಗಿ ಎಲ್ಲ ಕಡೆ ರೀಚ್ ಆಗಿಲ್ವಲ್ಲ, ಅದೊಂದು ಸಮಸ್ಯೆ ಇತ್ತು. ಕೊನೆಗೆ TV ಕೊಡೋಣ ಅಂತೇಳಿ ಆ ಟೈಮಲ್ಲಿ ನಾವು ಸಾಕಷ್ಟು ಪ್ರಯತ್ನ ಕೊಟ್ಟರು. ಅದು TV ರೈಟ್ಸ್ ಕೊಡೋಕ್ಕಾಗಲಿಲ್ಲ, ಹಾಗೆ ನಿಂತಿದೆ. ಅದು ಕೂಡ ಥಿಯೇಟ್ರಲ್ಲೇ ಬಂದಿದೆ, ಬಿಟ್ಟರೆ TVಯಲ್ಲಿ ಕೂಡ ನಾವು ಮಾಡೋದಕ್ಕಾಗಲಿಲ್ಲ. ಇನ್ನು ಆಡಿಯೋಗಳು ಮಾತ್ರ ಲಹರಿ ಅವ್ರಿಗೆ ಕೊಟ್ಟಿದ್ವಿ.
ಬಟ್ ಏನಾಯ್ತು ಅಂದರೆ ಹಿಂಗಾಗಿ ನಾನು ಮಾನಸಿಕವಾಗಿ ಯೋಚನೆ ಮಾಡ್ತಾ ಇಲ್ಲ, ನಾನು ಇನ್ನೊಂದು ಏನಾದ್ರು ಮಾಡಲೇಬೇಕು ಅಂತೇಳಿ ಇಂಡಸ್ಟ್ರಿಗೆ ನನ್ನ ಕೈ ಹಾಕಿ. ಅಂದರೆ ಈಗ ಸದ್ಯಕ್ಕೆ ತಿರ್ಗಾ ಮತ್ತೆ ನೀವು ಚಲನಚಿತ್ರ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ? ಖಂಡಿತ ಈಗ ಇದೆ. ಯಾವಾಗ ಶುರು ಆಗ್ಬೋದು ಪ್ರೋಸೆಸ್ ಇದನ್ನೆಲ್ಲ? ನಾನು ಆ್ಯಕ್ಚುಲಿ ಈಗ ಒಂದು ಸಿನಿಮಾಕ್ಕೆ ಆಡಿಷನ್ ಮಾಡಿದ್ದೆ. ತುಂಬ ಜನ ಎಂತೆಂಥ ಕಲಾವಿದರು ಅಂದರೆ ಈ ಕೆಲವು ನಾಟಕಗಳು ಮಾಡಿರ್ತಾರೆ ಸರ್ ಹಳ್ಳಿಗಳಲ್ಲಿ, ಅವರೆಲ್ಲ ಡೈಲಾಗ್ ಕೂಡ ಅವ್ರಿಗೆ ಓದಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಸರ್ ಅವರು. ಎಷ್ಟು ಉದ್ದ ಡೈಲಾಗ್ ಇದ್ರೂ ಕೂಡ ಅವರು ಯಾರೋ ಇನ್ನೊಬ್ರು ಹೇಳ್ಕೊಟ್ಟಿರ್ತಾರೆ, ಅದನ್ನ ಕೇಳಿಸ್ಕೊಂಡು ಹೇಳೋಂಥ ಒಂದು ಕಲಾವಿದರಿದ್ದಾರೆ. ಆ ಥರದ್ದೆಲ್ಲ ನಾನೊಂದು ಆಡಿಷನ್ ಮಾಡಿಬಿಟ್ಟು ಹಿರೇಕೆರೂರ ಒಂದು IBಯಲ್ಲಿ. ಸೊ ಆವಾಗ ನಾನು ಅಂದ್ಕೊಂಡೆ ಎಂತೆಂಥ ಕಲಾವಿದ್ದಾರೆ ಸರ್, ನಾವೆಲ್ಲ ಇಲ್ಲಿ ಆಡಿಷನ್ ಮಾಡಿ ಸಿಟಿಯಲ್ಲಿ ಅಂತಾರೆ ಸಿಗಲ್ಲ. ಅಷ್ಟೊಂದು ಅದ್ಭುತವಾದ ಒಂದು ಕಲಾವಿದರಿದ್ದಾರೆ. ಅವರನ್ನು ಹುಡುಕಿ ಆ ಥರದ ಒಂದು ಗ್ರಾಮೀಣ ಒಂದು ಸೊಗಡಿರ್ತಕ್ಕಂಥ ಒಂದು ಸಿನಿಮಾಕ್ಕೆ ಅಂತಲೇ ನಾನು ಆಗ ಬಲಮುರಿ ಅಂತ ಒಂದು ಸಿನಿಮಾಕ್ಕೆ ಇದು ಮಾಡಿದೆ. ಅದೊಂದು ಕಥಾವಸ್ತು ಇದ್ದದ್ದು ಯಾವ ರೀತಿ ಅಂದರೆ, ನಾನು ನನ್ನ ಊರಲ್ಲಿ ನೋಡಿರ್ತಕ್ಕಂಥ ಒಂದು ನೈಜ ಘಟನೆಯ ವಿಷಯ ಅದು. ಅದನ್ನು ಆಧಾರವಾಗಿ ಇಟ್ಕೊಂಡು ಅದು ನಾನು ಊರಿಗೆ ಬಂದಾಗೆಲ್ಲ ಥಿಂಕ್ ಮಾಡಿ ಅದನ್ನು ಒಂದು ಕಥೆಯನ್ನು ಮಾಡಿ ನೀಟಾಗಿ ಅದನ್ನೆಲ್ಲ ಟೈಪ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ಆಲ್ರೆಡಿ ಅದು ಸಿನಿಮಾಕ್ಕೆ ರೆಡಿ ಇರ್ತಕ್ಕಂಥ ಒಂದು ವಸ್ತು. ಅಂದರೆ ಟೈಟಲ್ ಎಲ್ಲ ರಿಜಿಸ್ಟರ್ ಮಾಡಿ ಪಕ್ಕ ಇದೆಯಾ? ಬಲಮುರಿ ಮಾಡಿದ್ದೀನಿ, ಅದು ಮಾಡಿದ್ದೀನಿ. ರಿನ್ಯೂವಲ್ಗಳು ಮಾಡೋದಕ್ಕೆ ಏನಾಗುತ್ತೆ. ಅದು ಟೈಟಲ್ ನಿಮ್ಮ ಹೆಸರಲ್ಲಿದೆ? ನನ್ನ ಹೆಸರಲ್ಲಿದೆ. ಓಕೆ. ರತ್ನ ಏನೋ ನಿಮ್ಮ ಬ್ಯಾನರ್ ಹೆಸರು? ದೇವರತ್ನ ಕ್ರಿಯೇಷನ್. ದೇವರತ್ನ ಕ್ರಿಯೇಷನ್ ಅಡಿಯಲ್ಲಿ ಬಲಮುರಿ ಎಂಬ ಚಿತ್ರವನ್ನು ನೀವು ಈಗ ನಿರ್ಮಾಣ ಮಾಡಬೇಕು ಅನ್ನೋದು ನಿಮ್ಮ ಪ್ರಯತ್ನ ಇದೆ. ಅದು ಒಂದು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ, ಅದು ಈ ಫೆಸ್ಟಿವಲ್ಗಳಲ್ಲಿ ಸಿನಿಮಾ ಬರುತ್ತಲ್ಲ, ಈ ಏನಂದ್ರೆ ಆರ್ಟ್ ಸಿನಿಮಾಗಳು ಅಂತಾರಲ್ಲ, ಕಲಾತ್ಮಕ ಸಿನಿಮಾ, ಆ ಥರದ ಒಂದು ಇದಕ್ಕೆ ಕ್ಯಾಟಗರಿ ಸೇರ್ಬೋದು. ನಾನೀಗ ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲ ಥರದ ಸಂಬಂಧಪಟ್ಟಂಥ ಸಿನಿಮಾಗಳು ನೋಡ್ತಾ ಇರ್ತೀನಿ. ಅದು ನಿಮಗೂ ಗೊತ್ತಿರ್ತದೆ. ಯಾಕಂದರೆ ಅಲ್ಲಿ ನಮ್ಮ ಇಂಡಿಯನ್ ಫೋಕಸ್, ನಮ್ಮ ದೇಶದಲ್ಲಿ ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಗುತ್ತೆ. ಎಲ್ಲ ಬೇರೆ ಕಡೆ ಆಗ್ಬೋದು, ಆದರೆ ನಮ್ಮ ದೇಶದಲ್ಲಿ ಇಂಥ ವಿಷಯಗಳಿಗೂ ಜಗಳ ಆಗುತ್ತಾ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಈ ಸಿನಿಮಾಕ್ಕೆ ನಾನು ಕಥಾವಸ್ತು ಮಾಡ್ಕೊಂಡಿದ್ದೀರಿ. ಯಾಕಂದ್ರೆ ಇದು ಫೆಸ್ಟಿವಲ್ಗಳಲ್ಲಿ ಸಿನಿಮಾಗಳು ಬಂದಾಗ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿನಿಮಾಗಳಿಗೆ ಒಂದು ವಿಚಾರ ನಡೆಯುತ್ತೆ. ಸೊ ಆದ್ದರಿಂದ ನಾನು ಅದನ್ನು ಇಟ್ಕೊಂಡು ಅದನ್ನು ಕಥಾವಸ್ತುವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಇದ್ದೀರಿ. ಈಗ ಅದು ರೆಡಿ ಇದೆ. ಇನ್ನೊಂದು ಏನಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹುಚ್ಚರಾದರೆ ಮಾತ್ರ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಪ್ರೀತಿ ಮಾಡಬೇಕಾದ್ರೂ ಹುಚ್ಚಾಗಿರ್ಬೇಕಂತೆ, ಒಂದು ಸಿನಿಮಾ ಮಾಡಬೇಕಾದ್ರೂ ಹುಚ್ಚರಾಗಿದ್ರೆ ಮಾತ್ರ ಮಾಡೋಕ್ಕಾಗಲ್ಲ. ಸೊ ಅಂದರೆ ನನ್ನ ಖಂಡಿತ ಆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಆ ಕೆಲಸ ಮಾಡೋಕ್ಕಾಗಲ್ಲ. ಖಂಡಿತ. ಸೊ ಹಂಗಾಗಿ ನಾನು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅಲ್ಲಿ 100% ಇನ್ವಾಲ್ವ್ಮೆಂಟ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ಮಿಸಸ್ ಕೇಳಿದ್ರು ಕೂಡ ಖಂಡಿತ ಒಪ್ಪೋದಿಲ್ಲ. ಯಾರು ಒಪ್ಪೋದಿಲ್ಲ. ಆದರೆ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಸರಿಯಾದ ರೀತಿ ಮಾಡಿ ಆಮೇಲೆ ನನ್ನದೇನಿದೆ ಅದನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಖಂಡಿತ ಮಾಡ್ತೀನಿ. ನಿಮ್ಮ ಚಿತ್ರರಂಗದ ಅಥವಾ ಚಿತ್ರ ನಿರ್ಮಾಣದ ಆಸಕ್ತಿ ಅಥವಾ ನಿಮ್ಮ ಚಿತ್ರರಂಗದ ಕಡೆ ಇರೋವಂಥ ಆಸಕ್ತಿ ನಿಮ್ಮಲ್ಲಿ ಸದಾ ಹಾಗೇ ಇರಲಿ. ನಾವು ಕೇಳ್ಕೊಳ್ಳೋದು, ನಿಮ್ಮಲ್ಲಿರೋವಂಥ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ನಿಮ್ಮ ಪ್ರೊಡಕ್ಷನ್ ಮೂಲಕ ಬರಲಿ. ಮುಂದೆ ನಿಮ್ಮ ಯೋಜನೆಗಳು ಭಗವಂತ ಎಲ್ಲ ಥರದ ಸಹಕಾರ ನಿಮ್ಗೆ ಸಿಗಲಿ. ಆ ಭಗವಂತನ ಆಶೀರ್ವಾದ ಇದ್ದು ನಿಮಗೆಲ್ಲವೂ ಒಳ್ಳೆಯದಾಗಲಿ ಅಂತ ಈ ಒಂದು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಚಿತ್ರರಂಗದ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ. ಭಾಳ ಖುಷಿ ಆಗುತ್ತೆ. ಒಬ್ಬ ಮನುಷ್ಯ ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಸಿನಿಮಾ ಅಂದಟ್ಟಿಗೆ ಏನೋ ಅನ್ಕೋತಾರೆ, ಪ್ರಾಫಿಟ್ಟು ಗ್ಯಾರಂಟಿ ಅನ್ನೋದಿಲ್ಲ ಸಿನಿಮಾ ರಂಗ ಇಲ್ಲಿ. ಹಾಗಾಗಿ ಏನಿದ್ರು ಹಣ ಹಾಕ್ತಾ ಇರ್ತೀವಿ, ಆದರೆ ರಿಟರ್ನ್ಸ್ ಅನ್ನೋದ್ರ ಬಗ್ಗೆ ಗೆಸ್ ಮಾಡೋಕ್ಕಾಗಲ್ಲ. ಆ ಒಂದು ಧೈರ್ಯ, ಬಂಡ ಧೈರ್ಯ ಬೇಕು ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ. ಬಂಡ ಧೈರ್ಯ ಇರಬೇಕು. ಅದು ಎರಡು ಗುಂಡಿಗೆ ಅಂತಾರಲ್ಲ, ಆ ಥರ ಇರಬೇಕು. ಸಿನಿಮಾ ಮಾಡಬೇಕು ಅಂದರೆ ಕಳ್ಕೊಳ್ಳೋಕ್ಕೂ ಸಿದ್ಧವಾಗಿರಬೇಕು, ಪಡ್ಕೊಳ್ಳೋಕ್ಕೂ ಸಿದ್ಧವಾಗಿರಬೇಕು. ಹಾಗಾಗಿ ನಿಮ್ಮ ಮುಂದಿನ ಯೋಜನೆಗಳು, ನೀವು ನಿರ್ಮಾಣ ಮಾಡೋಕ್ಕೆ ಅಂತ ಹೊರಟಿರೋ ಬಲಮುರಿಗಾಗಲಿ ಅಥವಾ ನಿಮ್ಮ ಮುಂದಿನ ನಿರ್ಮಾಣ ಹಂತದಲ್ಲಿರೋ ಅಥವಾ ಮಾಡಬೇಕು ಅನ್ನೋ ಯೋಜನೆಗಳೆಲ್ಲವೂ ಆ ಭಗವಂತ ಅನುಗ್ರಹದಿಂದ ಎಲ್ಲವೂ ಶುಭವಾಗಲಿ, ಒಳ್ಳೆಯದಾಗಲಿ. ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಎಲ್ಲ ಸಿನಿಮಾ ರಂಗದ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ. ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ.